ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದ್ಯರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚ ನಘ ಆಖ್ಯಾತಾನ್ಯಪ್ಯಧೀತಾನಿ ಧರ್ಮಶಾಸ್ತ್ರಾಣಿ ತಾನ್ಯುತ. ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ಸಮಸ್ತ ದೇವತೆಗಳ ಸನ್ನಿಧಾನವಾದಂತಹ ನೈಮಿಷಾರಣ್ಯದಲ್ಲಿ ಶೌನಕಾದಿ ಮುನಿಗಳೆಲ್ಲರೂ ಕೂಡ ದೀರ್ಘವಾದಂತಹ ಸಹಸ್ರಾರು ವರ್ಷದ ಸತ್ರವನ್ನು ಮಾಡೋದಕ್ಕಾಗಿ ಅಂತ ಅಲ್ಲಿ ಆಸೀನರಾಗಿದ್ದಾರೆ. ಆಗ ಒಂದು ದಿನ ಪ್ರಾತಃ ಕಾಲದಲ್ಲಿ ಸೂರ್ಯೋದಯವಾದ ಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ಆಹ್ನಿಕವನ್ನೆಲ್ಲವನ್ನು ಕೂಡ ಮುಗಿಸಿಕೊಂಡ ಮೇಲೆ ಆಗ ಸರಿಯಾಗಿ ಅಲ್ಲಿಗೆ ಸೂತಾಚಾರ್ಯರು ಬರುತ್ತಾರೆ. ಸೂತಾಚಾರ್ಯರು ಬಂದಾಗ ಶೌನಕಾದಿ ಮುನಿಗಳೆಲ್ಲರೂ ಕೂಡ ಸೂತಾಚಾರ್ಯರನ್ನು ಸ್ವಾಗತ ಮಾಡಿ ಅವರಿಗೆ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಸೂತಾಚಾರ್ಯರೇ, ನೀವು ಎಲ್ಲ ಪುರಾಣಗಳನ್ನು ಇತಿಹಾಸಗಳನ್ನು ಬಲ್ಲವರಾಗಿದ್ದೀರಿ. ಅದನ್ನೆಲ್ಲವನ್ನು ಕೂಡ ನೀವು ಅಧ್ಯಯನವನ್ನು ಮಾಡಿ ವ್ಯಾಖ್ಯಾನವನ್ನು ಕೂಡ ಮಾಡಿದ್ದೀರಿ. ಎಲ್ಲ ಧರ್ಮಶಾಸ್ತ್ರಗಳನ್ನು ಕೂಡ ತಿಳಿದಿದ್ದೀರಿ. ಹಾಗಾಗಿ ಭಗವಾನ್ ವೇದವ್ಯಾಸದೇವರ ಅನುಗ್ರಹದಿಂದಾಗಿ ಎಲ್ಲ ಪುರಾಣಗಳನ್ನು ಕೂಡ ಸಮೀಚೀನವಾಗಿ ತಿಳಿದುಕೊಂಡಿದ್ದೀರಿ. ಹಾಗಾಗಿ ಅದನ್ನು ನಮಗೆ ತಿಳಿಸಿಕೊಡಬೇಕು. ಯಾಕೆ ಅಂತಂದರೆ ಭ್ರೂಯಸ್ ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವೋ ಗುಹ್ಯಮುಪ್ಯತ. ಅದು ಗುಹ್ಯವಾದಂತಹ ವಿಷಯವಿರಬಹುದು. ಆಗಿದ್ದರೂ ಕೂಡ ಗುರುಗಳು ಶಿಷ್ಯರಿಗೆ, ಪ್ರಿಯರಾದಂತಹ ಶಿಷ್ಯರಿಗೆ ಗುಹ್ಯವಾದಂತಹ ಅತ್ಯಂತ ಗಹನವಾದಂತಹ ವಿಷಯವನ್ನು ಕೂಡ ತಿಳಿಸಿಕೊಡುತ್ತಾರೆ. ಹಾಗಾಗಿ ನೀವು ನಮಗೆ ಆ ತತ್ವಗಳನ್ನು ಉಪದೇಶವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾ ಇದ್ದಾರೆ. ನೀವು ಎಲ್ಲ ಪುರಾಣಗಳನ್ನು ಇತಿಹಾಸಗಳನ್ನು ಓದಿದಾಗ ಪುರುಷರಿಗೆ ನಿಯಮೇನ ಶ್ರೇಯಸ್ಸಾಧನವಾದದ್ದು ಯಾವುದು ಅಂತನ್ನೋದನ್ನು ತಿಳಿದಿದ್ದೀರಿ. ಹಾಗಾಗಿ ಅದನ್ನು ನಮಗೆ ತಿಳಿಸಿಕೊಡಬೇಕು. ಯಾವುದನ್ನು ಮಾಡಿದರೆ ಪುರುಷರಿಗೆ ಶ್ರೇಯಸ್ಸು ಸಿಗುತ್ತದೆ, ಆ ಶ್ರೇಯಸ್ಸಾಧನವಾದದ್ದು ಯಾವುದು ಅಂತನ್ನೋದನ್ನು ನಮಗೆ ತಿಳಿಸಿಕೊಡಬೇಕು. ಪ್ರಾಣಿಗಳು, ಪುರುಷರು ತಾವು ಶಾಸ್ತ್ರಗಳನ್ನು ನೋಡಿಕೊಂಡು, ಪುರಾಣಗಳನ್ನು ನೋಡಿಕೊಂಡು
ಅವರೇ ಯಾವುದು ಶ್ರೇಯಸ್ಸಾಧನ ಅಂತ ಅನ್ನೋದನ್ನು ತಿಳಿಯುತ್ತಾರೆ. ನಾವ್ಯಾಕೆ ಪ್ರತ್ಯೇಕವಾಗಿ ಹೇಳಬೇಕು ಅಂತಂದರೆ ಹಾಗೆ ಹೇಳಬೇಡ್ರಿ. ಕಲಿಯುಗದ ಪ್ರಭಾವದಿಂದಾಗಿ ಮನುಷ್ಯರೆಲ್ಲರೂ ಕೂಡ ಅಲ್ಪವಾದಂತಹ ಆಯುಷ್ಯವುಳ್ಳವರಾಗಿದ್ದಾರೆ. ಮತ್ತು ಅವರ ಮತಿಯೂ ಕೂಡ ಬಹಳ ಮಂದವಾದಂತಹ ಮತಿಯುಳ್ಳವರಾಗಿದ್ದಾರೆ. ಭಾಗ್ಯವೂ ಕೂಡ ಬಹಳ ಮಂದವಾದಂತಹ ಭಾಗ್ಯವುಳ್ಳವರಾಗಿದ್ದಾರೆ. ಮತ್ತು ತಿಳಿಯಬೇಕಾದಂತಹ ವಿಷಯವೂ ಕೂಡ ಬಹಳ ಇದೆ. ಹಾಗಾಗಿ ಎಲ್ಲವನ್ನೂ ಕೂಡ ಅಧ್ಯಯನವನ್ನು ಮಾಡಿ ಇದೇ ಶ್ರೇಯಸ್ಸಾಧನವಾದದ್ದು ಪುರುಷರಿಗೆ ಎಂಬುದಾಗಿ ಅವರಿಗೆ ನಿಶ್ಚಯ ಮಾಡಿಕೊಳ್ಳುವುದು ಬಹಳ ಕಷ್ಟವಾಗುತ್ತದೆ. ಹಾಗಾಗಿ ನೀವೇ ಅದನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಹೇಳಿ ಇನ್ನು ಅದೊಂದು ಪ್ರಶ್ನೆಯನ್ನು ಮಾಡಿದರು. ನಿಯಮೇನ ಪುರುಷರಿಗೆ ಶ್ರೇಯಸ್ಸಾಧನವಾದದ್ದು ಯಾವುದು ಅಂತನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನೊಂದು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ, ಎಲ್ಲ ಶಾಸ್ತ್ರಗಳ ಸಾರವೇನು? ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿ ಅದರ ಸಾರವೇನು ಅಂತ ತಿಳಿಯಬೇಕು ಅಂತಂದರೆ ಪುರುಷನ ಆಯುಷ್ಯವೇ ಸರಿ ಹೋಗೋದಿಲ್ಲ. ಹಾಗಾಗಿ ನೀವೇ ಎಲ್ಲ ಪುರಾಣಗಳನ್ನು ಇತಿಹಾಸಗಳನ್ನು ತಿಳಿದಿದ್ದೀರಲ್ಲ, ಹಾಗಾಗಿ ಎಲ್ಲ ಶಾಸ್ತ್ರಗಳ ಪುರಾಣಗಳ ಸಾರವೇನು ಅಂತನ್ನೋದನ್ನು ನಿಮ್ಮ ಬುದ್ಧಿಯಿಂದಾಗಿ ಆಲೋಚನೆ ಮಾಡಿ ಹೇಳ್ರಿ. ಯಾಕಂದರೆ ಬ್ರೂಹಿ ಭದ್ರಾಯ ಭೂತಾನ, ಎಲ್ಲ ಪ್ರಾಣಿಗಳ ಕ್ಷೇಮಕ್ಕಾಗಿ ಮಂಗಳಕ್ಕಾಗಿ ಅಂತ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸಿಕೊಳ್ರಿ. ಯಾವುದನ್ನು ಮಾಡೋದರಿಂದಾಗಿ ಕೂಡಲೇ ಪರಮಾತ್ಮ ಪ್ರಸನ್ನನಾಗುತ್ತಾನೆಯೋ ಅಂತಹ ಸಾರವಾದದ್ದನ್ನು ಹೇಳ್ರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇನ್ನು ಭಗವಂತ ತಾನು ಶ್ರೀಕೃಷ್ಣನಾಗಿ ದೇವಕಿಯಲ್ಲಿ ವಸುದೇವನಿಂದಾಗಿ ಅವತಾರವನ್ನು ಮಾಡಿದ ಆ ವಿಷಯವನ್ನು, ಆ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು, ತಾನು ಶ್ರೀಕೃಷ್ಣನಾಗಿ ಯಾಕೆ ಅವತಾರವನ್ನು ಮಾಡಿದ ಆ ಎಲ್ಲ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಕಥೆಯನ್ನು ಕೂಡ ಹೇಳ್ರಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಆಪನ್ನ ಸಂಸ್ಕೃತಿಂ ಘೋರಾಂ ಎನ್ನಾಮ ವಿವಶೋ ಗೃಣನ್ ತತಸ್ಸದ್ಯೋ ವಿಮುಚ್ಯೇತ ಎಂಬಿಭೇತಿ ಸ್ವಯಂಭವ. ಯಾವ ಪರಮಾತ್ಮನ ನಾಮವನ್ನು ನಾವು ಭಕ್ತಿಯಿಂದಾಗಿ ನಾವು ಸ್ಮರಣೆಯನ್ನು ಮಾಡಿದರೆ, ಅದರ ಉಚ್ಚಾರಣೆಯನ್ನು ಮಾಡಿದರೆ ಸಂಸಾರವೇ ಅದು ಬತ್ತಿ ಹೋಗುತ್ತದೆ, ಸಂಸಾರವು ನಾಶವನ್ನು ಹೊಂದುತ್ತದೆ. ಎಂಬಿಭೇತಿ ಸ್ವಯಂಭವ. ಪರಮಾತ್ಮನನ್ನು ನೋಡಿದರೆ ರುದ್ರದೇವರು ಕೂಡ ತಾವು ಅಂಜುತ್ತಾರೆ. ಅಂತಹ ಪರಮಾತ್ಮನ ಸರ್ವೋತ್ತಮನಾದಂತಹ ಪರಮಾತ್ಮನ ನಾಮದ ಸ್ಮರಣೆಯಿಂದಾಗಿ, ನಾಮದ ಉಚ್ಚಾರಣೆಯಿಂದಾಗಿ ಸಂಸಾರವೇ ಅದು ನಾಶವನ್ನು ಹೊಂದುತ್ತದೆ. ಹಾಗಾಗಿ ಆ ಪರಮಾತ್ಮನ ಕಥೆಗಳನ್ನು ನೀವು ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಪರಮಾತ್ಮನ ಆ ಕೀರ್ತನೆಯನ್ನು ಅಂದರೆ ಪರಮಾತ್ಮನ ದಿವ್ಯವಾದಂತಹ ಚರಿತ್ರೆಯನ್ನು ಕೇಳಿದರೆ ಎಲ್ಲ ಕಲಿಯ ಏನು ಮಳವಿದೆ, ದೋಷವಿದೆ, ಅವೆಲ್ಲವೂ ಕೂಡ ನಾಶವಾಗಿ ಬಿಡುತ್ತದೆ. ಹಾಗಾಗಿ ಶುದ್ಧಿಯನ್ನು ಹೊಂದಬೇಕು ಅಂತ ಇಚ್ಛೆಯುಳ್ಳಂತಹ ಪುರುಷನು ಯಾರು ತಾನು ಭಗವಂತನ ಚರಿತ್ರೆಯನ್ನು ಕೇಳೋದಿಲ್ಲ. ಹಾಗಾಗಿ ಅವಶ್ಯವಾಗಿಯೂ ಕೂಡ ಭಗವಂತನ ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಕಥೆಯನ್ನು ಹೇಳಬೇಕು ಎಂಬುದಾಗಿ ಕೇಳಿದ್ದಾರೆ. ಇನ್ನು ಭಗವಂತನ ಸೃಷ್ಟಿಯಾದಿ ಕಾರ್ಯಗಳನ್ನು ತಿಳಿಸಿಕೊಡಬೇಕು. ಭಗವಂತ ಸೃಷ್ಟಿ ಸ್ಥಿತಿ ಸಂಹಾರಾದಿ ಕಾರ್ಯಗಳನ್ನು ಹೇಗೆ ಮಾಡುತ್ತಾನೆ, ಆ ಎಲ್ಲ ಕಾರ್ಯವನ್ನು ಕೂಡ, ಆ ಭಗವಂತನ ಲೀಲೆಯನ್ನು ಕೂಡ ತಿಳಿಸಿಕೊಡಬೇಕು ಎಂಬುದಾಗಿ ಕೇಳಿ ಇನ್ನು ಭಗವಂತನ ಅನೇಕ ಅವತಾರಗಳ ಕಥೆಗಳನ್ನು ತಿಳಿಸಿಕೊಡಬೇಕು. ಶ್ರೀಕೃಷ್ಣ ಪರಮಾತ್ಮನ ಅವತಾರದ ಕಥೆಯನ್ನು ವಿಶೇಷವಾಗಿ ತಿಳಿಸಿಕೊಡಬೇಕು. ಅದಷ್ಟೇ ಅಲ್ಲದೆ ಬೇರೆ ಅವತಾರಗಳ ಕಥೆಗಳನ್ನು ಕೂಡ ನಮಗೆ ತಿಳಿಸಿಕೊಡಬೇಕು. ಭಗವಂತ ತಾನು ಲೀಲೆಯಿಂದಾಗಿ ಅನೇಕ ರೂಪಗಳನ್ನು, ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಆ ಎಲ್ಲ ಅವತಾರಗಳ ಕಥೆಗಳನ್ನು ಕೂಡ ತಿಳಿಸಿಕೊಡಬೇಕು. ನೀವು ಎಷ್ಟು ಹೇಳಿದ್ರೂ ಕೂಡ ನಮಗೆ ಸಾಕು ಅಂತ ತೃಪ್ತಿನೇ ಬರೋದಿಲ್ಲ. ವಯಂತು ನ ವಿತೃಪ್ಯಾಮಃ ಉತ್ತಮ ಶ್ಲೋಕ ವಿಕ್ರಮೈಹಿ ಯಚ್ಛೃಣ್ವತಾಂ ರಸಜ್ಞಾನಾಂ ಸ್ವಾದು ಪದೇ ಪದೇ. ನಿಮಗೆಲ್ಲ ಮತ್ಸ್ಯಾದಿ ಅವತಾರಗಳ ಕಥೆ ಗೊತ್ತು, ಮತ್ತೆ ನಾನೇ ಯಾಕೆ ಹೇಳಬೇಕು? ಮತ್ತು ಹೇಳಿದ್ದನ್ನೇ ಹೇಳಿದ್ರೆ ನಿಮಗೂ ಕೂಡ ಬೇಸರ ಬರುತ್ತದೆ. ಹಾಗಾಗಿ ನಿಮಗೆ ಕೇಳಬೇಕು ಅಂತ ಅನಿಸ್ಬೇಕಲ್ಲ. ಒಂದು ಸಿನಿಮಾ ಒಂದು ಸಲ ಎರಡು ಸಲ ನೋಡಿದರೆ ಸರಿ ಇರ್ತದೆ, 100 ಸಲ ಅದನ್ನೇ ನೋಡ್ರಿ ಅಂತಂದರೆ ಯಾರು ನೋಡೋದಿಲ್ಲ. ಹಾಗೆ ನಿಮಗೆ ಈ ಕಥೆಗಳೆಲ್ಲ ಗೊತ್ತಿದ್ದೆ, ಭಗವಂತನ ಅವತಾರಗಳ ಕಥೆಗಳನ್ನು. ಹಾಗಾಗಿ ಮತ್ತೆ ನಾನು ಯಾಕೆ ಹೇಳಬೇಕು ಅಂತ ಅನ್ಬೇಡ್ರಿ. ಯಾಕೆಂದರೆ ಭಗವಂತನ ಕಥೆಯನ್ನು, ಭಗವಂತನ ಲೀಲೆಯನ್ನು ಎಷ್ಟು ಕೇಳಿದ್ರೂ ಕೂಡ ಸಾಕು ಅಂತ ತೃಪ್ತಿನೇ ಬರೋದಿಲ್ಲ. ಪ್ರತಿಯೊಂದು ಪದದಲ್ಲೂ ಕೂಡ ಅಷ್ಟು ಸ್ವಾರಸ್ಯ ಅಂತನೋ ತುಂಬಿರುತ್ತದೆ, ಅಷ್ಟು ಸ್ವಾದಿಷ್ಟವಾಗಿರುತ್ತದೆ. ಹಾಗಾಗಿ ನೀವು ಆ ಎಲ್ಲ ಅವತಾರಗಳ ಕಥೆಗಳನ್ನು ಕೂಡ ನಮಗೆ ತಿಳಿಸಿಕೊಡಬೇಕು. ಭಗವಂತನೇ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಿ ನಾವು ಸತ್ರವನ್ನು ಮಾಡಬೇಕು ಅಂತ ಕೂತರೆ ಆಗ ಭಗವಂತನೇ ನಮಗೆ ಕಲಿಬಾಧೆಯನ್ನು ಪರಿಹಾರ ಮಾಡೋದಕ್ಕಾಗಿ ನಿಮ್ಮನ್ನು ಕಳಿಸಿಕೊಟ್ಟಂತೆ ಇದೆ. ಹಾಗಾಗಿ ಭಗವಂತನ ಅನುಗ್ರಹವಾಗಿದೆ ನಮ್ಮ ಮೇಲೆ ಎಂಬುದಾಗಿ ಭಗವಂತನ ಕರುಣೆಯನ್ನು ಸ್ಮರಿಸುತ್ತಾ ಅವರಿಗೆ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ಈ ಕಲಿಯನ್ನು ದಾಟೋದು ಅಂತಂದರೆ ಅದು ಅಸಾಧ್ಯವಾದಂತಹ ಕೆಲಸ. ಹಾಗಿದ್ದರೂ ಕೂಡ ನಮ್ಮನ್ನು ದಾಟಿಸೋದಕ್ಕಾಗಿ, ಸಮುದ್ರವನ್ನು ದಾಟಿಸೋದಕ್ಕಾಗಿ ಆ ನೌಕೆಯನ್ನು ನಡೆಸುವಂತಹ ಪುರುಷನು ಯಾವ ರೀತಿಯಾಗಿ ಉಪಯೋಗ ಬೀಳುತ್ತಾನೋ ಹಾಗೆ ನೀವು ಕೂಡ ನಮಗೆ ಕಾಣಿಸಿದ್ದೀರಿ. ಹಾಗಾಗಿ ನಮಗೆ ಈ ಕಲಿಯ ಬಾಧೆಯನ್ನು ತಪ್ಪಿಸಬೇಕು, ಕಲಿಯನ್ನು ದಾಟಿಸಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಬ್ರೂಹಿ ಯೋಗೇಶ್ವರೇ ಕೃಷ್ಣೇ ಬ್ರಹ್ಮಣ್ಯೇ ಧರ್ಮಕರ್ಮಣಿ ಸ್ವಾಂ ಕಾಷ್ಠಾಂ ಅಧುನೋಪೇತೆ
ಧರ್ಮಕ್ಕಂ ಶರಣಂ ಗತಃ. ಇನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ಭೂಮಿಯನ್ನು ಪರಿತ್ಯಾಗವನ್ನು ಮಾಡಿದಾಗ ವೈಕುಂಠಕ್ಕೆ ಹೋದ ಮೇಲೆ ಆಗ ಧರ್ಮವು ಯಾರನ್ನು ಶರಣು ಹೊಂದಿದೆ ಎಂಬುದಾಗಿ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಮೊದಲಿಗೆ ಪುರುಷರಿಗೆ ನಿಯಮೇನ ಶ್ರೇಯಸ್ಸಾಧನವಾದದ್ದು ಯಾವುದು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಎರಡನೇದಾಗಿ ಎಲ್ಲ ಶಾಸ್ತ್ರಗಳ ಸಾರ ಯಾವುದು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಶ್ರೀಕೃಷ್ಣ ಪರಮಾತ್ಮ ತಾನು ದೇವಕಿಯಲ್ಲಿ ಯಾಕೆ ಅವತಾರ ಮಾಡಿದ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಭಗವಂತನ ಸೃಷ್ಟಿಯಾದಿ ಲೀಲೆಗಳನ್ನು ತಿಳಿಸಿಕೊಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಭಗವಂತನ ಅನೇಕ ಅವತಾರಗಳ ಕಥೆಗಳನ್ನು ತಿಳಿಸಿಕೊಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇನ್ನು ಆರನೇದಾಗಿ ಧರ್ಮವು ಯಾರನ್ನು ಶರಣು ಹೊಂದಿತು, ಶ್ರೀಕೃಷ್ಣ ಪರಮಾತ್ಮ ತಾನು ಪರಂಧಾಮಕ್ಕೆ ಹೋದ ಮೇಲೆ ಯಾರನ್ನು ಶರಣು ಹೊಂದಿದೆ ಎಂಬುದಾಗಿ ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಮಾಡಿದಾಗ ಆಗ ಸೂತಾಚಾರ್ಯರು ತಾವು ಮೊದಲಿಗೆ ಅವರು ಮಾಡಿದಂತಹ ಪ್ರಶ್ನೆಗಳನ್ನೆಲ್ಲವನ್ನು ಕೂಡ ಚೆನ್ನಾಗಿ ಹೊಗಳಿ, ನೀವು ಬಹಳ ಉತ್ತಮವಾದಂತಹ ಪ್ರಶ್ನೆಯನ್ನು ಮಾಡಿದ್ದೀರಿ, ಇಡೀ ಲೋಕಕ್ಕೆ ಉಪಕಾರವನ್ನು ಮಾಡುವಂತಹ ಪ್ರಶ್ನೆಗಳನ್ನು ಮಾಡಿದ್ದೀರಿ ಎಂಬುದಾಗಿ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತು ಉಪಚಕ್ರಮೇ. ಆಗ ಅವರಿಗೆ ಉತ್ತರವನ್ನು ಹೇಳೋದಕ್ಕೆ ಅಂತ ಪ್ರಾರಂಭವನ್ನು ಮಾಡುತ್ತಾ ಇದ್ದಾರೆ. ಮೊದಲಿಗೆ ಶುಕಾಚಾರ್ಯರ ಸ್ಮರಣೆಯನ್ನು ಮಾಡುತ್ತಾರೆ. ಈ ಭಾಗವತವನ್ನು ವೇದವ್ಯಾಸ ದೇವರಿಂದಾಗಿ ಮೊದಲಿಗೆ ಶ್ರವಣವನ್ನು ಮಾಡಿದ್ದು ಶುಕಾಚಾರ್ಯರು. ಹಾಗಾಗಿ ಆ ಶುಕಾಚಾರ್ಯರೇ ಪರೀಕ್ಷಿತ್ ರಾಜನಿಗೆ ಉಪದೇಶವನ್ನು ಮಾಡಿದ್ದು. ಹಾಗಾಗಿ ಶುಕಾಚಾರ್ಯರಿಂದಾಗಿ ಭಾಗವತವು ಪ್ರವೃತ್ತವಾಗಿದೆ ಅಂತನ್ನೋದಕ್ಕಾಗಿ ಶುಕಾಚಾರ್ಯರ ಸ್ಮರಣೆಯನ್ನು, ಅವರ ವಂದನೆಯನ್ನು ಮಾಡುತ್ತಾ ಇದ್ದಾರೆ. ಯಂ ಪ್ರವ್ರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶುಕಾಚಾರ್ಯರಿಗೆ ನಾನು ನಮಸ್ಕಾರವನ್ನು ಮಾಡುತ್ತೇನೆ. ಅವರು ಎಂತಹವರು ಅಂತಂದರೆ, ತಾವು ಯಾವ ವಿಷಯದಲ್ಲೂ ಕೂಡ ತಾವು ಸಂಘವನ್ನು ಮಾಡದೇನೆ ಎಲ್ಲ ವಿಷಯಗಳಲ್ಲಿ ಸಂಘವನ್ನು ಬಿಟ್ಟು ದೇಹಾದ್ಯಭಿಮಾನವನ್ನು ಕೂಡ ಬಿಟ್ಟು ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಿ ತಾವು ಹೊರಟು ಬಿಟ್ಟಿದ್ದಾರೆ. ಆಗ ವೇದವ್ಯಾಸ ದೇವರು ವಿರಹದಿಂದಾಗಿ ದುಃಖಪಟ್ಟಂತೆ ತೋರಿಸಿದ್ದಾರೆ. ಪರಮಾತ್ಮನಿಗೆ ಯಾರ ವಿರಹದ ದುಃಖವೂ ಕೂಡ ಇಲ್ಲವೇ ಇಲ್ಲ. ಹಾಗಿದ್ದರೂ ಕೂಡ ತಾನು ವಿರಹ ಕಾತರವತ್ ತಾನು ದುಃಖಪಟ್ಟಂತೆ ಅಭಿವ್ಯಕ್ತವನ್ನು ಮಾಡಿ ತಾನು ಪುತ್ರ ಎಂಬುದಾಗಿ ಜೋರಾಗಿ ಕರೆದಿದ್ದಾರೆ. ಆಗ ಅಲ್ಲಿರುವಂತಹ ಗಿಡ ಮರಗಳೆಲ್ಲವೂ ಕೂಡ ಪ್ರತಿಯಾಗಿ ಉತ್ತರವನ್ನು ಕೊಡುತ್ತಾ ಇವೆಯಂತೆ. ತನ್ಮಯತೆಯ ತರವೋಪಿ ನೇದುಹು. ಈಗ ಶುಕಾಚಾರ್ಯರನ್ನು ಕರೆದರೆ, ಪುತ್ರ ಅಂತ ಕರೆದರೆ ಅಲ್ಲಿರುವಂತಹ ಮರಗಳೆಲ್ಲವೂ ಕೂಡ ಪ್ರತ್ಯುತ್ತರವನ್ನು ಕೊಡುತ್ತಾ ಇವೆ. ಯಾಕೆ ಅಂತಂದರೆ, ಶುಕಾಚಾರ್ಯರು ಅಂತಂದರೆ ಸ್ವಯಂ ರುದ್ರದೇವರು, ಮನೋಭಿಮಾನಿಗಳು, ಅಹಂಕಾರ ತತ್ವಕ್ಕೆ ಅಭಿಮಾನಿಗಳು. ಹಾಗಾಗಿ ಎಲ್ಲ ಪ್ರಾಣಿಗಳ ಹೃದಯದಲ್ಲೂ ಕೂಡ ಇದ್ದೇ ಇದ್ದಾರೆ. ಹಾಗಾಗಿ ಆ ಎಲ್ಲ ಗಿಡಮರಗಳಲ್ಲಿಯೂ ಕೂಡ ರುದ್ರದೇವರು ಇದ್ದದ್ದರಿಂದಾಗಿ ಅಲ್ಲಿಯಿಂದಲೇ ರುದ್ರದೇವರು ಶುಕಾಚಾರ್ಯರು ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅಂತಹ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡುತ್ತೇನೆ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿಥಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತ್ವಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಮ. ಅಧ್ಯಾತ್ಮ ಮಾರ್ಗದಲ್ಲಿ ದೀಪದಂತೆ ಇರುವಂತಹ ಶ್ರೀಮದ್ಭಾಗವತವನ್ನು ಅವರು ತಿಳಿಸಿಕೊಟ್ಟಿದ್ದಾರೆ ಶುಕಾಚಾರ್ಯರು. ಭಗವಂತನ ಆ ಮಹಿಮೆಯನ್ನು, ಎಲ್ಲ ಶ್ರುತಿಗಳ ಸಾರನಾದಂತಹ ಪರಮಾತ್ಮನ ಪ್ರಕಾಶವನ್ನು ಮಾಡಿಸಿಕೊಟ್ಟಿದ್ದಾರೆ. ಹಾಗಾಗಿ ಅತ್ಯಂತ ಕರುಣೆಯಿಂದಾಗಿ ಎಲ್ಲ ಪುರಾಣಗಳ ಗುಹ್ಯವಾದಂತಹ ಪರಮಾತ್ಮನನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತಹ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡುತ್ತೇನೆ ಎಂಬುದಾಗಿ ಅವರಿಗೆ ನಮಸ್ಕಾರವನ್ನು ಮಾಡಿ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇ ತಥೋ ಜಯಮುದೀರಯೇ ಎಂಬುದಾಗಿ ಮೊದಲಿಗೆ ವೇದವ್ಯಾಸ ದೇವರನ್ನು ಮತ್ತು ನಾರಾಯಣ ರೂಪಿಯಾದಂತಹ ಪರಮಾತ್ಮನನ್ನು ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ. ಯಾಕೆ ಅಂತಂದರೆ, ಇಲ್ಲಿ ವೇದವ್ಯಾಸ ದೇವರು ಗ್ರಂಥವನ್ನು ರಚನೆ ಮಾಡಿದವರು, ಇನ್ನು ನಾರಾಯಣ ತಾನು ಗ್ರಂಥದಿಂದಾಗಿ ಪ್ರತಿಪಾದ್ಯನಾದಂತಹವನು. ಹಾಗಾಗಿ ಆ ಉಭಯ ರೂಪವಾದಂತಹ ಭಗವಂತನ ರೂಪಗಳಿಗೆ ನಮಸ್ಕಾರವನ್ನು ಮಾಡಿ, ಮತ್ತು ಭಾಗ್ಯದೇವತೆಯಾದಂತಹ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಯಾಕೆಂದರೆ ನಾವು ಯಾವುದೇ ಒಂದು ಗ್ರಂಥವನ್ನು ಅಧ್ಯಯನವನ್ನು ಮಾಡಬೇಕು ಅಂತಂದರೆ ಆಯುರಾರೋಗ್ಯಾದಿ ಭಾಗ್ಯಗಳು ಬೇಕು. ಹಾಗಾಗಿ ಅಂತಹ ಆಯುರಾರೋಗ್ಯಾದಿ ಸಕಲ ಭಾಗ್ಯಗಳನ್ನು ಕೊಡುವಂತಹ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಿ, ಇನ್ನು ನರೋತ್ತಮಂ, ಇನ್ನು ಜೀವೋತ್ತಮರಾದಂತಹ ಸಾಧಕೇಶೋ ನರೋತ್ತಮಃ, ಎಲ್ಲ ಭಗವಂತನ ಸಾಧನೆಗಳನ್ನು ಮಾಡುವಂತಹ ವಿಷಯದಲ್ಲಿ ಉತ್ತಮರಾದಂತಹ ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಇನ್ನು ಸರಸ್ವತೀಂ, ಇನ್ನು ಎಲ್ಲ ವಾಗಭಿಮಾನಿನಿಯಾದಂತಹ, ಎಲ್ಲ ಶಬ್ದಗಳಿಗೂ ಕೂಡ ಅಭಿಮಾನಿನಿಯಾದಂತಹ ಸರಸ್ವತೀ ದೇವಿಗೆ ನಮಸ್ಕಾರವನ್ನು ಮಾಡಿ, ಶೇಷದೇವರಿಗೆ ನರಂಚ ಶೇಷದೇವರಿಗೂ ಕೂಡ ತಾವು ನಮಸ್ಕಾರವನ್ನು ಮಾಡಿದ್ದಾರೆ. ಹೀಗೆ ನಮಸ್ಕಾರವನ್ನು ಮಾಡಿ ಈ ಗ್ರಂಥವನ್ನು ಹೇಳುತ್ತೇನೆ ಎಂಬುದಾಗಿ ಪ್ರತಿಜ್ಞೆಯನ್ನು ಮಾಡುತ್ತಾ ಇದ್ದಾರೆ. ಈ ಗ್ರಂಥಕ್ಕೆ ಜಯ ಎಂಬುದಾಗಿಯೂ ಕೂಡ ಹೆಸರು ಇದೆ. ಯಾಕೆಂದರೆ ಈ ಗ್ರಂಥ ಪ್ರಾರಂಭವಾಗುವುದು
ಜನ್ಮಾದ್ಯಸ್ಯೇತಃ ಎಂಬುದಾಗಿ ಜಕಾರದಿಂದಾಗಿ ಪ್ರಾರಂಭವಾಗುತ್ತದೆ. ಇನ್ನು ಮುಗಿಯೋದು ಸುರಋಷಭಾಯ ನಮಃ ಸನಾತನಾಯ ಅಂತ ಯಕಾರದಿಂದಾಗಿ ಮುಗಿಯುತ್ತದೆ. ಹಾಗಾಗಿ ಜಯ ಎರಡೂ ಸೇರಿಸಿದರೆ ಜಯ ಎಂಬುದಾಗಿ ಹೆಸರು ಬರುತ್ತದೆ. ಅಂದರೆ ಎಲ್ಲ ಕಾರ್ಯಗಳಲ್ಲೂ ಕೂಡ ಜಯವನ್ನು ತಂದುಕೊಡುತ್ತದೆ. ಹಾಗಾಗಿ ಜಯ ಎಂಬುದಾಗಿ ಹೆಸರು. ಇದನ್ನು ವೇದವ್ಯಾಸ ದೇವರೇ ಆದಿಯಲ್ಲಿ ಸೂಚನೆ ಮಾಡಿದ್ದಾರೆ. ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಅಂತ. ಅಂದರೆ ಜನ್ಮ ಅನ್ನುವಂತಹ ಪದದಲ್ಲಿರುವಂತಹ ಆದ್ಯಕ್ಷರ ಯಾವುದು? ಜಕಾರ. ಆ ಜಕಾರಕ್ಕೆ ಯತಃ ಅನ್ವಯಾತ್, ಯಕಾರದಿಂದಾಗಿ, ಈ ಗ್ರಂಥದ ಕೊನೆಯಲ್ಲಿರುವಂತಹ ಯಕಾರದಿಂದಾಗಿ ಅನ್ವಯವನ್ನು ಮಾಡಬೇಕು ಎಂಬುದಾಗಿ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಅವೆರಡು ಅನ್ವಯ ಮಾಡಿದರೆ ಜಯ ಎಂಬುದಾಗಿ ನಮಗೆ ಸಿದ್ಧವಾಗುತ್ತದೆ. ಅಂತಹ ಶ್ರೇಷ್ಠವಾದಂತಹ ಭಾಗವತವನ್ನು ಹೇಳುತ್ತೇನೆ ಎಂಬುದಾಗಿ ಪ್ರತಿಜ್ಞೆ. ಮುನಯಸ್ಸಾಧು ಪೃಷ್ಟೋಹಂ ಭವದ್ಭಿರ್ಲೋಕಮಂಗಲಂ ಯತ್ಕೃತ ಕೃಷ್ಣ ಸಂಪ್ರಶ್ನೋ ಏನಾತ್ಮಾಶು ಪ್ರಸೀದತಿ. ನೀವೇನು ಕೃಷ್ಣನ ಬಗ್ಗೆ ಪ್ರಶ್ನೆಯನ್ನು ಮಾಡಿದ್ದೀರೋ, ಭಗವಂತನ ಮಹಿಮೆಯನ್ನು ಪ್ರಕಾಶಗೊಳಿಸುವಂತಹ ಏನು ಪ್ರಶ್ನೆಯನ್ನು ಮಾಡಿದ್ದೀರೋ, ಇದು ಬಹಳ ಉತ್ತಮವಾದಂತಹ ಪ್ರಶ್ನೆಯನ್ನು ಮಾಡಿದ್ದೀರಿ. ಈ ಪ್ರಶ್ನೆಯನ್ನು ಮಾಡೋದರಿಂದಾಗಿ, ಆ ವಿಷಯವನ್ನು ತಿಳಿಯೋದರಿಂದಾಗಿ ಕೂಡಲೇ ಪರಮಾತ್ಮ ತಾನು ಪ್ರಸನ್ನನಾಗುತ್ತಾನೆ. ಹಾಗಾಗಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರವಾಗುವಂತಹ ಶ್ರೇಷ್ಠವಾದಂತಹ ಪ್ರಶ್ನೆಯನ್ನು ಮಾಡಿದ್ದೀರಿ ಎಂಬುದಾಗಿ ಹೇಳಿ, ಮೊದಲಿಗೆ ಏನು ಕೇಳಿದರು? ಎಲ್ಲ ಧರ್ಮಗಳಲ್ಲಿ ಯಾವ ಧರ್ಮವನ್ನು ಆಚರಣೆ ಮಾಡಬೇಕು, ನಿಯಮೇನ ಪುರುಷರಿಗೆ ಶ್ರೇಯಸ್ಸಾಧನವಾದದ್ದು ಯಾವುದು, ಜೀವರಿಗೆ ಶ್ರೇಯಸ್ಸಾಧನವಾದದ್ದು ಯಾವುದು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದರು. ಅದಕ್ಕೆ ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಸವೈ ಪುಂಸಾಂ ಪರೋಧರ್ಮೋ ಯಥೋ ಭಕ್ತಿರದೋಕ್ಷಜೆ ಅಹೇತುಕ್ಯವ್ಯವಹಿತ ಯಯಾತ್ಮಾಶು ಪ್ರಸೀದತಿ. ಯಾವ ಧರ್ಮವನ್ನು ಮಾಡಬೇಕು ಅಂತಂದರೆ, ಯಾವ ಧರ್ಮವನ್ನು ಆಚರಣೆ ಮಾಡೋದರಿಂದಾಗಿ ಪರಮಾತ್ಮನಲ್ಲಿ ಭಕ್ತಿ ಅಂತನ್ನೋದು ಬರುತ್ತದೆಯೋ ಅಂತಹ ಧರ್ಮಗಳನ್ನೇ ಆಚರಣೆಯನ್ನು ಮಾಡಬೇಕು. ಅದೇ ಪುರುಷರ ಕರ್ತವ್ಯವಾದದ್ದು. ಪರಮಾತ್ಮನಲ್ಲಿ ಯಾವ ಪ್ರಯೋಜನವೂ ಇಲ್ಲದೆ, ಯಾವ ನಿಮಿತ್ತವನ್ನು ಅಪೇಕ್ಷಿಸದೆ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು. ಅಂದರೆ ನಮಗೆ ಯಾವುದೋ ಒಂದು ಉದ್ಯೋಗ ಸಿಗಬೇಕಾಗಿದೆ, ವಿವಾಹವಾಗಬೇಕಾಗಿದೆ ಅಂತ ಈ ರೀತಿಯಾಗಿ ಕಾಮನೆ ಇಲ್ಲದೇನೆ ಪರಮಾತ್ಮನಲ್ಲಿ ನಿರ್ನಿಮಿತ್ತವಾಗಿ ಭಕ್ತಿ ಅಂತನ್ನೋದು ಬರಬೇಕು. ಅಂತಹ ಭಕ್ತಿಯನ್ನು ತಂದುಕೊಡುವಂತಹ ಯಾವ ಕಾರ್ಯಗಳಿವೆಯೋ ಅದೇ ಪರಮಧರ್ಮ, ಅದೇ ಪರೋಧರ್ಮ. ಅದನ್ನೇ ಪುರುಷರು, ಜೀವರು ಆಚರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಧರ್ಮಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಶ್ರಯಾಂ ನೋತ್ಪಾದಯೇದ್ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಪುರುಷರು ತಾವು ಆಚರಣೆ ಮಾಡಿದಂತಹ ಧರ್ಮದಿಂದಾಗಿ ಅವರಿಗೆ ಭಗವಂತನ ಕಥೆಯನ್ನು ಕೇಳಬೇಕು ಅಂತ ಭಗವಂತನ ಕಥೆಯಲ್ಲಿ ಆಸಕ್ತಿ ಹುಟ್ಟಲಿಲ್ಲ, ಭಗವಂತನಲ್ಲಿ ಭಕ್ತಿ ಬರಲಿಲ್ಲ ಅಂತಂದರೆ ಅವರು ಮಾಡಿದಂತಹ ಧರ್ಮಗಳೆಲ್ಲವೂ ಕೂಡ ವ್ಯರ್ಥವಾಗಿ ಹೋಗುತ್ತದೆ. ಹಾಗಾಗಿ ನಾವು ಮಾಡಿದಂತಹ ಧರ್ಮಗಳು ಸಫಲವಾಗಿದೆಯಾ ಇಲ್ಲವಾ ಅಂತ ಯಾವ ಮಾನದಂಡದಿಂದಾಗಿ ನೋಡಬೇಕು ಅಂತಂದರೆ, ನಮಗೆ ಭಗವಂತನಲ್ಲಿ ಭಕ್ತಿ ಬರುತ್ತಾ ಇದ್ದರೆ, ಭಗವಂತನ ಕಥೆಗಳನ್ನು ಕೇಳಬೇಕು ಅಂತನ್ನುವಂತಹ ಆಸಕ್ತಿ ಹುಟ್ಟುತ್ತಾ ಇತ್ತು ಅಂತಂದರೆ ನಾವು ಮಾಡಿದಂತಹ ಧರ್ಮಗಳು ಸಫಲವಾಗಿವೆ ಎಂಬುದಾಗಿ ನಾವು ತಿಳಿಯಬಹುದು. ಬಹಳ ಮಹತ್ವದ ಮಾತನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಹೇಗೆ ನಾವು ನೋಡಬೇಕು, ಅವುಗಳಲ್ಲಿ ಪರಸ್ಪರ ಕಾರ್ಯಕಾರಣ ಭಾವ ಹೇಗಿದೆ ಅಂತ ಅನ್ನೋದನ್ನು ನಮಗೆ ತಿಳಿಸಿಕೊಡುತ್ತದೆ. ಧರ್ಮವನ್ನು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ ಅದಕ್ಕೆ ಹೇಳುತ್ತದೆ, ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ ನಾರ್ಥೋರ್ಥಾಯೇಹ ಕಲ್ಪತೆ. ಧರ್ಮವನ್ನು ಆಚರಣೆ ಮಾಡಿದರೆ ನಮ್ಮನ್ನು 4 ಜನ ನೋಡಿ ಇವನು ಬಹಳ ಧಾರ್ಮಿಕನಾಗಿದ್ದಾನೆ ಅಂತ ಹೇಳಿಬಿಟ್ಟು ಸಂಪತ್ತನ್ನು ಕೊಡುತ್ತಾರೆ. ಹಾಗಾಗಿ ಅರ್ಥಕ್ಕಾಗಿ ಅಂತ ಧರ್ಮವನ್ನು ಆಚರಣೆ ಮಾಡೋದೇ ಅಂತಂದರೆ ಸರ್ವಥಾ ಅಲ್ಲ ಅಂತ ಹೇಳುತ್ತಾರೆ. ಯಾಕೆಂದರೆ ಧರ್ಮವನ್ನು ಮಾಡೋದರಿಂದಾಗಿ ಸಿಗುವಂತಹ ಫಲ ಏನು ಅಂತಂದರೆ ಮೋಕ್ಷವೆಂಬಂತಹ ಮಹಾಫಲ ಅಂತ ಅನ್ನೋದು ಸಿಗುತ್ತದೆ. ಹಾಗಾಗಿ ಧರ್ಮಸ್ಯ ಹ್ಯಾಪವರ್ಗ್ಯಸ್ಯ, ಮೋಕ್ಷವೆಂಬಂತಹ ಮಹಾಫಲವಿರಬೇಕಾದಾಗ ಅರ್ಥಕ್ಕಾಗಿ, ಸಂಪತ್ತಿಗಾಗಿ ಅಂತ ನಾವು ಧರ್ಮಗಳನ್ನು ಆಚರಣೆ ಮಾಡೋದಲ್ಲ. ಕೇವಲ ಪ್ರದರ್ಶನೆಯನ್ನು ಮಾಡುವುದು, ಧರ್ಮವನ್ನು ಮಾಡಿದಂತೆ ಪ್ರದರ್ಶನೆಯನ್ನು ಮಾಡುವುದು, ಒಂದು 4 ಜನರನ್ನು ಮೆಚ್ಚಿಸೋದಕ್ಕಾಗಿ ಅಂತ ಧರ್ಮವನ್ನು ಮಾಡುವುದು ಸರ್ವಥಾ ಅಲ್ಲ. ಹಾಗೆ ಮಾಡಿದರೆ ಏನೂ ಫಲವೇ ಸಿಗೋದಿಲ್ಲ. ಈಗ ನಾವು ಸುಮ್ಮನೆ ಧರ್ಮ ಮಾಡಿದಂತೆ ನಟಿಸಿದರೆ, ಕೇವಲ ಪ್ರದರ್ಶನೆಯನ್ನು ಮಾಡಿದರೆ ಅದರಿಂದ ಹೇಗೆ ಫಲ ಸಿಗುತ್ತದೆ ಹೇಳ್ರಿ. ಈಗ ಸ್ಕೂಲಿಗೆ ವಿದ್ಯಾರ್ಥಿಗಳನ್ನು ಕಳಿಸಿರುತ್ತೇವೆ, ಆಗ ಅವನು ಅಲ್ಲಿ ಚೆನ್ನಾಗಿ ಓದ್ಕೋಬೇಕು. ಬರೀ ಟೀಚರ್ ಬಂದಾಗ ಅವರ ಮುಂದೆ ತಾನು ಓದಿದಂತೆ ನಾಟಕ ಮಾಡಿದರೆ ತಾನು ಪಾಸ್ ಆಗ್ತಾನೆ? ಫೇಲ್ ಆಗಿಬಿಡ್ತಾನಷ್ಟೇ. ಹಾಗೆ ನಾವು ಧರ್ಮವನ್ನು, ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾ ನಾವು ಆ ಧರ್ಮವನ್ನು ನಮ್ಮ ಉದ್ಧಾರಕ್ಕಾಗಿ, ಮೋಕ್ಷಕ್ಕಾಗಿ ಅಂತ ನಾವು ಧರ್ಮಗಳ ಆಚರಣೆಯನ್ನು ಮಾಡಬೇಕೇ ಹೊರತು ಸುಮ್ಮನೆ ಮಾಡಿದಂತೆ ನಟಿಸಿದರೆ, ಪ್ರದರ್ಶನೆಯನ್ನು ಮಾಡಿದರೆ ನಮಗೆ ಅದರಿಂದಾಗಿ ಏನೂ ಫಲ ಅಂತನೋ ಸಿಗೋದಿಲ್ಲ. ಹಾಗಾಗಿ ಧರ್ಮವನ್ನು ನಾವು ಮಾಡಬೇಕು ಯಾಕೆ? ಅಪವರ್ಗಕ್ಕಾಗಿ, ಮೋಕ್ಷಕ್ಕಾಗಿ ಅಂತ ನಾವು ಧರ್ಮಗಳನ್ನು ಆಚರಣೆಯನ್ನು ಮಾಡಬೇಕು. ಇನ್ನು ಅರ್ಥದಿಂದಾಗಿ ಏನು ಮಾಡಬೇಕು, ಸಂಪತ್ತಿನಿಂದಾಗಿ ಏನು ಮಾಡಬೇಕು ಅಂತಂದರೆ, ನಾರ್ಥಸ್ಯ ಧರ್ಮೈಕಾಂತಸ್ಯ. ಅರ್ಥದ ಫಲ ಏನು? ಅರ್ಥ ಬಂತು ಅಂತಂದರೆ ನಮಗೆ ಬೇಕಾದಷ್ಟು ವಿಷಯ ಭೋಗವನ್ನು ಮಾಡಬಹುದು. ನಮಗೆ ಎಲ್ಲಿ ಬೇಕೋ ಅಲ್ಲಿಗೆ ತಿರುಗಬಹುದು, ಕಾರ್ ತೊಗೋಬೋದು, AC ತೊಗೋಬೋದು, ಬೇಕಾದ್ದನ್ನು ಮಾಡ್ಬೋದು ಅರ್ಥ ಇದ್ದರೆ. ಹಾಗಾಗಿ ಆ ಅರ್ಥದಿಂದಾಗಿ ಸಿಗುವಂತಹ ಫಲ ಏನು?
ಕಾಮ ವಿಷಯ ಭೋಗ ಅಂತ ಅನ್ನೋದೇ ಅರ್ಥದಿಂದಾಗಿ ಸಿಗುವಂತಹ ಪ್ರಯೋಜನ, ಅದು ಗೊತ್ತೇ ಇದೆಯಲ್ಲ ಅಂತಂದರೆ ಅದಕ್ಕೆ ಭಾಗವತ ಹೇಳುತ್ತದೆ, ನಾರ್ಥಸ್ಯ ಧರ್ಮೈಕಾಂತಸ್ಯ, ಅರ್ಥದ ಫಲವೇನು ಅಂತಂದರೆ ಧರ್ಮವನ್ನೇ ಆಚರಣೆ ಮಾಡೋದಕ್ಕಾಗಿ ಅಂತ ನಾವು ಅರ್ಥವನ್ನು ಉಪಯೋಗಿಸಬೇಕು. ಬ್ರಾಹ್ಮಣರಿಗೆ ದಾನವನ್ನು ಮಾಡೋದಕ್ಕಾಗಿ, ಅನ್ನದಾನವನ್ನು ಮಾಡೋದಕ್ಕಾಗಿ, ಇಂತಹ ಸತ್ಕಾರ್ಯಗಳಿಗಾಗಿ, ಧರ್ಮದ ಕಾರ್ಯಗಳನ್ನು ಮಾಡೋದಕ್ಕಾಗಿ, ಯಜ್ಞಯಾಗಾದಿಗಳನ್ನು ಮಾಡೋದಕ್ಕಾಗಿ, ಇಂತಹ ದೇವಾಲಯಾದಿಗಳ ನಿರ್ಮಾಣಕ್ಕಾಗಿ, ಇಂತಹ ಧರ್ಮ ಕಾರ್ಯಗಳಿಗಾಗಿ ನಾವು ಅರ್ಥದ ವಿನಿಯೋಗವನ್ನು ಮಾಡಬೇಕು, ಹೊರತು ಕಾಮಕ್ಕಾಗಿ ವಿಷಯ ಭೋಗಕ್ಕಾಗಿ ಅಂತ ಧರ್ಮವನ್ನು ಸರ್ವತಾ ಉಪಯೋಗಿಸಬಾರದು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇನ್ನು ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವತಿ ಯಾವತ. ಇನ್ನು ವಿಷಯ ಭೋಗ, ಕಾಮವನ್ನು ಯಾಕೆ ಮಾಡಬೇಕು ಅಂತಂದರೆ ಅದಕ್ಕೆ ಹೇಳುತ್ತಾರೆ, ನಾವು ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕಾಗಿ ವಿಷಯ ಭೋಗವನ್ನು ಮಾಡಿದರೆ ನಮ್ಮ ಇಂದ್ರಿಯಗಳು ಆಯಾ ವಿಷಯಗಳನ್ನು ಭೋಗ ಮಾಡಬೇಕು ಅಂತ ಅನಿಸುತ್ತದೆ. ನಮ್ಮ ಕಣ್ಣಿನಿಂದಾಗಿ ಇಂತಹ ಪದಾರ್ಥವನ್ನು ನೋಡಬೇಕು ಅಂತ ಅನಿಸುತ್ತದೆ, ಬಾಯಿಯಿಂದಾಗಿ ಇಂತಹ ನಾಲಿಗೆ ಇಂತಹ ರುಚಿಯನ್ನು ನೋಡಬೇಕು ಅಂತ ಅನಿಸುತ್ತದೆ. ಅದನ್ನು ನಾವು ಆ ಇಂದ್ರಿಯವನ್ನು ತೃಪ್ತಿಪಡಿಸೋದಕ್ಕಾಗಿ ಅಂತ ನಾವು ಆ ವಿಷಯ ಭೋಗವನ್ನು ಮಾಡುತ್ತೇವೆ ಅಂತಂದರೆ ಸರ್ವಥಾ ಅಲ್ಲ ಅಂತ ಹೇಳುತ್ತಾರೆ. ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವತಿ ಯಾವತ. ವಿಷಯ ಭೋಗವನ್ನು ಯಾಕೆ ಮಾಡಬೇಕು ಅಂತಂದರೆ ಜೀವಂತವಾಗಿರಲಿಕ್ಕೆ, ನಾವು ಜೀವಂತವಾಗಿರಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ವಿಷಯ ಭೋಗವನ್ನು ಮಾಡಬೇಕೇ ಹೊರತು ನಾವು ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕಾಗಿ ಅಂತ ಸರ್ವಥಾ ವಿಷಯ ಭೋಗವನ್ನು ಮಾಡಬಾರದು. ಯಾಕೆಂದರೆ ಎಷ್ಟು ನಾವು ವಿಷಯ ಭೋಗವನ್ನು ಮಾಡಿದರೂ ಕೂಡ ಇಂದ್ರಿಯಗಳು ಅದು ತೃಪ್ತಿಯನ್ನು ಹೊಂದೋದೇ ಇಲ್ಲ. ಇನ್ನೂ ಬೇಕು ಅಂತ ಆಶೆ ಬರುತ್ತದೆ ಹೊರತು ನಮಗೆ ಇಂದ್ರಿಯಗಳು ಅದು ತೃಪ್ತಿಯನ್ನು ಹೊಂದೋದೇ ಇಲ್ಲ. ಆಶಾ ನ ಜೀರ್ಣ ವಯಮೇವ ಜೀರ್ಣಾಃ. ಆಶಾ ಅದು ಜೀರ್ಣ ಆಗೋದೇ ಇಲ್ಲ, ನಾವೇ ಜೀರ್ಣವಾಗಿ ಹೋಗುತ್ತೇವೆ ಹೊರತು ಇನ್ನೂ ಬೇಕು ಅಂತನ್ನುವಂತಹ ಆಶೆ ಮಾತ್ರ ಹೋಗೋದಿಲ್ಲ. ಹಾಗಾಗಿ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕಾಗಿ ಅಂತ ಕಾಮವನ್ನು ಮಾಡೋದಲ್ಲ. ಒಂದು ಕಥೆಯನ್ನು ಹೇಳ್ತಾರೆ ಸುಮ್ಮನೆ, ಏನು ಅಂತಂದರೆ ಒಂದು ಹುಚ್ಚು ಆಸ್ಪತ್ರೆ ಇತ್ತಂತೆ. ಆ ಹುಚ್ಚು ಆಸ್ಪತ್ರೆಯಲ್ಲಿ ಒಂದು ದಿನ ಆ ಪೇಷಂಟ್ಸ್ಗೆ ಒಂದು ಟೆಸ್ಟ್ ನಡೆಯೋದು, ಪರೀಕ್ಷೆಯನ್ನು ಮಾಡ್ತಾ ಇದ್ರಂತೆ. ಅವರಿಗೆಲ್ಲ ಒಂದು ತೂತು ಬಿದ್ದಂತಹ ತಂಬಿಗೆಯನ್ನು ಬಾಟಲ್ನೋ ಕೊಟ್ಟು ಕಳಿಸುತ್ತಾ ಇದ್ದರು, ಇದನ್ನು ತುಂಬಿಕೊಂಡು ಬರ್ರಿ ಅಂತ. ಅವರು ಪ್ರತಿದಿನ ಪ್ರಯತ್ನವನ್ನು ಮಾಡುತ್ತಾ ಇದ್ದರು, ಆದರೆ ಅದು ತುಂಬೋದೇ ಇಲ್ಲ, ಯಾಕಂದರೆ ಅದಕ್ಕೆ ತೂತಿದೆ. ಹಾಗಾಗಿ ಅದನ್ನು ತುಂಬೋದೇ ಇಲ್ಲ. ಅವರು ಪ್ರತಿದಿನ ಪ್ರಯತ್ನವನ್ನು ಮಾಡ್ತಾಯಿದ್ರು. ಯಾರಾದರೂ ಬಂದು ಪೇಷಂಟ್ಸ್ ಅವರು ಇದು ತುಂಬೋದಿಲ್ಲ, ಇದಕ್ಕೆ ತೂತಿದೆ ಎಂಬುದಾಗಿ ಯಾರಾದರೂ ಬಂದು ಹೇಳಿದರೆ, ಇಲ್ಲ ಇವರಿಗೆ ಹುಚ್ಚು ಕಡಿಮೆ ಆಗಿದೆ ಎಂಬುದಾಗಿ ತಿಳಿದು ಅವರನ್ನು ಆ ಹುಚ್ಚು ಆಸ್ಪತ್ರೆಯಿಂದಾಗಿ ಹೊರಗೆ ಹಾಕ್ತಾ ಇದ್ದರಂತೆ. ಹಾಗೆ ನಾವೆಲ್ಲರೂ ಕೂಡ ಸಂಸಾರದಲ್ಲಿ ಸಿಗಿಬಿದ್ದಿದ್ದೇವೆ. ಯಾಕೆ ಹುಚ್ಚರಂತೆ ನಾವು ಆ ಇಂದ್ರಿಯಗಳನ್ನು ತೃಪ್ತಿಪಡಿಸೋದರಲ್ಲಿಯೇ ನಾವು ಮಗ್ನರಾಗಿಬಿಟ್ಟಿದ್ದೇವೆ, ವಿಷಯ ಭೋಗದಲ್ಲಿಯೇ ಆಸಕ್ತರಾಗಿದ್ದೇವೆ. ಆ ಇಂದ್ರಿಯಗಳನ್ನಾದರೂ ತೃಪ್ತಿಪಡಿಸಲಿಕ್ಕೆ ಆಗೋದಿಲ್ಲ. ಅದು ತೂತು ಬಿದ್ದಂತಹ ತಂಬಿಗೆ ಇದ್ದಂತೆ, ಎಷ್ಟು ತೃಪ್ತಿಪಡಿಸಿದರೂ ಕೂಡ ಅದು ತೃಪ್ತಿಯನ್ನು ಹೊಂದೋದೇ ಇಲ್ಲ. ಹಾಗಾಗಿ ಆ ಹುಚ್ಚುತನವನ್ನು ಬಿಟ್ಟು ನಾವು ಕೇವಲ ಭಗವಂತನ ಸೇವೆ ಮಾಡೋದಕ್ಕಾಗಿ, ಭಗವದ್ಭಕ್ತರ ಸೇವೆಯನ್ನು ಮಾಡೋದಕ್ಕಾಗಿ ಜೀವಂತರಾಗಿರಬೇಕು. ಆ ಜೀವಂತರಾಗಿರಲಿಕ್ಕೆ ಎಷ್ಟು ವಿಷಯ ಭೋಗವನ್ನು ಮಾಡಬೇಕೋ ಅಷ್ಟು ವಿಷಯ ಭೋಗವನ್ನು ಮಾಡಿದರೆ ಸಾಕು, ಹೊರತು ನಾವು ಚೆನ್ನಾಗಿ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕಾಗಿ ಅಂತ ವಿಷಯ ಭೋಗವನ್ನು ಮಾಡಬಾರದು ಎಂಬುದಾಗಿ ಹೇಳಿ, ಇದೆಲ್ಲವನ್ನು ಮಾಡಿದರೂ ಕೂಡ ಜೀವಸ್ಯ ತತ್ವಜಿಜ್ಞಾಸೋಹೋ ನಾರ್ಥೋ ಎಷ್ಟೇಹ ಕರ್ಮಭಿಹಿ. ಇನ್ನು ಧರ್ಮವನ್ನು ಮಾಡಿದರೆ ಮೋಕ್ಷ ಅಂತನೋ ಸಿಗುತ್ತದೆ ಅಂದರೆ ಧರ್ಮದಿಂದಾಗಿ ನೇರವಾಗಿ ಮೋಕ್ಷ ಸಿಗುತ್ತದೆಯಾ ಅಂತಂದರೆ ಅಲ್ಲ ಅಂತ ಹೇಳುತ್ತಾರೆ. ಜೀವನು ತಾನು ತತ್ವಜಿಜ್ಞಾಸೆಯನ್ನು ಮಾಡಬೇಕು. ಜಿಜ್ಞಾಸವನ್ನು ಮಾಡಿದರೇನೆ ಆಗ ತಾನು ಮಾಡಿದಂತಹ ಧರ್ಮಗಳಿಂದಾಗಿ ಮೋಕ್ಷ ಅಂತನ್ನೋದು ಸಿಗಲು ಸಾಧ್ಯವಿದೆ. ಅದನ್ನೇ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡುತ್ತಾರೆ. ಜಿಜ್ಞಾಸೋತ್ತ ಜ್ಞಾನಜಾತ್ ತತ್ ಪ್ರಸಾದಾದೇವ ಮುಚ್ಯತೆ ಅಂತ. ಅಂದರೆ ಧರ್ಮಗಳನ್ನು ಮಾಡೋದರಿಂದಾಗಿ ಮನಸ್ಸು ಶುದ್ಧವಾಗುತ್ತದೆ. ಶುದ್ಧವಾದಾಗ ಶ್ರವಣ ಮನನ ನಿಧ್ಯಾಸನಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಆಗ ಭಗವಂತನ ಅಪರೋಕ್ಷ ಜ್ಞಾನವಾಗಿ ಭಗವಂತನಲ್ಲಿ ಪರಮಭಕ್ತಿ ಬಂದು ಅದರಿಂದಾಗಿ ಮೋಕ್ಷ ಅಂತನ್ನೋದು ಸಿದ್ಧವಾಗುತ್ತದೆ ಎಂಬುದಾಗಿ ಈ ಎಲ್ಲ ಸಾಧನೆಗಳನ್ನು ಆ ಪುರುಷನಿಗೆ ಶ್ರೇಯಸ್ಸಾಧನವಾದದ್ದು ಯಾವುದು ಅಂತನ್ನೋದನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ. ವದಂತಿ ತತ್ವವಿದಸ್ತತ್ವ, ತತ್ವ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಹೇಳಿದ್ರಲ್ಲ, ತತ್ವ ಅಂತಂದರೆ ಏನು ಅಂತ ಕೇಳಿದಾಗ ಅದಕ್ಕೆ ಹೇಳುತ್ತಾ ಇದ್ದಾರೆ, ಬ್ರಹ್ಮ ಪರಮಾತ್ಮ ಎಂಬುದಾಗಿ ಯಾರನ್ನು ನಾವು ಕರೆಯುತ್ತೇವೆಯೋ ಅಂತಹ ಗುಣಪೂರ್ಣನಾದಂತಹ ಸ್ವತಂತ್ರನಾದಂತಹ ವಸ್ತುವೇ ತಾನು ತತ್ವ ಎಂಬುದಾಗಿ ಕರೆಯಲ್ಪಡುತ್ತಾನೆ. ಹಾಗಾಗಿ ಪರಮಾತ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೀಗೆ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಹೀಗೆ ನಾವು ಮಾಡಿದಂತಹ ಎಲ್ಲ ಕರ್ಮಗಳಿಗೂ ಕೂಡ ಕೊನೆಗೆ ಇರುವಂತಹ ಫಲ ಏನು ಅಂತಂದರೆ ಸಂಸಿದ್ಧಿರ್ ಹರಿತೋಷಣಂ, ಭಗವಂತನ ತೃಪ್ತಿ, ಭಗವಂತನ ಪ್ರೀತಿ ಅಂತನ್ನೋದೇನಿದೆಯೋ ಅದೇ ನಾವು ಮಾಡಿದಂತಹ ಎಲ್ಲ ಧರ್ಮಗಳ ಫಲವಾಗಿದೆ ಎಂಬುದಾಗಿ ಹೇಳಿ, ತಸ್ಮಾತ್ ಏಕೇನ ಮನಸ ಭಗವಾನ್ ಸಾತ್ವತಾಂ ಪ್ರತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಆ ಕಾರಣದಿಂದಾಗಿ ಸದಾಕಾಲ ನಾವು ಭಗವಂತನ ಶ್ರವಣವನ್ನು ಮಾಡಬೇಕು, ಕೀರ್ತನೆಯನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು, ಸದಾಕಾಲ ಭಗವಂತನ ಪೂಜೆಯಲ್ಲೇನೇ
ನಿರತರಾಗಿರಬೇಕು. ಯಾರು ಈ ರೀತಿಯಾಗಿ ಭಗವಂತನ ಶ್ರವಣಾದಿಗಳನ್ನು ಮಾಡುತ್ತಾರೋ ಅವರು ಕರ್ಮಗ್ರಂಥಿ ನಿಬಂಧನಂ, ಅವರು ತಮ್ಮ ಕರ್ಮಗ್ರಂಥಿಯನ್ನು, ಕರ್ಮದ ಗಂಟನ್ನು ತಾವು ನಾಶವನ್ನು ಮಾಡಿಕೊಳ್ಳುತ್ತಾರೆ, ಅರ್ಥಾತ್ ಆ ಲಿಂಗದೇಹದ ಭಂಗವನ್ನು ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಇಂತಹ ಸಂಸಾರವನ್ನು ನಾಶ ಮಾಡುವಂತಹ ಆ ಭಗವಂತನ ಕಥೆಯನ್ನು ಯಾರು ತಾನೇ ಶ್ರವಣವನ್ನು ಮಾಡೋದಿಲ್ಲ, ಆ ಭಗವಂತನ ಕಥೆಯಲ್ಲಿ ಯಾರು ತಾನೇ ರತಿಯನ್ನು ತೋರೋದಿಲ್ಲ ಎಂಬುದಾಗಿ ಆ ರೀತಿಯಾಗಿ ಹೇಳಿ, ಶುಶ್ರೂಷೋ ಶ್ರದ್ಧಾನಸ್ಯ ವಾಸುದೇವ ಕಥಾರತಿ ಸ್ಯಾನ್ಮಹತ್ ಸೇವೆಯ ವಿಪ್ರಾಹ ಪುಣ್ಯತೀರ್ಥ ನಿಷೇವನಾತ್. ಇನ್ನು ಭಗವಂತನ ಕಥೆಯಲ್ಲಿ ನಮಗೆ ಆಸಕ್ತಿ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಮಹಾತ್ಮರ ಸೇವೆಯನ್ನು ಮಾಡಬೇಕು. ಜ್ಞಾನಿಗಳ ಮಹಾತ್ಮರ ಸೇವೆಯನ್ನು ಮಾಡಿದರೆ ಆಗ ಭಗವಂತನ ಕಥೆಯನ್ನು ಕೇಳಬೇಕು ಅನ್ನುವಂತಹ ಆಸಕ್ತಿಯು ಬರುತ್ತದೆ. ಮತ್ತು ಅನೇಕ ಪುಣ್ಯತೀರ್ಥಗಳ ತೀರ್ಥಕ್ಷೇತ್ರಗಳ ಸೇವನೆಯನ್ನು ಮಾಡಬೇಕು. ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಯಾತ್ರೆಯನ್ನು ಮಾಡಿ ಬರಬೇಕು. ಮಾಡಿದರೆ ಆಗ ನಮಗೆ ಭಗವಂತನ ಕಥೆಯಲ್ಲಿ ಆಸಕ್ತಿ ಹುಟ್ಟುತ್ತದೆ. ಅಂದರೆ ಪುಣ್ಯತೀರ್ಥಗಳನ್ನು ಸೇವಿಸಿದರೆ ಮಹಾತ್ಮರ ಸೇವೆ ಸಿಗುತ್ತದೆ. ಮಹಾತ್ಮರ ಸೇವೆ ಸಿಕ್ಕರೆ ಆಗ ಭಗವಂತನ ಕಥೆಯಲ್ಲಿ ಆಸಕ್ತಿ ಅಂತನ್ನೋದು ಹುಟ್ಟುತ್ತದೆ. ಹಾಗೆ ಭಗವಂತನ ಆ ಕಥೆಯಲ್ಲಿ ಆಸಕ್ತಿಯನ್ನು ಹೊಂದಬೇಕು ಅಂದರೆ ಮಹಾತ್ಮರ ಸೇವೆಯನ್ನು, ಭಗವದ್ಭಕ್ತರ ಸೇವೆಯನ್ನು ಅವಶ್ಯವಾಗಿಯೂ ಕೂಡ ಮಾಡಲೇಬೇಕು ಎಂಬುದಾಗಿ ಹೇಳಿ, ಯಾರು ಈ ರೀತಿಯಾಗಿ ಭಗವಂತನ ಕಥೆಗಳನ್ನು ನಿತ್ಯದಲ್ಲಿಯೂ ಕೂಡ ಕೇಳುತ್ತಾರೆಯೋ ಹೃದಯಂತಸ್ಥೋ ಹ್ಯಭದ್ರಾಣಿ ವಿಧುನೋತಿ ಸುಹೃತ್ಸತಾಂ, ಆಗ ಪರಮಾತ್ಮ ಅವರ ಹೃದಯದಲ್ಲಿಯೇ ಅಭಿವ್ಯಕ್ತನಾಗಿ, ಹಿಂದೆ ನಾವು ಕೇಳಿದ್ವಲ್ಲ, ಸದ್ಯೋ ಹೃದಯವರುದ್ಯತೆ, ಯಾರು ಭಗವಂತನ ಕಥೆಗಳನ್ನು ಕೇಳುತ್ತಾರೆ ಅವರಿಗೆ ಕೂಡಲೇ ಪರಮಾತ್ಮ ಹೃದಯದಲ್ಲಿಯೇ ಅಭಿವ್ಯಕ್ತನಾಗುತ್ತಾನೆ. ಹೀಗೆ ಹೃದಯದಲ್ಲಿ ಅಭಿವ್ಯಕ್ತನಾಗಿ ಹೃದಯದಲ್ಲಿಯೇ ಇದ್ದುಕೊಂಡು ಅವರ ಎಲ್ಲ ಅಭದ್ರಗಳನ್ನು, ದೋಷಗಳನ್ನು, ಪಾಪಗಳನ್ನು ಪರಮಾತ್ಮ ಪರಿಹಾರವನ್ನು ಮಾಡಿಬಿಡುತ್ತಾನೆ. ಭಿದ್ಯತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇ ಆತ್ಮನೀಶ್ವರೇ. ಇನ್ನು ಯಾವಾಗ ಪರಮಾತ್ಮನ ದರ್ಶನವಾಗುತ್ತದೆಯೋ ಆಗ ಲಿಂಗದೇಹದ ಭಂಗ ಅಂತನ್ನೋದು ಆಗುತ್ತದೆ. ಅವನ ಎಲ್ಲ ಕರ್ಮಗಳು ಕೂಡ ನಾಶವಾಗಿ ಬಿಡುತ್ತದೆ. ಹಾಗಾಗಿ ಜ್ಞಾನಿಗಳು ನಿತ್ಯದಲ್ಲಿಯೂ ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುತ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟು ಈ ರೀತಿಯಾಗಿ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಪುರುಷರಿಗೆ ನಿಯಮೇನ ಶ್ರೇಯಸ್ಸಾಧನವಾದ ಯಾವುದು ಅಂತಂದರೆ ಭಗವಂತನಲ್ಲಿ ಭಕ್ತಿ ಬರುವಂತೆ, ಭಗವಂತನ ಕಥೆಯಲ್ಲಿ ಆಸಕ್ತಿ ಬರುವಂತೆ ತಾವು ಧರ್ಮಗಳನ್ನು ಆಚರಣೆ ಮಾಡಬೇಕು. ಆ ಯಾವ ಧರ್ಮಗಳಿಂದಾಗಿ ನಮಗೆ ಭಗವಂತನ ಕಥೆಯಲ್ಲಿ ಆಸಕ್ತಿ ಬರುತ್ತದೆ, ಭಗವಂತನಲ್ಲಿ ಭಕ್ತಿ ಬರುತ್ತದೆ, ಭಗವಂತನ ತುಷ್ಟಿಯಾಗುತ್ತದೆ, ಭಗವಂತನ ಪ್ರಸಾದವಾಗುತ್ತದೆಯೋ ಅದೇ ಪುರುಷರಿಗೆ ಶ್ರೇಯಸ್ಸಾಧನವಾದದ್ದು ಅಂತ ತಿಳಿಸಿಕೊಟ್ಟು, ಇನ್ನು ಎಲ್ಲ ಶಾಸ್ತ್ರಗಳ ಸಾರವೇನು ಅಂತ ಏನು ಪ್ರಶ್ನೆಯನ್ನು ಮಾಡಿದರೋ ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ. ಎಲ್ಲ ವೇದಗಳು ಅದೆಲ್ಲವೂ ಕೂಡ ಪರಮಾತ್ಮನನ್ನೇ ಪ್ರತಿಪಾದನೆಯನ್ನು ಮಾಡುತ್ತದೆ. ಹಾಗಾಗಿ ಸರ್ವಶಾಸ್ತ್ರಗಳ ಸಾರ ಏನು ಅಂದರೆ ಪರಮಾತ್ಮನೇ ಸಕಲ ಶಾಸ್ತ್ರಗಳ ಪ್ರತಿಪಾದ್ಯನಾದಂತಹ ವಿಷಯನಾಗಿದ್ದಾನೆ. ಅಲ್ಲ, ಮತ್ತು ನಾವು ವೇದಗಳನ್ನು ನೋಡಿದಾಗ ಅನೇಕ ಯಜ್ಞಯಾಗಾದಿಗಳನ್ನು ಹೇಳಿರುತ್ತಾರೆ, ಅನೇಕ ಬೇರೆ ಬೇರೆ ಕ್ರಿಯೆಗಳನ್ನೆಲ್ಲವನ್ನೂ ಕೂಡ ಹೇಳಿರುತ್ತಾರೆ. ಅವೆಲ್ಲ ಪ್ರತಿಪಾದ್ಯವಾದಾಗ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತದೆ ಅಂತ ಹೇಗೆ ಹೇಳ್ತೀರಿ ಅಂತಂದರೆ ಅದಕ್ಕೆ ಹೇಳುತ್ತಾರೆ, ವಾಸುದೇವ ಪರಾಮಖಾಃ ವಾಸುದೇವ ಪರಾ ಯೋಗಾಃ ವಾಸುದೇವ ಪರಾಕ್ರಿಯಾಃ. ಆ ಯಜ್ಞಯಾಗಾದಿಗಳನ್ನು, ಯೋಗಾನುಷ್ಠಾನವನ್ನು, ಬೇರೆ ಬೇರೆ ಕ್ರಿಯೆಗಳನ್ನು ಅವೆಲ್ಲವನ್ನೂ ಕೂಡ ಹೇಳಿದ್ದು ಕೂಡ ಪರಮಾತ್ಮನ ಪ್ರೀತಿಯನ್ನು ಹೊಂದೋದಕ್ಕಾಗಿಯೇ. ಹಾಗಾಗಿ ಅವುಗಳನ್ನು ಹೇಳಿದರೂ ಕೂಡ ಅವುಗಳಿಗೂ ಕೂಡ ಪರಮಾತ್ಮನೇ ಉದ್ದೇಶನಾಗಿದ್ದಾನೆ. ಹಾಗಾಗಿ ಸಕಲ ಶಾಸ್ತ್ರ ಪ್ರತಿಪಾದ್ಯನಾದವನು ಅಂತಂದರೆ ಪರಮಾತ್ಮನೇ ಎಂಬುದಾಗಿ ಈ ರೀತಿಯಾಗಿ ಹೇಳಿ, ಇನ್ನು ಭಗವಂತನ ಸೃಷ್ಟಿಯಾದಿ ಕ್ರಿಯೆಯನ್ನು ಕೇಳಿದ್ರಲ್ಲ ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ. ಪರಮಾತ್ಮ ತಾನು ಪ್ರಳಯ ಕಾಲದಲ್ಲಿ ತಾನಷ್ಟೇ ಇರುತ್ತಾನೆ, ತಾನಷ್ಟೇ ಆಲಯ ಎಳೆದ ಮೇಲೆ ತಾನು ಮಲಗಿರುತ್ತಾನೆ. ಆಗ ಮತ್ತೆ ಸೃಷ್ಟಿಕಾಲ ಅಂತನ್ನೋದು ಬಂದಾಗ ಪರಮಾತ್ಮ ತನ್ನ ಇಚ್ಛೆಯಂತೆ ಪ್ರಕೃತಿಯನ್ನು ಉಪಾದಾನವನ್ನಾಗಿ ಮಾಡಿ ಸಮಸ್ತ ಜಗತ್ತನ್ನು ಕೂಡ ಸೃಷ್ಟಿ ಮಾಡುತ್ತಾನೆ ಎಂಬುದಾಗಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಭಾವಯನ್ ಏಷ ಸತ್ಯೇನ ಲೋಕಾನ್ವೈ ಲೋಕಭಾವನಃ ಲೀಲಾವತಾರಣಗತಃ ತಿರ್ಯಂಗ್ ನರಸುರಾದಿಷು. ಇನ್ನು ಪರಮಾತ್ಮ ತಾನು ಕೃಷ್ಣನಾಗಿ ಯಾಕೆ ಹುಟ್ಟಿದ್ದು ಅಂತಂದರೆ ಧರ್ಮದ ಸ್ಥಾಪನೆಯನ್ನು ಮಾಡೋದಕ್ಕಾಗಿ. ಪರಮಾತ್ಮ ಅನೇಕ ಅವತಾರಗಳನ್ನು ಯಾಕೆ ಸ್ವೀಕಾರ ಮಾಡುತ್ತಾನೆ ಅಂತಂದರೆ ಲೋಕಗಳನ್ನು ರಕ್ಷಣೆ ಮಾಡೋದಕ್ಕಾಗಿ. ತಾನು ಸೃಷ್ಟಿ ಮಾಡಿದಂತಹ ಏನು ಲೋಕಗಳಿದೆ ಆ ಸಜ್ಜನರ ರಕ್ಷಣೆಗಾಗಿ ಅಂತ ಪರಮಾತ್ಮನು ಅವತಾರವನ್ನು ಮಾಡುತ್ತಾನೆ, ಧರ್ಮದ ಸ್ಥಾಪನೆಗಾಗಿ ಅಂತ ಅವತಾರವನ್ನು ಮಾಡುತ್ತಾನೆ. ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಕೂಡ ಹಾಗೆಯೇ ಅವತಾರವನ್ನು ಮಾಡಿದ್ದು ಎಂಬುದಾಗಿ ಹೇಳಿ, ಇನ್ನು ಅನೇಕ ಅವತಾರಗಳ ಕಥೆಯನ್ನು ತಿಳಿಸಿಕೊಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದ್ರಲ್ಲ, ಆ ಎಲ್ಲ ಅನೇಕ ಅವತಾರಗಳನ್ನು ಭಗವಂತ ಯಾವ ರೂಪದಿಂದಾಗಿ ತಾನು ಅವತಾರವನ್ನು ಮಾಡಿ ತಾನು ಏನು ಕ್ರಿಯೆಯನ್ನು ಮಾಡಿದ ಎಂಬುದಾಗಿ ಒಂದೊಂದೇ ಮಾತಿನಲ್ಲಿ ಹೇಳಿಕೊಳ್ತಾ ಹೋಗುತ್ತಾರೆ. ಭಗವಂತ ತಾನು ಮೊದಲಿಗೆ ಸ್ವೀಕಾರ ಮಾಡಿದಂತಹ ರೂಪ ಅಂತಂದರೆ ಪುರುಷ ರೂಪವನ್ನು ತಾನು ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡೋದು ಅಂತಂದರೆ
ಮೊದಲಿಗೆ ಆ ರೂಪ ಇರಲಿಲ್ಲ, ತಾನು ಹಾಗೇ ಸ್ವೀಕಾರ ಮಾಡಿದ ಅಂತ ಹೇಳಿ ಬರೋದಿಲ್ಲ. ನಾವು ಈ ದೇಹವನ್ನು ಸ್ವೀಕಾರ ಮಾಡೀವಿ ಅಂದರೆ ಮೊದಲಿಗೆ ಈ ದೇಹ ಇರಲಿಲ್ಲ, ನಾವು ಆಮೇಲೆ ಈ ದೇಹವನ್ನು ಸ್ವೀಕಾರ ಮಾಡಿದ್ದೇವೆ ಅಂತ ಹೇಳ್ಬೋದು. ಆದರೆ ಪರಮಾತ್ಮನ ರೂಪಗಳೆಲ್ಲವೂ ಕೂಡ ಅದು ಅನಾದಿನಿತ್ಯವಾಗಿದೆ. ಹಾಗಾಗಿ ಸ್ವೀಕಾರ ಮಾಡಿದ ಅಂತನ್ನೋದಕ್ಕೆ ಏನಂತ ಅರ್ಥ ಅಂತಂದರೆ, ಅದಕ್ಕೆ ಶ್ರೀಮದ್ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿಕೊಡುತ್ತಾರೆ, ತಾನು ಅಭಿವ್ಯಕ್ತಿ ಮಾಡಿದ ಎಂಬುದಾಗಿ. ಇನ್ನು ಪುರುಷರೂಪದ ಅಭಿವ್ಯಕ್ತಿಯನ್ನು ಮಾಡಬೇಕು ಅಂತಂದರೂ ಕೂಡ ಅಭಿವ್ಯಕ್ತಿಯನ್ನು ಬೇರೆ ಜನರಿಗೆ ಮಾಡಬೇಕು. ತನಗಂತೂ ಸರ್ವದಾ ಸಕಲ ಪದಾರ್ಥಗಳ ಸಾಕ್ಷಾತ್ಕಾರ ಇದ್ದೇ ಇದೆ, ತನ್ನ ರೂಪಗಳ ಸಾಕ್ಷಾತ್ಕಾರ ಇದ್ದೇ ಇದೆ. ಹಾಗಾಗಿ ಅಭಿವ್ಯಕ್ತಿಯನ್ನು ಮಾಡಬೇಕು ಅಂತಂದರೆ ಸೃಷ್ಟಿಯ ಆದಿಕಾಲದಲ್ಲಿ ಪುರುಷ ರೂಪವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಆಗ ಬೇರೆ ಜೀವರು ಯಾರೂ ಕೂಡ ಇಲ್ಲವೇ ಇಲ್ಲ. ಹಾಗಾಗಿ ಅವರಿಗಾದರೂ ಕೂಡ ಅಭಿವ್ಯಕ್ತಿಯನ್ನು ಹೇಗೆ ಮಾಡಿದ ಅಂತಂದರೆ ಅದಕ್ಕೆ ಹೇಳುತ್ತಾರೆ, ಪುರುಷ ರೂಪದ ಅಭಿವ್ಯಕ್ತಿಯನ್ನು ಮಾಡೋದು ಅಂತಂದರೆ ಆಗ ಎಲ್ಲ ಕಡೆಗೂ ಕೂಡ ತಮಸ್ಸು ಆವರಿಸಿ ಇತ್ತು. ಆ ತಮಸ್ಸನ್ನೆಲ್ಲವನ್ನು ಕೂಡ ಪಾನ ಮಾಡಿದ ಪರಮಾತ್ಮ. ಆ ತಮಸ್ಸಿನ ಪಾನವನ್ನು ಮಾಡೋದು ಅಂತನ್ನೋದೇನಿದೆಯೋ ಅದೇ ಅಭಿವ್ಯಕ್ತಿಯನ್ನು ಮಾಡೋದು ಅಂತನ್ನೋದರ ಅರ್ಥ ಎಂಬುದಾಗಿ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಪರಮಾತ್ಮ ತಮಸ್ಸಿನ ಪಾನವನ್ನು ಮಾಡಿ ಅಂಧಕಾರವನ್ನೆಲ್ಲವನ್ನು ಕೂಡ ಪಾನವನ್ನು ಮಾಡಿ ತನ್ನ ರೂಪವನ್ನು ಅಭಿವ್ಯಕ್ತ ಮಾಡಿದ ಎಂಬುದಾಗಿ ರೀತಿಯಾಗಿ ಪುರುಷ ರೂಪವನ್ನು ಸ್ವೀಕಾರ ಮಾಡಿ ಆ ಪುರುಷ ರೂಪದ ನಾಭಿಕಮಲದಿಂದಲೇ ಅದನ್ನೇ ನಾವು ವಿರಾಟ್ ರೂಪ ಎಂಬುದಾಗಿ ತಿಳಿಯುತ್ತೇವೆ. ಆ ವಿರಾಟ್ ರೂಪ ಉಳ್ಳಂತಹ ಪರಮಾತ್ಮನ ನಾಭಿಯಿಂದಾಗಿ ಕಮಲ ಅಂತನ್ನೋದು ಬಂದಿದೆ. ಆ ಕಮಲದಿಂದಾಗಿ ಬ್ರಹ್ಮದೇವರು ಹುಟ್ಟಿದ್ದಾರೆ. ಆ ಬ್ರಹ್ಮದೇವರು ಆ ನಾಭಿಕಮಲದಿಂದಾಗಿ 14 ಲೋಕಗಳನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ. ಇಂತಹ ಪುರುಷ ರೂಪವನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡಿದ್ದಾನೆ. ಈ ಪುರುಷ ರೂಪ ಅಂತನ್ನೋದೇ ಅನೇಕ ಅವತಾರಗಳಿಗೆ ಅದು ಬೀಜ ಅಭಿವ್ಯಕ್ತಿ ಸ್ಥಾನವಾಗಿದೆ. ಈ ಪುರುಷ ರೂಪದಿಂದಲೇ ಎಲ್ಲ ಅವತಾರಗಳು ಅಭಿವ್ಯಕ್ತವಾಗುತ್ತದೆ. ಮತ್ತು ಎಲ್ಲ ಅವತಾರಗಳ ಕಾರ್ಯ ಅಂತನ್ನೋದು ಮುಗಿದ ಮೇಲೆ ಮತ್ತೆ ಆ ಎಲ್ಲ ಅವತಾರಗಳ ರೂಪಗಳು ಕೂಡ ಈ ಪುರುಷ ರೂಪದಲ್ಲಿಯೇ ಅದು ನಿಲೀನವಾಗುತ್ತದೆ, ಏಕೀಭೂತವಾಗುತ್ತದೆ ಎಂಬುದಾಗಿ ಆ ಪುರುಷ ರೂಪವನ್ನು ತಿಳಿಸಿಕೊಟ್ಟು, ಇನ್ನು ಪರಮಾತ್ಮ ತಾನು ಕುಮಾರ ರೂಪದಿಂದಾಗಿ ತಾನು ಅವತಾರವನ್ನು ಮಾಡಿದ. ಆಗ ಅವತಾರವನ್ನು ಮಾಡಿ ಬ್ರಹ್ಮಚರ್ಯವನ್ನು ಹೇಗೆ ಆಚರಿಸಬೇಕು ಎಂಬುದಾಗಿ ಎಲ್ಲರಿಗೂ ಕೂಡ ಬ್ರಹ್ಮಚರ್ಯವನ್ನು ಹೇಗೆ ಆಚರಿಸಬೇಕು ಅಂತನ್ನೋದನ್ನು ತಿಳಿಸಿಕೊಟ್ಟಿದ್ದಾನೆ. ಇನ್ನು ಎರಡನೇದಾಗಿ ಪರಮಾತ್ಮ ತಾನು ಶ್ವೇತವರಾಹ ರೂಪದಿಂದಾಗಿ ತಾನು ಅವತಾರವನ್ನು ಮಾಡಿದ. ಅವತಾರವನ್ನು ಮಾಡಿ ಭೂಮಿ ಅಂತನ್ನೋದು ಅದು ರಸಾತಳದಲ್ಲಿ ಮಗ್ನವಾದಾಗ ಅದನ್ನು ತೆಗೆದುಕೊಂಡು ಆ ಭೂಮಿಯನ್ನು ಉದ್ಧಾರ ಮಾಡಿದ, ಅದು ಎರಡನೇ ರೂಪ. ಇನ್ನು ಮೂರನೇದಾಗಿ ಪರಮಾತ್ಮ ತಾನು ಋಷಿಯಾಗಿ ಅವತಾರವನ್ನು ಮಾಡಿದ. ಮಹಿದಾಸ ಎಂಬುದಾಗಿ ನಾವು ಕೇಳುತ್ತೇವಲ್ಲ, ಐತರೇಯ ರೂಪನಾಗಿ ಇತರಾದೇವಿಯ ಮಗನಾಗಿ ಪರಮಾತ್ಮ ತಾನು ಅವತಾರವನ್ನು ಮಾಡಿದ. ಇನ್ನು ದೇವರ್ಷಿತ್ವಂ ಉಪೇತ್ಯ ಸಹ ತಂತ್ರಂ ಸಾತ್ವತಮಾಚಷ್ಟ ನೈಷ್ಕರ್ಮ್ಯಂ ಕರ್ಮಣಾಮ್ಯತಃ, ಹಾಗೆ ಮಹಿದಾಸ ರೂಪದಿಂದಾಗಿ ಅವತಾರವನ್ನು ಮಾಡಿ ಸಾತ್ವತ ಸಂಹಿತೆಯನ್ನು ಪರಮಾತ್ಮ ಎಲ್ಲರಿಗೂ ಕೂಡ ತಿಳಿಸಿಕೊಟ್ಟ. ಇನ್ನು ನಾಲ್ಕನೇದಾಗಿ ನರನಾರಾಯಣ ರೂಪದಿಂದಾಗಿ ಪರಮಾತ್ಮ ತಾನು ಅವತಾರವನ್ನು ಮಾಡಿದ. ನರನಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ, ನಾರಾಯಣ ಅಂತೂ ಸಾಕ್ಷಾತ್ತು ಪರಮಾತ್ಮನೇ ಎಂಬುದಾಗಿ ತಿಳಿಯಬೇಕು. ಹೀಗೆ ಧರ್ಮರಾಜನಿಂದಾಗಿ ಅರ್ಥಾತ್ ಯಮಧರ್ಮನಿಂದಾಗಿ ತಾನು ಅವತಾರವನ್ನು ಮಾಡಿದ. ನರನಾರಾಯಣ ರೂಪದಿಂದಾಗಿ ಅವತಾರವನ್ನು ಮಾಡಿ ಅಲ್ಲಿ ತಪಸ್ಸನ್ನು ವಿಶೇಷವಾದಂತಹ ತಪಸ್ಸನ್ನು ಮಾಡಿದ. ಆತ್ಮಮೋಚನೆಯನ್ನು ಮಾಡಿಕೊಳ್ಳುವಂತಹ ತಪಸ್ಸನ್ನು ಹೇಗೆ ಮಾಡಬೇಕು ಅಂತ ಆ ತಪಸ್ಸಿನ ಒಂದು ಮಹಿಮೆಯನ್ನು ಎಲ್ಲ ಜನರಿಗೂ ಕೂಡ ತಿಳಿಸಿಕೊಟ್ಟಿದ್ದಾನೆ ಪರಮಾತ್ಮ. ಪಂಚಮಃ ಕಪಿಲೋ ನಾಮ ಸಿದ್ದೇಶ ಕಾಲ ವಿಪ್ಲುತಂ ರೋವಾಚಾಸುರಯೇ ಸಾಂಖ್ಯಂ ತತ್ವಗ್ರಾಮ ವಿನಿರ್ಣಯಂ. ಇನ್ನು ಐದನೇ ರೂಪ ತಾನು ಕಪಿಲ ರೂಪದಿಂದಾಗಿ ಅವತಾರವನ್ನು ಮಾಡಿ ತಾನು ಸಾಂಖ್ಯ ತತ್ವವನ್ನು ತನ್ನ ಶಿಷ್ಯನಾದಂತಹ ಆಸುರಿ ಅನ್ನುವಂತಹ ತನ್ನ ಶಿಷ್ಯನಿಗೆ ಸಾಂಖ್ಯ ತತ್ವವನ್ನೆಲ್ಲವನ್ನು ಕೂಡ ಉಪದೇಶವನ್ನು ಮಾಡಿದ್ದಾನೆ. ಇನ್ನು ಆರನೇದಾಗಿ ಅತ್ರಿ ರೂಪದಿಂದಾಗಿ ದತ್ತಾತ್ರೇಯನಾಗಿ ತಾನು ಅವತಾರವನ್ನು ಮಾಡಿದ್ದಾನೆ. ಅತ್ರಿ ಋಷಿಗಳಿಂದಾಗಿ ಅನಸೂಯಾದೇವಿಯಲ್ಲಿ ತಾನು ದತ್ತಾತ್ರೇಯನಾಗಿ ಅವತಾರವನ್ನು ಮಾಡಿ ಆನ್ವೀಕ್ಷಿಕಿ ವಿದ್ಯೆಯನ್ನು ಪ್ರಹ್ಲಾದಾದಿಗಳಿಗೆ ಮತ್ತು ಅಲರ್ಕ ಅನ್ನುವಂತಹ ತನ್ನ ಶಿಷ್ಯನಿಗೆ ಉಪದೇಶವನ್ನು ಮಾಡಿದ್ದಾನೆ. ತತಃ ಸಪ್ತಮ ಆಕೂತ್ಯಾಂ ರುಚೇರ್ ಯಜ್ಞೋಭ್ಯಜಾಯತ. ಇನ್ನು ಏಳನೇದಾಗಿ ತಾನು ಋಷಿ ಪ್ರಜಾಪತಿಯಿಂದಾಗಿ ಆಕೂತಿ ದೇವಿಯಲ್ಲಿ ಯಜ್ಞನಾಮಕನಾದಿ ಪರಮಾತ್ಮ ತಾನು ಅವತಾರವನ್ನು ಮಾಡಿದ. ಆಗ ಯಾಮ ಅನ್ನುವಂತಹ ಹೆಸರಿನ ಅನೇಕ ದೇವತೆಗಳು, ಪ್ರತಿಯೊಂದು ಮನ್ವಂತರದಲ್ಲಿಯೂ ಕೂಡ ಬೇರೆ ಬೇರೆ ದೇವತೆಗಳಿರುತ್ತಾರೆ. ಹಾಗೆ ಯಾಮ ಅನ್ನುವಂತಹ ಹೆಸರಿನ ದೇವತೆಗಳಿಂದಾಗಿ ಸಹಿತನಾಗಿ ತಾನು ಸ್ವಾಯಂಭುವ ಮನ್ವಂತರದಲ್ಲಿ ತಾನೇ ಇಂದ್ರನಾಗಿ ಆ ಮನ್ವಂತರವನ್ನು ರಕ್ಷಣೆಯನ್ನು ಮಾಡಿದ. ಪ್ರತಿಯೊಂದು ಮನ್ವಂತರದಲ್ಲೂ ಕೂಡ ಬೇರೆ ಬೇರೆ ಇಂದ್ರರಿರುತ್ತಾರೆ. ಸ್ವಾಯಂಭುವ ಮನ್ವಂತರದಲ್ಲಿ ಸಾಕ್ಷಾತ್ತು ಯಜ್ಞನಾಮಕನಾದಂತಹ ಪರಮಾತ್ಮನೇ ತಾನು ಇಂದ್ರನಾಗಿ ತಾನು ಆ ಮನ್ವಂತರದ ರಕ್ಷಣೆಯನ್ನು ಮಾಡಿದ್ದಾನೆ. ಅಷ್ಟಮೋ ಮೇರುದೇವ್ಯಾಂತೋ ನಾಭೇರ್ಜಾತ ಉರುಕ್ರಮಃ. ಇನ್ನು ಎಂಟನೇದಾಗಿ ನಾಭಿ ಎನ್ನುವಂತಹ ರಾಜನಿಂದಾಗಿ ತಾನು ಮೇರುದೇವಿಯಲ್ಲಿ ತಾನು ಅವತಾರವನ್ನು ಮಾಡಿದ್ದಾನೆ. ದರ್ಶಯನ್ ವರ್ತ್ಮಧೀರಾಣಾಂ ಸರ್ವಾಶ್ರಮ ನಮಸ್ಕೃತಂ. ಈ ರೀತಿಯಾಗಿ ನಾಭಿಯಿಂದಾಗಿ ಋಷಭನಾಮಕನಾಗಿ ಪರಮಾತ್ಮ ಅವತಾರವನ್ನು ಮಾಡಿ
ಸನ್ಯಾಸಿಗಳ ಪದ್ಧತಿಯನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಸನ್ಯಾಸಿಗಳು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡಬೇಕು ಅಂತ ಸನ್ಯಾಸಿಗಳ ಮಾರ್ಗವನ್ನೆಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದಾನೆ. ಇನ್ನು ಋಷಿಭಿರ್ ಯಾಚಿತೋ ಭೇಜೆ ನವಮಂ ಪಾರ್ಥಿವಮಪು ದುಗ್ಧವಾನ್ ಓಷಧೀರ್ವಿಪ್ರಃ ತೇನಾಯಂಚ ಉಷತ್ತಮಃ. ಇನ್ನು 9ನೇದಾಗಿ ತಾನು ಪೃಥುಚಕ್ರವರ್ತಿಯಾಗಿ ಅವತಾರವನ್ನು ಮಾಡಿದ. ಅಂದರೆ ಪೃಥುಚಕ್ರವರ್ತಿಯೇ ಪರಮಾತ್ಮನಲ್ಲ, ಪೃಥುಚಕ್ರವರ್ತಿಯಲ್ಲಿ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನವಿದೆ. ಹಾಗೆ ಪೃಥುಚಕ್ರವರ್ತಿಯಲ್ಲಿ ಸನ್ನಿಹಿತನಾಗಿ ಪರಮಾತ್ಮ ತಾನು ಅಲ್ಲಿ ಅಭಿವ್ಯಕ್ತನಾಗಿದ್ದಾನೆ. ಆಗ ಪೃಥುಚಕ್ರವರ್ತಿ ತಾನು ಗೋರೂಪವನ್ನು ಹೊಂದಿದಂತಹ ಭೂಮಿಯಿಂದಾಗಿ ಎಲ್ಲ ಹಾಲಿನ ರೂಪದಲ್ಲಿ ಎಲ್ಲ ಔಷಧಿಗಳನ್ನು ಧನಧಾನ್ಯಾದಿಗಳನ್ನು ಎಲ್ಲವನ್ನೂ ಕೂಡ ಪಡೆದಿದ್ದಾನೆ. ಹೀಗೆ ಪರಮಾತ್ಮ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ. ಇನ್ನು ಮತ್ಸ್ಯರೂಪದಿಂದಾಗಿ ಚಾಕ್ಷುಷಮನ್ವಂತರದ ಪ್ರಳಯ ಕಾಲದಲ್ಲಿ ಮತ್ಸ್ಯರೂಪವನ್ನು ಸ್ವೀಕಾರ ಮಾಡಿ ಆಗ ಎಲ್ಲ ಕಡೆಗೂ ಕೂಡ ಪ್ರಳಯ ಜಲ ಅಂತ ಅನ್ನೋದು ಆವರಿಸಿಬಿಟ್ಟಾಗ ಭೂಮಿಯನ್ನೇ ನಾವೆಯನ್ನಾಗಿ ಮಾಡಿ ಭೂಮಿಯಲ್ಲಿ ವೈವಸ್ವತ ಮನುವನ್ನು ಕೂಡಿಸಿಕೊಂಡು ವೈವಸ್ವತ ಮನುವನ್ನು ಮತ್ತು ಸಪ್ತರ್ಷಿಗಳನ್ನು ಕೂಡಿಸಿಕೊಂಡು ಅವರನ್ನು ರಕ್ಷಣೆ ಮಾಡಿದ. ಇನ್ನು ಕೂರ್ಮ ರೂಪದಿಂದಾಗಿ ಪರಮಾತ್ಮ ಅವತಾರವನ್ನು ಮಾಡಿ ಬೆಟ್ಟವನ್ನು ತಾನು ಧಾರಣೆ ಮಾಡಿದ್ದಾನೆ. ಧದ್ರೆ ಕಮಟರೂಪೇಣ ಪೃಷ್ಠ ಏಕಾದಶಂ ವಿದುಹು, ಅದು 11ನೇ ಅವತಾರ ಎಂಬುದಾಗಿ ತಿಳಿಸುತ್ತಾರೆ. ಇನ್ನು ಧನ್ವಂತರಿ ರೂಪದಿಂದಾಗಿ ಪರಮಾತ್ಮ 12ನೇದಾಗಿ ತಾನು ಅವತಾರವನ್ನು ಮಾಡಿದ. ಆಗ ಅಮೃತ ಕಲಶವನ್ನು ಹಿಡಿದುಕೊಂಡು ಪರಮಾತ್ಮ ಧನ್ವಂತರಿ ರೂಪದಿಂದಾಗಿ ಅಭಿವ್ಯಕ್ತನಾದ. ಇನ್ನು 13ನೇದಾಗಿ ತಾನು ಮೋಹಿನಿ ರೂಪದಿಂದಾಗಿ ಅವತಾರವನ್ನು ಮಾಡಿ ತಾನು ಎಲ್ಲ ಅಸುರರನ್ನು ಕೂಡ ಮೋಹಿಸಿ ಅಮೃತವನ್ನು ದೇವತೆಗಳಿಗೆ ತಾನು ಪಾನ ಮಾಡಿಸಿದ. ಇನ್ನು 14 ನಾರಸಿಂಹಂ ಬಿಭ್ರದ್ ದೈತ್ಯೇಂದ್ರ ಮೂರ್ಜಿತಂ. 14ನೇದಾಗಿ ಪರಮಾತ್ಮ ತಾನು ನರಸಿಂಹ ರೂಪದಿಂದಾಗಿ ಅಭಿವ್ಯಕ್ತನಾಗಿ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ್ದಾನೆ. ಇನ್ನು 15ನೇದಾಗಿ ಪರಮಾತ್ಮ ತಾನು ವಾಮನ ರೂಪದಿಂದಾಗಿ ಅವತಾರವನ್ನು ಮಾಡಿ ಬಲಿಚಕ್ರವರ್ತಿಯ ಯಾಗಕ್ಕೆ ಹೋಗಿ ಅಲ್ಲಿ 3 ಪಾದ ಭೂಮಿಯನ್ನು ಬೇಡಿ ತ್ರಿವಿಕ್ರಮ ರೂಪದಿಂದಾಗಿ 2 ಲೋಕಗಳನ್ನು ಆವರಿಸಿ 3ನೇ ಪಾದದಿಂದಾಗಿ ಆ ಬಲಿಚಕ್ರವರ್ತಿಯ ನಿಗ್ರಹವನ್ನು ಮಾಡಿದ ಎಂಬುದಾಗಿ ಅದು 15ನೇ ರೂಪವನ್ನು ತಿಳಿಸಿಕೊಟ್ಟಿದ್ದಾರೆ. ಅವತಾರೇ ಷೋಡಶಮೇ ಯಚ್ಚನ್ ಬ್ರಹ್ಮದ್ರೋಹೋ ನೃಪಾನ್. ಇನ್ನು 16ನೇ ರೂಪ ಅಂತಂದರೆ ತಾನು ಪರಶುರಾಮ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಪರಶುರಾಮ ರೂಪವನ್ನು ಸ್ವೀಕಾರ ಮಾಡಿ 21 ಬಾರಿ ಭೂಮಿಯ ಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ದುಷ್ಟಕ್ಷತ್ರಿಯರನ್ನು ಕೂಡ ಸಂಹಾರವನ್ನು ಮಾಡಿದ್ದಾನೆ. ಇನ್ನು ಅದರ ನಂತರದಲ್ಲಿ ನರದೇವತ್ವಮಾಪನ್ನ ಸುರಕಾರ್ಯ ಚಿಕೀರ್ಷೆಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾನ್ಯತಃ ಪರಂ ಎಂಬುದಾಗಿ 17ನೇದಾಗಿ ಪರಮಾತ್ಮ ತಾನು ವೇದವ್ಯಾಸ ರೂಪದಿಂದಾಗಿ ಅವತಾರ ಮಾಡಿದ. 18ನೇದಾಗಿ ರಾಮಾವತಾರವನ್ನು ಮಾಡಿದ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇಲ್ಲಿ ಮೊದಲಿಗೆ ರಾಮಾವತಾರ, ಅನಂತರದಲ್ಲಿ ವೇದವ್ಯಾಸ ಅವತಾರ, ಅನಂತರದಲ್ಲಿ ಕೃಷ್ಣಾವತಾರ ಹಾಗೆ ಹೇಳಬೇಕು. ಇಲ್ಲಿ ವೇದವ್ಯಾಸ ದೇವರ ಅವತಾರ, ಆಮೇಲೆ ರಾಮಾವತಾರ, ಆಮೇಲೆ ಕೃಷ್ಣಾವತಾರ ಅಂತ ಹೇಳ್ತಿದ್ದಾರೆ. ಹೀಗೆ ಯಾಕೆ ವ್ಯತ್ಯಾಸವನ್ನು ಮಾಡಿದ್ದರು ಅಂತಂದರೆ ಅದಕ್ಕೆ ಹೇಳುತ್ತಾರೆ. ಈಗ ರಾಮಾವತಾರ ಅಂತನ್ನೋದು ಈ ವೈವಸ್ವತ ಮನ್ವಂತರದಲ್ಲಿ 28ನೇ ಮಹಾಯುಗದ ಈ ತ್ರೇತಾಯುಗದಲ್ಲಿ ರಾಮನಾಗಿ ಅವತಾರವನ್ನು ಮಾಡಿದ್ದಾನೆ. ಆದರೆ ವೇದವ್ಯಾಸ ದೇವರು ಅನೇಕ ಮಹಾಯುಗಗಳಲ್ಲಿ ಅವತಾರವನ್ನು ಮಾಡಿದ್ದಾರೆ. ಹಿಂದಿನ ಮಹಾಯುಗಗಳಲ್ಲಿ 3ನೇ ಮಹಾಯುಗ, 5ನೇ ಮಹಾಯುಗ, 16ನೇ ಮಹಾಯುಗ, 25ನೇ ಮಹಾಯುಗ ಹಾಗೂ 28ನೇ ಮಹಾಯುಗ, ಹೀಗೆ 5 ಬಾರಿ ವೇದವ್ಯಾಸ ದೇವರು ಅವತಾರವನ್ನು ಮಾಡುತ್ತಾರೆ ಎಂಬುದಾಗಿ ನಮಗೆ ಪುರಾಣಗಳು ತಿಳಿಸಿಕೊಡುತ್ತದೆ. ಹಾಗಾಗಿ ಈ 28ನೇ ಮಹಾಯುಗದಲ್ಲಿ ರಾಮ ಅವತಾರ ಮಾಡುತ್ತಾ ಇದ್ದಾನೆ. ಹಿಂದಿನ ಮಹಾಯುಗಗಳಲ್ಲಿಯೂ ಕೂಡ ವೇದವ್ಯಾಸ ದೇವರು ಅವತಾರವನ್ನು ಮಾಡಿದ್ದಾರೆ. ಹಾಗಾಗಿ ಆ ರೂಪದ ವಿವಕ್ಷೆಯ ಮೊದಲಿಗೆ ವೇದವ್ಯಾಸ ರೂಪವನ್ನು ಹೇಳಿ ಅನಂತರದಲ್ಲಿ ರಾಮಾವತಾರವನ್ನು ಹೇಳುತ್ತಾ ಇದ್ದಾರೆ ಎಂಬುದಾಗಿ ಅದನ್ನು ಸ್ಪಷ್ಟಪಡಿಸುತ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಇನ್ನು 19ನೇ ಮತ್ತು 20ನೇದಾಗಿ ಪರಮಾತ್ಮ ತಾನು ಬಲರಾಮ ಹಾಗೂ ಕೃಷ್ಣರಾಗಿ ಅವತಾರವನ್ನು ಮಾಡಿದ. ಬಲರಾಮದಲ್ಲಿ ಶುಕ್ಲಕೇಶದ ಆವೇಶ ಅಂತನ್ನೋದು ಇದೆ ಎಂಬುದಾಗಿ ತಿಳಿಯಬೇಕು. ಇನ್ನು ಬುದ್ಧನಾಗಿ ಅವತಾರವನ್ನು ಮಾಡಿ ಎಲ್ಲ ಅಸುರರನ್ನು ಕೂಡ, ಯಾರು ದೇವತೆಗಳ ಶತ್ರುಗಳಾಗಿದ್ದಾರೆಯೋ ಅಂತಹ ಅಸುರರನ್ನೆಲ್ಲರನ್ನು ಕೂಡ ಮೋಹಿಸಿದ್ದಾನೆ. ಇನ್ನು ಕೊನೆಯದಾಗಿ ಪರಮಾತ್ಮ ತಾನು ಕಲ್ಕಿಯಾಗಿ ವಿಷ್ಣು ಯಶಸ್ ಅಂತನ್ನುವಂತಹ ಬ್ರಾಹ್ಮಣನಿಂದಾಗಿ ತಾನು ಕಲ್ಕಿಯಾಗಿ ಅವತಾರವನ್ನು ಮಾಡಿ ಕಲಿಯ ನಿಗ್ರಹವನ್ನು ಮಾಡಿದ್ದಾನೆ, ಎಲ್ಲ ಅಸುರರ ಸಂಹಾರವನ್ನು ಮಾಡಿದ್ದಾನೆ ಎಂಬುದಾಗಿ ಈ ರೀತಿಯಾಗಿ ಪರಮಾತ್ಮನ ಅವತಾರಗಳು ಅನಂತವಾಗಿವೆ. ಯಾವ ರೀತಿಯಾಗಿ ಒಂದು ನದಿ ಹರಿಯಬೇಕಾದಾಗ ಸಣ್ಣ ಸಣ್ಣ ಪ್ರವಾಹಗಳು, ನದಿಯ ಅನೇಕ ಸಣ್ಣ ಸಣ್ಣ ಪ್ರವಾಹಗಳು ನೂರಾರು ಹೇಗೆ ಅಸಂಖ್ಯೇಯವಾಗಿರುತ್ತದೆಯೋ ಹಾಗೆ ಪರಮಾತ್ಮನ ಅವತಾರಗಳು ಕೂಡ, ಪರಮಾತ್ಮನ ರೂಪಗಳು ಕೂಡ ಅಸಂಖ್ಯವಾಗಿವೆ. ಪರಮಾತ್ಮನ ಈ ಜನ್ಮಗುಹ್ಯಂಚ ಭಗವತೋ ಏವಂ ಪ್ರಯತೋ ನರಃ ಸಾಯಂ ಪ್ರಾತರ್ ಗೃಹನ್ ಭಕ್ತಿಯ ದುಃಖಗ್ರಾಮ ವಿಮುಚ್ಯತೆ. ಇಂತಹ ಪರಮಾತ್ಮನ ಈ ಅವತಾರಗಳನ್ನು ಪ್ರತಿದಿನವೂ ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ಪ್ರಾತಃ ಕಾಲದಲ್ಲಿ ಹಾಗೂ ಸಾಯಂಕಾಲದಲ್ಲಿ ಪರಮಾತ್ಮನ ಈ ಅವತಾರಗಳನ್ನು
ಸ್ತೋತ್ರವನ್ನು ಮಾಡುತ್ತಾ ಇರಬೇಕು, ಕೀರ್ತನೆಯನ್ನು ಮಾಡುತ್ತಾ ಇರಬೇಕು. ಯಾರು ಈ ರೀತಿಯಾಗಿ ಕೀರ್ತನೆಯನ್ನು ಮಾಡುತ್ತಾರೋ ಅವರು ಎಲ್ಲ ದುಃಖಗಳಿಂದಲೂ ಕೂಡ ಮುಕ್ತರಾಗುತ್ತಾರೆ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಪರಮಾತ್ಮ ತಾನು ಸಮಸ್ತ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಾನೆ, ರಕ್ಷಣೆಯನ್ನು ಮಾಡುತ್ತಾನೆ. ಆದರೆ ಎಂದೂ ಕೂಡ ಪರಮಾತ್ಮ ಈ ವಿಷಯಗಳಲ್ಲಿ ಆಸಕ್ತನಾಗೋದಿಲ್ಲ. ಸೃಜತ್ಯವತ್ತಿ ನ ಸಜ್ಜತೆಯಸ್ಮಿನ್, ಅದರಲ್ಲಿ ಆಸಕ್ತನಾಗೋದಿಲ್ಲ. ಪರಮಾತ್ಮ ಎಲ್ಲರ ಅಂತರ್ಯಾಮಿಯಾಗಿ ಇದ್ದು ತಾನು ಎಲ್ಲ ವಿಷಯಗಳನ್ನು ಕೇವಲ ಶುಭಗವನ್ನು ಮಾತ್ರ ತಾನು ಭೋಗವನ್ನು ಮಾಡುತ್ತಾನೆ. ಈ ಪರಮಾತ್ಮನ ಇಚ್ಛೆ ಅಂತನ್ನೋದು ಏನಿದೆ, ಪರಮಾತ್ಮನ ಚೇಷ್ಟೆ ಅಂತನ್ನೋದು ಹೇಗಿದೆ ಅಂತನ್ನೋದು ಯಾರೂ ಕೂಡ ಪರಮಾತ್ಮನ ಚೇಷ್ಟೆಯನ್ನು ಇಚ್ಛೆಯನ್ನು ತಿಳಿಯಲು ಸಾಧ್ಯವಾಗೋದಿಲ್ಲ. ನಾಮಾನಿ ರೂಪಾಣಿ ವಚೋಭಿ ಸಂತನ್ವತೋ ನಟಚರ್ಯಾಂ ಇವಾಜ್ಞಃ. ಈಗ ನಾಟ್ಯವನ್ನು ಮಾಡುತ್ತಾ ಇರುತ್ತಾರೆ. ಆಗ ನಾಟ್ಯವನ್ನು ಮಾಡಬೇಕಾದಾಗ ತಮ್ಮ ಬೆರಳುಗಳಿಂದಾಗಿ ಕೈಗಳಿಂದಾಗಿ ಅನೇಕ ಸೌಮ್ಯಗಳನ್ನು ಮಾಡುತ್ತಾರೆ, ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತಾರೆ. ಆದರೆ ಯಾರಿಗೆ ನಾಟ್ಯಶಾಸ್ತ್ರ ಗೊತ್ತೇ ಇಲ್ಲ, ಅವರು ಏನು ಮಾಡ್ತಾ ಇದ್ದಾರೆ ಅಂತನ್ನೋದು ಅವರ ಅಭಿಪ್ರಾಯ ಅಂತನ್ನೋದು ಗೊತ್ತಾಗೋದೇ ಇಲ್ಲ. ಹೇಗೋ ಹಾಗೆ ಪರಮಾತ್ಮನ ಅಭಿಪ್ರಾಯವನ್ನು ಯಾರೂ ಕೂಡ ತಿಳಿಯಲು ಸಾಧ್ಯವಿಲ್ಲ. ಅಜ್ಞಾನಿಯಾದಂತಹ ಪುರುಷನು ತಿಳಿಯಲು ಸಾಧ್ಯವಿಲ್ಲ. ಕೇವಲ ಯಾರು ಭಗವಂತನ ಅನುಗ್ರಹವನ್ನು ಪಡೆದಿರುತ್ತಾರೆಯೋ ಅವರೇ ಭಗವಂತನ ಅನುಗ್ರಹದಿಂದಾಗಿ ಸಂತತೆಯ ಅನುವೃತ್ಯ ನಿರಂತರವಾಗಿ ಭಗವಂತನ ಸೇವೆಯನ್ನು ಮಾಡೋದರಿಂದಾಗಿ, ಭಗವಂತನ ಭಜನೆಯನ್ನು ಮಾಡೋದರಿಂದಾಗಿ ಭಗವಂತನ ಅಭಿಪ್ರಾಯವನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಹಾಗಾಗಿ ನಿರಂತರವಾಗಿ ಭಗವಂತನ ಸೇವೆಯನ್ನು ಮಾಡಬೇಕು. ಯಾರು ಆ ರೀತಿಯಾಗಿ ನಿರಂತರವಾಗಿ ಭಗವಂತನ ಭಜನೆಯನ್ನು ಮಾಡುತ್ತಾರೆ, ಸಮಸ್ತ ಲೋಕಕ್ಕೂ ಕೂಡ ನಾಥನಾದಂತಹ ಸ್ವಾಮಿಯಾದಂತಹ ಪರಮಾತ್ಮನಲ್ಲಿ ನಿರಂತರವಾಗಿ ಭಕ್ತಿಯನ್ನು ಮಾಡುತ್ತಾರೋ ಅವರು ಮತ್ತೆ ತಿರುಗಿ ಈ ಸಂಸಾರಕ್ಕೇನೆ ಬರೋದಿಲ್ಲ. ನಯತ್ರ ಭೂಯ ಪರಿವರ್ತ ಉಗ್ರಹ ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕಚರಿತಂ ಚಕಾರ ಭಗವಾನ್ ಋಷಿ. ಇಂತಹ ಶ್ರೇಷ್ಠವಾದಂತಹ ಭಾಗವತ ಪುರಾಣವನ್ನು, ಇದು ವೇದತುಲ್ಯವಾದಂತಹ ಭಾಗವತವನ್ನು ಪರಮಾತ್ಮ ತಾನೇ ವೇದವ್ಯಾಸದ ರೂಪದಿಂದಾಗಿ ತಾನು ಎಲ್ಲ ಸಮಸ್ತ ಲೋಕಕ್ಕೂ ಕೂಡ ಸಜ್ಜನರಿಗೆ ಹಿತವನ್ನು ಉಂಟು ಮಾಡೋದಕ್ಕಾಗಿ ಅಂತ ಪರಮಾತ್ಮ ತಾನು ಮಾಡಿದ್ದಾನೆ. ಮಾಡಿ ಶುಕಾಚಾರ್ಯರಿಗೆ ಅದನ್ನು ಅಧ್ಯಾಪನೆಯನ್ನು ಮಾಡಿಸಿದ್ದಾನೆ. ಆಗ ಶುಕಾಚಾರ್ಯರು ಗಂಗೆಯಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಂತಹ ಪರೀಕ್ಷಿತ್ ರಾಜನಿಗೆ ಈ ಭಾಗವತವನ್ನು ಹೇಳಿದ್ದಾರೆ ಎಂಬುದಾಗಿ. ಈ ಎಲ್ಲ ವಿಷಯವನ್ನು ಯಾಕೆ ಹೇಳಿದರು ಅಂತಂದರೆ, ಇನ್ನೊಂದು ಪ್ರಶ್ನೆಯನ್ನು ಮಾಡಿದರು. ಧರ್ಮವು ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಯಾರನ್ನು ಶರಣು ಹೊಂದಿತು ಅಂತ. ವೇದವ್ಯಾಸದಿ ರೂಪಿಯಾದಂತಹ ಪರಮಾತ್ಮನನ್ನೇ ಶರಣು ಹೊಂದಿದೆ ಎಂಬುದಾಗಿ ತಿಳಿಸಿಕೊಡೋದಕ್ಕಾಗಿ ವೇದವ್ಯಾಸದೇವರು ಭಾಗವತದ ರಚನೆಯನ್ನು ಮಾಡಿದರು ಅನ್ನುವಂತಹ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಧರ್ಮವು ಯಾರನ್ನು ಶರಣು ಹೊಂದಿತು ಅಂತಂದರೆ, ಕೃಷ್ಣನು ಪರಂಧಾಮಕ್ಕೆ ಹೋದಾಗ ಕೃಷ್ಣನದೇ ಮತ್ತೊಂದು ರೂಪವಾದಂತಹ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನನ್ನು ಧರ್ಮ ಅಂತನ್ನೋದು ಶರಣು ಹೊಂದಿದೆ ಎಂಬುದಾಗಿ ಹೇಳಿದಾಗ, ಆಗ ಶೌನಕಾದಿ ಮುನಿಗಳೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ನೀವು ಆ ಭಾಗವತದ ಕಥೆಯನ್ನು ನಮಗೆ ತಿಳಿಸಿಕೊಡಬೇಕು. ವೇದವ್ಯಾಸ ದೇವರು ತಾವು ಯಾವ ಕಾರಣದಿಂದಾಗಿ ಭಾಗವತದ ರಚನೆಯನ್ನು ಮಾಡಿದರು? ಯಾಕಂದರೆ ಹಿಂದನೇ ಅನೇಕ ಗ್ರಂಥಗಳನ್ನು, ಪುರಾಣಗಳನ್ನು ರಚನೆ ಮಾಡಿದರು. ಹಾಗಾಗಿ ಭಾಗವತವನ್ನು ರಚನೆ ಮಾಡುವಂತಹ ಅವಶ್ಯಕತೆ ಏನಿತ್ತು? ಯಾವ ಕಾರಣದಿಂದಾಗಿ ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿದ್ದಾರೆ? ಇನ್ನು ಅವರ ಮಕ್ಕಳಾದಂತಹ ಶುಕಾಚಾರ್ಯರಾದರೂ ಕೂಡ ತಾವು ಪರೀಕ್ಷಿತ್ ರಾಜನಿಗೆ ಹೇಗೆ ಆ ಭಾಗವತದ ಉಪದೇಶವನ್ನು ಮಾಡಿದ್ದಾರೆ? ಯಾಕೆಂದರೆ ಶುಕಾಚಾರ್ಯರ ದರ್ಶನವಾಗೋದೇ ಬಹಳ ದುರ್ಲಭವಾದದ್ದು. ಅವರು ಮೂಢರಂತೆ ಅತ್ಯಂತ ಗೂಢವಾಗಿ ಸಂಚರಿಸುತ್ತಾ ಇರುತ್ತಾರೆ. ಅವರು ಶುಕಾಚಾರ್ಯರು ಅಂತನ್ನುವಂತಹ ಜ್ಞಾನ ಯಾರಿಗೂ ಕೂಡ ಆಗೋದೇ ಇಲ್ಲ. ಹಾಗಾಗಿ ಅಂತಹ ಗೂಢವಾಗಿ ಸಂಚರಿಸುತ್ತಾರೆ. ಅವರು ಆ ಹಸ್ತಿನಾಪುರಕ್ಕೆ ಬಂದು ಆ ಗಂಗೆಯಲ್ಲಿ ಪ್ರಾಯೋಪವೇಶಕ್ಕೆ ಕುಳಿತಂತಹ ಪರೀಕ್ಷಿತ್ ರಾಜನ ಹತ್ತಿರ ಹೋಗಿ ತಾವು ಆ ಭಾಗವತದ ಉಪದೇಶವನ್ನು ಹೇಗೆ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಅವರು ಒಂದು ಸ್ಥಳದಲ್ಲಿ ಬಹಳ ಹೊತ್ತು ನಿಲ್ಲೋದೇ ಇಲ್ಲ. ತಾವು ಭಿಕ್ಷಾಟನವನ್ನು ಮಾಡೋದಕ್ಕಾಗಿ ಅಂತ ಹೋದರೆ ಅವರು ಎಷ್ಟೊತ್ತೊಂದು ಮನೆಯ ಮುಂದೆ ನಿಲ್ಲುತ್ತಾರೆ ಅಂತಂದರೆ, ಹಾಲನ್ನು ಹಿಂಡೋದಕ್ಕಾಗಿ, ಗೋವಿನಿಂದಾಗಿ ಹಾಲನ್ನು ಹಿಂಡೋದಕ್ಕಾಗಿ, ಒಂದು ಸಲ ಹಾಲನ್ನು ಹಿಂಡೋದಕ್ಕಾಗಿ ಎಷ್ಟು ಅಲ್ಪಕಾಲ ಬೇಕೋ ಅಷ್ಟು ಅಲ್ಪಕಾಲ ಮಾತ್ರ ಅವರು ಒಂದು ಕಡೆಗೆ ನಿಲ್ಲುತ್ತಾರೆ. ಅಂತಹದ್ದು ಒಂದು ಸಪ್ತಾಹದವರೆಗೆ ಒಂದೇ ಕಡೆಗೆ ಇದ್ದು ತಾವು ಭಾಗವತದ ಉಪದೇಶವನ್ನು ಹೇಗೆ ಮಾಡಿದರು? ಅವರು ಭಿಕ್ಷಾಟನೆಯನ್ನೇನು ಮಾಡ್ತಾರಾ ಅದು ಕೂಡ ಯಾಕೆ ಮಾಡ್ತಾಯಿದ್ರು ಅಂತಂದರೆ ಹೇಳುತ್ತಾರೆ, ತೀರ್ಥೀಕುರ್ವನ್ ಸದಾಶ್ರಮಂ, ಅವರ ಮನೆಗಳನ್ನು ಪವಿತ್ರವನ್ನಾಗಿ ಮಾಡೋದಕ್ಕಾಗಿ ಅಂತ ಅವರು ಆ ರೀತಿಯಾಗಿ ಭಿಕ್ಷಾಟನವನ್ನು ಮಾಡುತ್ತಾರೆ. ಅಂತಹ ಶುಕಾಚಾರ್ಯರು ಒಂದು ಕಡೆಗೆ ಇದ್ದು ತಾವು ಆ ಭಾಗವತದ ಉಪದೇಶವನ್ನು ಪರೀಕ್ಷಿತ್ ರಾಜನಿಗೆ ಹೇಗೆ ಮಾಡಿದರು ಅಂತ. ಮತ್ತು ಅದಷ್ಟೇ ಅಲ್ಲದೆ ಆ ಅಭಿಮನ್ಯುವಿನ ಮಗನಾದಂತಹ ಪರೀಕ್ಷಿತ್ ರಾಜನ ಜನ್ಮದ ಬಗ್ಗೆ ಮತ್ತು ತಾನು ಮಾಡಿದಂತಹ ಕರ್ಮಗಳ ಬಗ್ಗೆ ನಮಗೆ ತಿಳಿಸಿಕೊಡಬೇಕು.
ಪರೀಕ್ಷಿತ್ ರಾಜ ಆ ಪಾಂಡವರ ಸಂತಾನ ತನಗೆ ದೊಡ್ಡ ರಾಜ್ಯ ಅಂತನ್ನೋದಿತ್ತು, ಅಂತಹ ಆ ರಾಜ್ಯದ ಸಂಪತ್ತನ್ನೆಲ್ಲವನ್ನು ಕೂಡ ತಿರಸ್ಕರಿಸಿ ತಾನು ಪ್ರಾಯೋಪವೇಶಕ್ಕೆ ಯಾಕೆ ಕುಳಿತ, ವೈರಾಗ್ಯವನ್ನು ಹೊಂದಿ ಯಾಕೆ ಪ್ರಾಯೋಪವೇಶಕ್ಕೆ ಕೂತು ತಾನು ದೇಹವನ್ನು ಪರಿತ್ಯಾಗ ಮಾಡಿದ ಅಂತನ್ನೋದನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಪರೀಕ್ಷಿತ್ ರಾಜ ತಾನು ವಿರಕ್ತನಾಗಿದ್ದರೂ ಕೂಡ ಎಲ್ಲ ಜನರ ಕ್ಷೇಮಕ್ಕಾಗಿ, ಲೋಕದ ಕ್ಷೇಮಕ್ಕಾಗಿ ಅಂತಾದರೂ ತಾನು ರಾಜ್ಯವನ್ನು ಪರಿಪಾಲನೆ ಮಾಡಬೇಕಾಗಿತ್ತು. ಯಾಕೆಂದರೆ ಭಗವದ್ಭಕ್ತರ ವರ್ತನೆಯೇ ಹಾಗೆ. ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯೇ ಉತ್ತಮ ಶ್ಲೋಕಪರಾಯಣ ಜನಾಃ ಜೀವಂತಿ ನಾತ್ಮಾರ್ಥಮಸೋ ಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಯಾರು ಉತ್ತಮ ಶ್ಲೋಕಪರಾಯಣಾಃ ಜನಾಃ, ಉತ್ತಮ ಶ್ಲೋಕನಾದಂತಹ, ಉತ್ತಮ ಚರಿತ್ರೆಯುಳ್ಳಂತಹ, ಕೀರ್ತಿಯುಳ್ಳಂತಹ, ಪರಮಾತ್ಮನನ್ನು ಆಶ್ರಯಿಸಿದಂತಹ ಜನರು ಅಂತ ಯಾರಿದ್ದಾರೋ ಅವರು ಪರರಿಗಾಗಿ ಅಂತಲೇ ತಾವು ಜೀವಿಸುತ್ತಾರೆ. ಶಿವಾಯ ಲೋಕಸ್ಯ, ಲೋಕದ ಮಂಗಳವನ್ನುಂಟು ಮಾಡುವುದಕ್ಕಾಗಿ, ಅವರ ಕ್ಷೇಮಕ್ಕಾಗಿ ಅಂತ ಜೀವನವನ್ನು ಮಾಡುತ್ತಾರೆ. ಅಂತಹದ್ದು ಪರೀಕ್ಷಿತ್ ರಾಜ ತಾನು ಈ ರಾಜ್ಯದ ಸಂಪತ್ತನ್ನೆಲ್ಲವನ್ನು ಕೂಡ ಪರಿತ್ಯಾಗವನ್ನು ಮಾಡಿ ವಿರಕ್ತನಾಗಿ ತಾನು ದೇಹವನ್ನು ಯಾಕೆ ಪರಿತ್ಯಾಗ ಮಾಡಿದ ಅದನ್ನೆಲ್ಲವನ್ನು ಕೂಡ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದಾಗ ಆಗ ಸೂತರು ಹೇಳುತ್ತಾ ಇದ್ದಾರೆ. ದ್ವಾಪರ ಯುಗ ಅಂತನ್ನೋದು ಮುಗಿಲಿಕ್ಕೆ ಅಂತ ಬಂದಾಗ ಆಗ ಪರಾಶರ ಋಷಿಗಳಿಂದಾಗಿ ವಾಸವಿ ಅಂತಂದರೆ ಸತ್ಯವತಿ ದೇವಿಯಲ್ಲಿ, ವಸುವಿನ ಮಗಳಾದಂತಹ ಸತ್ಯವತಿ ದೇವಿಯಲ್ಲಿ ವೇದವ್ಯಾಸ ದೇವರು ಅವತಾರವನ್ನು ಮಾಡಿದರು. ಅವತಾರ ಮಾಡಿ ತಾವು ಸರಸ್ವತಿ ತೀರದಲ್ಲಿ ಕುಳಿತುಕೊಂಡು ಏಕಾಂತ ಸ್ಥಳದಲ್ಲಿ ತಾವು ಆಲೋಚನೆಯನ್ನು ಮಾಡುತ್ತಾ ಇದ್ದಾರೆ. ಈ ಕಾಲದ ಒಂದು ಪ್ರಭಾವದಿಂದಾಗಿ ಎಲ್ಲ ಪ್ರಾಣಿಗಳ ಆಯುಷ್ಯ ಅಂತನ್ನೋದು ಕ್ಷೀಣವಾಗಿದೆ, ಅವರ ಶ್ರದ್ಧೆ ಅಂತನ್ನೋದು ಕಡಿಮೆಯಾಗುತ್ತಾ ಬರುತ್ತದೆ. ಹಿಂದಿನ ಯುಗಗಳಲ್ಲಿ ಹೇಗೆ ಅವರಿಗೆ ಶ್ರದ್ಧೆ ಇತ್ತು ಅಷ್ಟು ಶ್ರದ್ಧೆ ಅಂತನ್ನೋದು ಇಲ್ಲ, ಮತ್ತು ಪದಾರ್ಥಗಳಲ್ಲಿ ಹಿಂದೆ ಇದ್ದಂತೆ ಸತ್ವವೂ ಕೂಡ ಇಲ್ಲ. ಹಾಗಾಗಿ ಅವರ ಮೇಧಸ್ಸು, ಮೇಧಾಶಕ್ತಿ, ಧಾರಣಾಶಕ್ತಿ ಅಂತನ್ನೋದು ಕೂಡ ಕಡಿಮೆಯಾಗಿದೆ. ಹಸಿತಾಯುಷಃ, ಅವರ ಆಯುಷ್ಯ ಅಂತನ್ನೋದು ಕೂಡ ಕ್ಷೀಣವಾಗಿದೆ. ಭಗವಂತನಿಂದಾಗಿ ವಿಮುಖರಾಗಿದ್ದಾರೆ. ವಿಮುಖರಾದದ್ದರಿಂದಾಗಿ ಅವರ ಭಾಗ್ಯ ಅಂತನ್ನೋದೆಲ್ಲವೂ ಕೂಡ ನಶಿಸಿ ಹೋಗಿದೆ. ಹಾಗಾಗಿ ಅಂತಹ ದೀನರಾದಂತಹ ಜನರನ್ನು ಕಂಡು ಪರಮಾತ್ಮ ಅವರೆಲ್ಲರಿಗೂ ಕೂಡ ಕ್ಷೇಮವನ್ನು ಮಾಡಬೇಕು ಎಂಬುದಾಗಿ ಆಲೋಚನೆಯನ್ನು ಮಾಡಿ ಹಿಂದಕ್ಕೆ ವೇದವೆಲ್ಲವೂ ಕೂಡ ಒಂದೇ ಭಾಗವಾಗಿ ಅಪಾರವಾದಂತಹ ವೇದರಾಶಿ ಅಂತನ್ನೋದು ಇತ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಅದರಲ್ಲಿ ಭಾಗಗಳಿದ್ದರೂ ಕೂಡ ಅದು ಅವಿಭಕ್ತವಾಗಿ ಒಂದೇ ವೇದರಾಶಿ ಅಂತನ್ನೋದು ಇತ್ತು. ಆಗ ಅಷ್ಟು ಸಂಪೂರ್ಣವಾದಂತಹ ವೇದಗಳನ್ನು ಕಲಿಯುಗದ ಜನರು ಓದಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆಲೋಚನೆಯನ್ನು ಮಾಡಿ ಆ 4 ಭಾಗಗಳಿಂದಾಗಿ ಅಪಾರವಾದಂತಹ ಏನು ಒಂದು ವೇದರಾಶಿ ಇತ್ತೋ ಆ ವೇದರಾಶಿಯಿಂದಾಗಿ ಕೆಲವು ಮಂತ್ರಗಳನ್ನು ಉದ್ಧಾರ ಮಾಡಿ 4 ಭಾಗವಾಗಿ ಋಗ್ಯಜಸ್ ಸಾಮಾಥರ್ವ ಎಂಬುದಾಗಿ 4 ವೇದಗಳನ್ನು ವಿಭಾಗ ಮಾಡಿಕೊಟ್ಟರು ವೇದವ್ಯಾಸ ದೇವರು. ಹೀಗೆ ಆ ವೇದಗಳನ್ನು ವಿಭಾಗ ಮಾಡಿ ವೇದತುಲ್ಯವಾದಂತಹ ಮಹಾಭಾರತವನ್ನು ಕೂಡ ರಚನೆ ಮಾಡಿದ್ದಾರೆ. ಇತಿಹಾಸ ಪುರಾಣಂಚ ಪಂಚಮೋ ವೇದ ಉಚ್ಯತೆ, ಪಂಚಮ ವೇದ 5ನೇ ವೇದದಂತೆ ಇರುವಂತಹ ಇತಿಹಾಸ ಪುರಾಣಗಳನ್ನು ರಚನೆಯನ್ನು ಮಾಡಿದ್ದಾರೆ. ರಚನೆಯನ್ನು ಮಾಡಿ ತಮ್ಮ ಶಿಷ್ಯರಿಗೆ ಆ ಎಲ್ಲ ವೇದಗಳನ್ನು, ಇತಿಹಾಸ ಪುರಾಣಗಳನ್ನು ಕೂಡ ಭೂಮಿಯಲ್ಲಿ ಪ್ರವರ್ತನೆ ಮಾಡೋದಕ್ಕಾಗಿ ಅಂತ ಅವರಿಗೆ ಆದೇಶವನ್ನು ಮಾಡಿದ್ದಾರೆ. ಅನೇಕ ಜನ ಪೈಲ ಮತ್ತು ಜೈಮಿನಿ ಋಷಿಗಳು ಹಾಗೂ ವೈಶಂಪಾಯನರು ಅವರೆಲ್ಲರೂ ಕೂಡ ಆ ಋಗ್ವೇದಾದಿಗಳನ್ನು ಪ್ರವರ್ತನೆಯನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಶ್ರೀಶೂದ್ರ ದ್ವಿಜಬಂಧೂನಾಂ ತ್ರಯೀನ ಸ್ಥಿತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯೇವಂ ಭವೇದಿಹ. ಶ್ರೀಶೂದ್ರಾದಿಗಳಿಗೆ ವೇದಾಧಿಕಾರವಿಲ್ಲ, ಹಾಗಾಗಿ ಅವರಿಗೂ ಕೂಡ ಮೋಕ್ಷ ಸಾಧನೆಯ ಮಾರ್ಗ ಅಂತನ್ನೋದನ್ನು ತೋರಿಸಬೇಕು ಎಂಬುದಾಗಿ ತಿಳಿದು ವೇದವ್ಯಾಸ ದೇವರು ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ, ಅವರ ಮೇಲೂ ಕೂಡ ಕರುಣೆಯನ್ನು ಮಾಡಿ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಎಲ್ಲ ಅರ್ಥಗಳನ್ನು ತಿಳಿಸಿಕೊಡುವಂತಹ ಇತಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ಯ ನಕುತ್ರಚಿತ ಎಂಬುದಾಗಿ ಹೇಳಿದಂತೆ ಮಹಾಭಾರತದಲ್ಲಿ ಹೇಳದೇ ಇರುವಂತಹ ವಿಷಯವೇ ಇಲ್ಲ. ಎಲ್ಲ ಅರ್ಥಗಳನ್ನು ಪ್ರತಿಪಾದನೆ ಮಾಡುವಂತಹ ಮಹಾಭಾರತವಂತನ್ನುವಂತಹ ದಿವ್ಯವಾದಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಅವರಿಗೆ ಸಂತೃಪ್ತಿ ಅಂತನ್ನೋದು ಆಗುತ್ತಾ ಇಲ್ಲ. ನಾನು ಯಾವುದಕ್ಕಾಗಿ ಅವತಾರವನ್ನು ಮಾಡಿದ್ದೇನೆಯೋ ಆ ಅವತಾರ ಕಾರ್ಯ ಅಂತನ್ನೋದು ಮುಗಿತು ಎಂಬುದಾಗಿ ತೃಪ್ತಿಯನ್ನು ವೇದವ್ಯಾಸ ದೇವರು ಹೊಂದಲಿಲ್ಲ. ಅವರು ಚಿಂತಾಕ್ರಾಂತರಾಗಿ ಇದ್ದಂತೆ ತಾವು ಪ್ರಕಟವನ್ನು ಮಾಡುತ್ತಾ ಇದ್ದಾರೆ. ಪರಮಾತ್ಮನಿಗೆ ಚಿಂತಾದಿ ದೋಷಗಳು ಯಾವುದೂ ಕೂಡ ಇಲ್ಲ. ಹಾಗಿದ್ದರೂ ಕೂಡ ತೃಪ್ತಿ ಹೊಂದದೇ ಇದ್ದವನಂತೆ ಆ ಪರಮಾತ್ಮ ತಾನು ಚಿಂತೆಯನ್ನು ತೋರಿಸುತ್ತಾ ಇದ್ದಾನೆ. ಆಗ ಭಗವಂತ ಆಲೋಚನೆಯನ್ನು ಮಾಡುತ್ತಾ ಇದ್ದಾನೆ, ನಾನು ಎಲ್ಲ ಭಾಗವತ ಧರ್ಮಗಳನ್ನು ನಿರೂಪಣೆಯನ್ನು ಮಾಡಿದ್ದೇನೆ ಮತ್ತು ಭಗವಂತನ ಮಹಿಮೆಯನ್ನು ಕೂಡ ಕೊಟ್ಟಿದ್ದೇನೆ. ಹಾಗಿದ್ದರೂ ಕೂಡ
ಜನರು ನನ್ನಲ್ಲಿ ಭಕ್ತಿಯನ್ನು ಮಾಡುತ್ತಾ ಇಲ್ಲ, ಏನು ಮಾಡೋದು ಎಂಬುದಾಗಿ ಪರಮಾತ್ಮ ತಾನು ತೃಪ್ತಿ ಹೊಂದದೇ ಇದ್ದವನಂತೆ ತಾನು ಅತುಷ್ಟಿಯನ್ನು ಅಭಿವ್ಯಕ್ತಿಯನ್ನು ಮಾಡುತ್ತಾ ಇದ್ದಾನೆ. ಆಗ ಅಲ್ಲಿಗೆ ದೇವರ್ಷಿಗಳಾದಂತಹ ನಾರದರು ಅಲ್ಲಿಗೆ ಬರುತ್ತಾರೆ. ಬಂದಾಗ ವೇದವ್ಯಾಸ ದೇವರು ಎದ್ದು ನಿಂತು ಅವರಿಗೆ ಸ್ವಾಗತವನ್ನು ಮಾಡುತ್ತಾರೆ. ಅಂತಂದರೆ ಭಗವಂತ ತಾನು ಸರ್ವೋತ್ತಮ, ಯಾರಿಗೂ ಏನು ಮಾಡಬೇಕಾಗಿಲ್ಲ. ಹಾಗಿದ್ದರೂ ಕೂಡ ತಾನು ಅವತಾರವನ್ನು ಮಾಡಿದ್ದಾನೆ, ಮನುಷ್ಯನಾಗಿ ಅವತಾರವನ್ನು ಮಾಡಿದಾಗ ಮನುಷ್ಯರಂತೆ ತಾನು ವರ್ತಿಸಬೇಕು ಅಂತ ಆ ರೀತಿಯಾಗಿ ದೊಡ್ಡವರು ಬಂದಾಗ ಹೇಗೆ ವರ್ತನೆಯನ್ನು ಮಾಡಬೇಕು ಎಂಬುದಾಗಿ ತೋರಿಸಿಕೊಡುತ್ತಾ ಇದ್ದಾನೆ. ಬಂದಂತಹ ನಾರದರಿಗೆ ಅರ್ಘ್ಯಪಾದ್ಯಾದಿ ಉಪಚಾರವನ್ನು ಮಾಡಿ ಅವರಿಗೆ ಆಸನವನ್ನು ಕೊಟ್ಟಿದ್ದಾನೆ. ಆಗ ವೀಣಾಪಾಣಿಗಳಾದಂತಹ ನಾರದರು ಕುಳಿತುಕೊಂಡು ವೇದವ್ಯಾಸ ದೇವರನ್ನು ಕೇಳುತ್ತಾ ಇದ್ದಾರೆ. ಜಿಜ್ಞಾಸಿತಂ ಸುಸಂಪನ್ನಂ ಅಪಿತೇ ಮಹದದ್ಭುತಂ. ನೀವೇನು ಅವತಾರದ ಕಾರ್ಯವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ರೋ ಎಲ್ಲ ಕಾರ್ಯವನ್ನು ಕೂಡ ಮಾಡಿದ್ದೀರಿ. ನಿಮ್ಮ ಅಪೇಕ್ಷೆ ಅಂತನ್ನೋದು ಪೂರ್ಣ ಆದಂತೆ ಇದೆ. ನೀವು ಯಾವುದಕ್ಕಾಗಿ ಅವತಾರವನ್ನು ಮಾಡಿದ್ರೋ ಆ ಅವತಾರದ ಕಾರ್ಯ ಅಂತನ್ನೋದು ಆದಂತೆ ಇದೆ. ಯಾಕಂದರೆ ಎಲ್ಲ ವೇದದ ವಿಭಾಗಗಳನ್ನು ಮಾಡಿದ್ದೀರಿ, ಅನೇಕ ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿದ್ದೀರಿ. ಹಾಗಿದ್ದರೂ ಕೂಡ ನೀವು ಯಾವುದಕ್ಕೋ ದುಃಖಪಟ್ಟಂತೆ ತೃಪ್ತಿ ಹೊಂದದೇ ಇದ್ದವರಂತೆ ತೋರಿಸುತ್ತಾ ಇದ್ದೀರಿ. ಅದಕ್ಕೆ ಕಾರಣವೇನು ಎಂಬುದಾಗಿ ನಾರದರು ವೇದವ್ಯಾಸ ದೇವರಿಗೆ ಕೇಳಿದಾಗ ಅದಕ್ಕೆ ವೇದವ್ಯಾಸ ದೇವರು ಹೇಳುತ್ತಾ ಇದ್ದಾರೆ. ಅಸ್ತ್ಯೇವ ಮೇ ಸರ್ವಂ ಇದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ನೀವು ಹೇಳಿದ್ದೆಲ್ಲವೂ ಕೂಡ ಸತ್ಯನೇ. ನಾನು ಎಲ್ಲ ವೇದಗಳ ವಿಭಾಗವನ್ನು ಮಾಡಿದೆ. ಎಲ್ಲ ಸ್ತ್ರೀ ಶೂದ್ರಾದಿಗಳಿಗೂ ಕೂಡ ತಮಗೆ ಸಾಧನೆಯನ್ನು ತೋರಿಸಿಕೊಡೋದಕ್ಕಾಗಿ ಅಂತ ಮಹಾಭಾರತದಂತಹ ಶ್ರೇಷ್ಠವಾದಂತಹ ಗ್ರಂಥವನ್ನು ರಚನೆ ಮಾಡಿಕೊಟ್ಟೆ. ಹಾಗಿದ್ದರೂ ಕೂಡ ನನ್ನ ಮನಸ್ಸು ತೃಪ್ತಿಯನ್ನು ಹೊಂದುತ್ತಾ ಇಲ್ಲ. ಅದಕ್ಕೆ ಕಾರಣವೇನು ಅಂತನ್ನೋದನ್ನು ನೀವೇ ತಿಳಿಸಿಕೊಡಬೇಕು ಎಂಬುದಾಗಿ ಹೇಳಿದಾಗ ಆಗ ನಾರದರು ಹೇಳುತ್ತಾ ಇದ್ದಾರೆ, ಹೌದು, ನೀವು ಹೇಳಿದ್ದು ಸತ್ಯ. ಆದರೂ ಕೂಡ ನೀವು ಭಗವಂತನ ಯಶಸ್ಸನ್ನು, ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಹೇಳಿಲ್ಲ ಎಂಬುದಾಗಿ ನಾರದರು ಹೇಳುತ್ತಾ ಇದ್ದಾರೆ. ಅಂತಂದರೆ ವೇದವ್ಯಾಸ ದೇವರು ವಿಶೇಷವಾಗಿ ಭಗವಂತನ ಮಹಿಮೆಯನ್ನು ಹೇಳಿದ್ದಾರೆ. ಆದರೂ ಕೂಡ ಧರ್ಮಗಳನ್ನು ಹೇಳಿದ್ದಾರೆ, ಭಗವಂತನ ಮಹಿಮೆಯನ್ನು ಹೇಳಿದ್ದಾರೆ. ಧರ್ಮಗಳನ್ನು ಸ್ವಲ್ಪ ಹೇಳಿದರೂ ಕೂಡ ಸರಿ ಹೋಗುತ್ತದೆ, ಆದರೆ ಭಗವಂತನ ಮಹಿಮೆಯನ್ನು ಎಷ್ಟು ಹೇಳಿದರೂ ಕೂಡ ಸರಿ ಹೋಗೋದಿಲ್ಲ. ಹಾಗಾಗಿ ನೀವು ಭಗವಂತನ ಮಹಿಮೆಯನ್ನು ಹೇಳಿದರೂ ಕೂಡ ಅದು ಹೇಗೆ ಹೇಳಿದ್ದೀರಿ ಅಂದರೆ ಗುಹ್ಯವಾದಂತಹ ಭಾಷೆಯಿಂದಾಗಿ ಹೇಳಿದ್ದೀರಿ. ಹಾಗಾಗಿ ಸಾಮಾನ್ಯ ಜನರಿಗೆ ಅದು ಅರ್ಥವಾಗೋದಿಲ್ಲ. ಹಾಗಾಗಿ ಎಲ್ಲ ಜನರಿಗೂ ಕೂಡ ಅರ್ಥವಾಗುವಂತೆ, ಸುಲಭವಾಗಿ ನಿನ್ನ ಮಹಿಮೆಯನ್ನು ತಿಳಿಯುವಂತೆ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ, ನಿನ್ನ ಚೇಷ್ಟೆಯನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಯಾಕೆಂತಂದರೆ ಯಾವ ಕಾವ್ಯವು, ಯಾವ ಗ್ರಂಥವು ಅನೇಕ ಚಿತ್ರ ವಿಚಿತ್ರವಾದಂತಹ ಪದಗಳಿಂದಾಗಿ ಕೂಡಿರಬಹುದು, ಪ್ರಾಸಬದ್ಧವಾಗಿರಬಹುದು. ಅದನ್ನು ಓದಿದರೆ ಎಷ್ಟು ಚೆನ್ನಾಗಿ ಪ್ರಾಸವಿದೆ ಎಂಬುದಾಗಿ ಸಂತೋಷವಾಗಬಹುದು. ಆದರೆ ಅದರಲ್ಲಿ ಭಗವಂತನ ಮಹಿಮೆ ಇರಲಿಲ್ಲ ಅಂತಂದರೆ ಅದು ಕಾಗಿ ಮುಳುಗುವಂತಹ ತೀರ್ಥವಿದ್ದಂತೆ. ಅಲ್ಲಿ ಹಂಸ ಪಕ್ಷಿಗಳು ತಾವು ಸ್ನಾನವನ್ನು ಮಾಡೋದಿಲ್ಲ, ಅಂತಹ ಸರೋವರನ್ನು ಹೊಂದೋದಿಲ್ಲ. ಹಾಗೆ ಯಾವ ಕಾವ್ಯ, ಯಾವ ಗ್ರಂಥ ಭಗವಂತನ ನಿರ್ಮಲವಾದಂತಹ ಯಶಸ್ಸನ್ನು, ಕೀರ್ತಿಯನ್ನು ಪ್ರತಿಪಾದನೆ ಮಾಡೋದಿಲ್ಲವೋ ಅದನ್ನು ಪರಮಹಂಸ ಸನ್ಯಾಸಿಗಳು ತಾವು ಸ್ವೀಕಾರ ಮಾಡೋದಿಲ್ಲ. ಅದು ವಾಯಸ ತೀರ್ಥವಿದ್ದಂತೆ. ಹಾಗಾಗಿ ಭಗವಂತನ ಯಶಸ್ಸನ್ನು ಪ್ರತಿಪಾದನೆ ಮಾಡುವಂತಹ, ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡುವಂತಹ ಎಲ್ಲರಿಗೂ ಕೂಡ ಸುಲಭವಾಗಿ ಭಗವಂತನ ಮಹಿಮೆ ಅರ್ಥವಾಗುವಂತೆ ನೀವು ಭಗವಂತನ ಮಹಿಮೆಯನ್ನು ತಿಳಿಸಿಕೊಡಬೇಕು. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತ್ ಅಭದ್ರಮೀಶ್ವರೇ ನಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ನೀವು ಅವರಿಗೆ ಕರ್ಮಗಳನ್ನು ಮಾಡೋದಕ್ಕಾಗಿ ಅಂತ ಪ್ರೇರಣೆಯನ್ನು ಮಾಡಬಾರ್ದು. ಅಂತಂದರೆ ನಿಷ್ಕಾಮ ಕರ್ಮಗಳನ್ನು ಬೋಧನೆ ಮಾಡಿರಿ, ಸಕಾಮ ಕರ್ಮಗಳನ್ನು ಬೋಧನೆಯನ್ನು ಮಾಡಬೇಡ್ರಿ. ಯಾಕೆಂದರೆ ಭಗವಂತನ ಜ್ಞಾನವನ್ನು ಪಡೆದುಕೊಂಡರೂ ಕೂಡ, ಪರೋಕ್ಷ ಜ್ಞಾನವನ್ನು ಪಡೆದರೂ ಕೂಡ ಭಗವಂತನಲ್ಲಿ ಭಕ್ತಿ ಇರಲಿಲ್ಲ ಅಂತಂದರೆ ಜ್ಞಾನ ಅಂತನ್ನೋದು ಮೋಕ್ಷಕ್ಕೆ ಸಾಧನವಾದದ್ದು. ಆ ಕರ್ಮಗಳ ಮೋಚನೆಯನ್ನು ಮಾಡಿ ಕರ್ಮಬಂಧವನ್ನು ಕಳೆದು ಮೋಕ್ಷಕ್ಕೆ ಸಾಧನವಾಗುವಂತಹ ಜ್ಞಾನವೂ ಕೂಡ ಅದು ಭಗವಂತನಲ್ಲಿ ಅಚ್ಯುತ ಭಾವವರ್ಜಿತಂ, ಭಗವಂತನಲ್ಲಿ ಭಕ್ತಿಯಿಂದಾಗಿ ರಹಿತವಾಗಿತ್ತು ಅಂತಂದರೆ ಅದು ಶೋಭಿಸೋದಿಲ್ಲ, ಮೋಕ್ಷಕ್ಕೆ ಕಾರಣ ಅಂತ ಆಗೋದಿಲ್ಲ. ಅಂತಹದ್ದು ಮೋಕ್ಷಕ್ಕೂ ಕೂಡ ಕಾರಣವಾಗದೇ ಇರುವಂತಹ ಕರ್ಮ ಅದು ಭಗವಂತನಲ್ಲಿ ಅರ್ಪಣೆಯನ್ನು ಮಾಡದೆ ಅದು ಕೇವಲ ಸಕಾಮವಾಗಿ ಮಾಡಿಬಿಟ್ಟರೆ ಅದು ಕಾರಣವಾಗೋದಿಲ್ಲ ಅಂತ ಮತ್ತೇನು ಹೇಳಬೇಕು, ಅದು ಶೋಭಿಸೋದಿಲ್ಲ ಅಂತ ಮತ್ತೇನು ಹೇಳಬೇಕು. ಹಾಗಾಗಿ ನೀವು ಸಕಾಮ ಕರ್ಮಗಳನ್ನು ಹೇಳಬೇಡ್ರಿ, ನಿಷ್ಕಾಮ ಕರ್ಮಗಳನ್ನು ಹೇಳ್ರಿ. ಅವರು ಜನರೆಲ್ಲರೂ ಕೂಡ ಸ್ವಾಭಾವಿಕವಾಗಿಯೇ ಸಕಾಮ ಕರ್ಮಗಳನ್ನು ಮಾಡೋದರಲ್ಲಿ ಆಸಕ್ತರಾಗಿರುತ್ತಾರೆ. ಅಂತಹವರನ್ನು ನೀವು ನಿವರ್ತನೆಯನ್ನು ಮಾಡಬೇಕು. ಯಾಕೆಂದರೆ ನೀವು ಯಾವುದನ್ನು ಹೇಳುತ್ತೀರೋ
ಅದನ್ನೇ ತಾವು ಧರ್ಮ ಎಂಬುದಾಗಿ ವಿಶ್ವಾಸವನ್ನು ಮಾಡಿ ಅದನ್ನು ಆಚರಣೆ ಮಾಡುತ್ತಾರೆ. ಅಂತಹದ್ದು ನೀವು ಅವರಿಗೆ ಸಕಾಮ ಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಮಾಡಿಸಬೇಡ್ರಿ, ಸಕಾಮ ಕರ್ಮಗಳನ್ನು ಮಾಡಿರಿ ಎಂಬುದಾಗಿ ಉಪದೇಶವನ್ನೇ ಮಾಡಬೇಡ್ರಿ, ನಿಷ್ಕಾಮ ಕರ್ಮಗಳನ್ನೇ ಮಾಡಿರಿ. ಸ್ವಾಭಾವಿಕವಾಗಿಯೇ ತಾವು ಸಕಾಮ ಕರ್ಮಗಳಲ್ಲಿ ಆಸಕ್ತರಾದಾಗ ನೀವು ಮತ್ತೆ ಸಕಾಮ ಕರ್ಮಗಳನ್ನು ಹೇಳಿಬಿಟ್ರಿ ಅಂತಂದರೆ ಅವರು ಸಕಾಮ ಕರ್ಮಗಳನ್ನು ಮಾಡೋದರಲ್ಲೇನೇ ಆಸಕ್ತರಾಗಿ ಬಿಡುತ್ತಾರೆ, ನಿಷ್ಕಾಮ ಕರ್ಮಗಳನ್ನು ಮಾಡೋದೇ ಇಲ್ಲ. ಈಗ ಹುಡುಗರು ಸ್ವಾಭಾವಿಕವಾಗಿಯೇ ಆಟವಾಡುತ್ತಾ ಇರುತ್ತಾರೆ. ಅಂತಹದ್ದು ಪ್ರತಿನಿತ್ಯವೂ ಕೂಡ ಹುಡುಗರು ಆಟ ಆಡಲೇಬೇಕು, ಅದು ಅವರಿಗೆ ಎಕ್ಸಸೈಸು ಅದು ಇದು ಅಂತ ಹೇಳಿದ್ವಿ ಅಂತಂದರೆ ಅವರಿನ್ನು ಓದೋದೇ ಇಲ್ಲ, ಬರೀ ಆಟವನ್ನೇ ಆಡ್ತಾ ಇರ್ತಾರೆ. ಅಂತಹದ್ದು ಅವರು ನಿಷ್ಕಾಮ ಕರ್ಮಗಳನ್ನು ಮಾಡೋದೇ ಇಲ್ಲ, ಸಕಾಮ ಕರ್ಮಗಳನ್ನೇ ಜನರು ಮಾಡುತ್ತಾ ಇರುತ್ತಾರೆ. ಹಾಗಾಗಿ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮ ಅಂತ ಅವರಿಗೆ ನೀವು ಮತ್ತೆ ಸಕಾಮ ಕರ್ಮಗಳನ್ನು ಹೇಳಬೇಡ್ರಿ, ನಿಷ್ಕಾಮ ಕರ್ಮಗಳನ್ನು ಹೇಳ್ರಿ, ವಿಶೇಷವಾಗಿ ನಿನ್ನ ಮಹಿಮೆಯನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಯಾರು ನಿನ್ನ ಮಹಿಮೆಯನ್ನು ಕೇಳಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಾರೋ, ನಿನ್ನ ಪಾದಗಳಲ್ಲಿ ಭಕ್ತಿಯನ್ನು ಮಾಡುತ್ತಾರೋ ಅವರು ಮತ್ತೆ ತಿರುಗಿ ಸಂಸಾರಕ್ಕೆ ಬರೋದಿಲ್ಲ. ನವೇ ಜನೋಜಾತು ಕಥಂಚನಂ ವ್ರಜೇತ್ ಮುಕುಂದ ಸೇವ್ಯನ್ಯ ವದಂಗ ಸಂಸ್ಕೃತಿಂ. ಬೇರೆಯವರಂತೆ ಅಂದರೆ ಬೇರೆ ಕರ್ಮಗಳನ್ನು ಮಾಡುವಂತಹ ಅವರು ಯಾವ ರೀತಿಯಾಗಿ ಮತ್ತೆ ಸಂಸಾರವನ್ನು ಹೊಂದುತ್ತಾರೋ ಹಾಗೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವವರು, ಭಗವಂತನ ಮಹಿಮೆಯನ್ನು ಕೇಳಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವವರು ಸರ್ವಥಾ ಮತ್ತೆ ಸಂಸಾರವನ್ನು ಹೊಂದೋದಿಲ್ಲ. ಸ್ಮರನ್ ಮುಕುಂದಾಂಗ್ ವಿಪಗೂಹಣಂ ಪುನಃ ವಿಹಾತಮಿಚ್ಛೇನ್ ನ ರಸಗ್ರಹೀ ಜನಃ. ಅವರು ಭಗವಂತನ ಪಾದ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ಭಗವಂತನ ಸೇವೆಯಲ್ಲೇನೇ ಆಸಕ್ತರಾಗಿರುತ್ತಾರೆ. ಅಂತಹವರು ತಾವು ತಮ್ಮ ಆಯುಷ್ಯವನ್ನು ಮುಗಿಸಿಕೊಂಡು ತಾವೇನಾದರೂ ಮರಣವನ್ನು ಹೊಂದಿ ಮತ್ತೆ ತಾವು ಸಂಸಾರದಲ್ಲಿ ಬರುವಂತಹ ಸಂಭವವಿದ್ದರೂ ಕೂಡ ಮತ್ತೆ ಜನ್ಮಾಂತರದಲ್ಲಿಯೂ ಕೂಡ ನಿನ್ನ ಪಾದ ಸೇವೆಯಲ್ಲೇನೇ ಆಸಕ್ತರಾಗುತ್ತಾರೆ, ನಿನ್ನ ಪಾದ ಸೇವೆಯನ್ನು ಬಿಡಬೇಕು ಅಂತ ಅಂದುಕೊಳ್ಳೋದಿಲ್ಲ. ಹಾಗಾಗಿ ನಿನ್ನಲ್ಲಿ ಭಕ್ತಿ ಮಾಡುವಂತೆ ಅವರಿಗೆ ನಿನ್ನ ಮಹಿಮೆಯನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇದಂ ಹಿ ಪುಂಸಸ್ತಪಸಶ್ರುತಸ್ಯ ಸೃಷ್ಟಸ್ಯ ಸೂಕ್ತಸ್ಯ ಚ ಬುದ್ಧದತ್ತಯೋ ಅವಿಪ್ಲಿತೋರ್ಥಃ ಕವಿಭಿರ್ನಿರೂಪಿತೋ ಯದುತ್ತಮ ಶ್ಲೋಕ ಗುಣಾನುವರ್ಣನಂ. ಯಾಕೆಂದರೆ ಪುರುಷರು ತಾವು ಮಾಡಿದಂತಹ ತಪಸ್ಸೇನಿದೆ, ಶ್ರವಣಾದಿಗಳೇನಿವೆ, ತಾವೇನು ದಾನ ಧರ್ಮಗಳನ್ನು ಮಾಡಿದ್ದಾರೆ ಅದೆಲ್ಲದರ ಫಲ ಏನು, ಅದರ ಮುಖ್ಯ ಫಲ ಏನು ಅಂತಂದರೆ ಭಗವಂತನ ಕಥೆಯನ್ನು ಕೇಳೋದು, ಭಗವಂತನ ಗುಣಗಳ ಕೀರ್ತನೆಯನ್ನು ಮಾಡೋದು, ಅದೇ ಮುಖ್ಯವಾದಂತಹ ಪ್ರಯೋಜನ ಫಲ. ಹಾಗಾಗಿ ಅಂತಹ ಭಗವಂತನ ಮಹಿಮೆಯನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಹೇಳಿ ಅದಕ್ಕೆ ನಾನೇ ದೃಷ್ಟಾಂತನಾಗಿದ್ದೇನೆ. ಭಗವಂತನ ಮಹಿಮೆಯನ್ನು ತಿಳಿದು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದರೆ ಉತ್ತಮವಾದಂತಹ ಸ್ಥಾನ ಸಿಗುತ್ತದೆ, ಉತ್ತಮವಾದಂತಹ ಗತಿ ಆಗುತ್ತದೆ ಅಂತನ್ನುವಂತಹ ವಿಷಯದಲ್ಲಿ ನಾನೇ ದೃಷ್ಟಾಂತನಾಗಿದ್ದೇನೆ ಅಂತ ಹೇಳಿಬಿಟ್ಟು ನಾರದರು ತಮ್ಮ ಪೂರ್ವಜನ್ಮದ ವೃತ್ತಾಂತವನ್ನೆಲ್ಲವನ್ನು ಕೂಡ ಹೇಳುತ್ತಾರೆ. ಹಿಂದೆ ನಾನು ಒಬ್ಬ ದಾಸಿಯ ಮಗನಾಗಿ ಹುಟ್ಟಿದ್ದೆ. ಆ ದಾಸಿಯು ತಾನು ವೇದವನ್ನು ಅಧ್ಯಯನ ಮಾಡಿದಂತಹ ಬ್ರಾಹ್ಮಣರ ಮನೆಯಲ್ಲಿ ಕೆಲಸವನ್ನು ಮಾಡುತ್ತಾ ಇದ್ಲು. ಅಲ್ಲಿ ನಾನು ಹುಟ್ಟಿದೆ. ಆಗ ಹುಟ್ಟಿದಾಗ ನಾನು ಬಾಲ್ಯದಿಂದಲೇ ನನ್ನ ತಾಯಿಗೆ ಸಹಾಯವನ್ನು ಮಾಡೋದನ್ನು ಪ್ರಾರಂಭ ಮಾಡಿದ್ದೇನೆ. ಆಗ ಒಂದು ಸಲ ಚಾತುರ್ಮಾಸ್ಯದ ಕಾಲ ಬಂದಾಗ ಅಲ್ಲಿ ಅನೇಕ ಜನ ಸನ್ಯಾಸಿಗಳು ತಾವು ಚಾತುರ್ಮಾಸ್ಯಕ್ಕೆ ಕೂಡೋದಕ್ಕಾಗಿ ಅಂತ ಬಂದಿದ್ದಾರೆ. ಆಗ ನನ್ನ ತಾಯಿಯು ನಿತ್ಯದಲ್ಲಿಯೂ ಕೂಡ ಅಲ್ಲಿಗೆ ಹೋಗಿ ಅವರ ಸೇವೆಯನ್ನು ಮಾಡುತ್ತಾ ಇದ್ದಳು. ಆಗ ನಾನು ಬಹಳ ಸಣ್ಣ ಬಾಲಕ, ಹಾಗಿದ್ದರೂ ಕೂಡ ಆಟವಾಡುವಂತಹ ವಯಸ್ಸಿನಲ್ಲೂ ಕೂಡ ನಾನು ನನ್ನ ಎಲ್ಲ ಇಂದ್ರಿಯಗಳನ್ನು ಕೂಡ ನಿಗ್ರಹವನ್ನು ಮಾಡಿಕೊಂಡು ನಾನು ಮಹಾತ್ಮರ ಸನ್ಯಾಸಿಗಳ ಸೇವೆಯನ್ನು ಮಾಡುತ್ತಾ ಇದ್ದೆ. ನಾನು ಸೇವೆಯನ್ನು ಮಾಡೋದನ್ನು ನೋಡಿ ಆ ಸನ್ಯಾಸಿಗಳೆಲ್ಲರೂ ಕೂಡ ನನ್ನ ಮೇಲೆ ದಯೆಯನ್ನು ಮಾಡಿದರು, ಕೃಪೆಯನ್ನು ಮಾಡಿದರು. ನಿತ್ಯದಲ್ಲೂ ಕೂಡ ಅವರು ಭೋಜನವನ್ನು ಮಾಡಿದ ಮೇಲೆ ಅವರ ಅನುಜ್ಞೆಯನ್ನು ಪಡೆದು ಅವರ ಉಚ್ಚಿಷ್ಟವನ್ನೇ ಸ್ವೀಕಾರವನ್ನು ಮಾಡುತ್ತಾ ಇದ್ದಿ. ನಿತ್ಯದಲ್ಲಿಯೂ ಕೂಡ ಅವರು ಕೃಷ್ಣನ ಕಥೆಗಳನ್ನು ಹೇಳುತ್ತಾ ಇದ್ದರು. ಆ ಕೃಷ್ಣನ ಕಥೆಗಳನ್ನು ನಾನು ಕೂಡ ಕೇಳುತ್ತಾ ಇದ್ದೆ. ಶ್ರದ್ಧೆಯಿಂದಾಗಿ ಆ ಕೃಷ್ಣನ ಕಥೆಯನ್ನು ಕೇಳಿ ನನಗೆ ಪರಮಾತ್ಮನಲ್ಲಿಯೇ ಬುದ್ಧಿ ಅಂತನ್ನೋದು ಇರುತ್ತಾ ಇತ್ತು. ಭಗವಂತನಲ್ಲಿ ವಿಶೇಷವಾದಂತಹ ಆಸಕ್ತಿ ಅಂತನ್ನೋದು ನನಗೆ ಬಂದಿದೆ. ಆಗ ಆ ಚಾತುರ್ಮಾಸ್ಯ ಕಾಲದ ಅಂತನ್ನೋದೆಲ್ಲವೂ ಕೂಡ ಮುಗಿದ ಮೇಲೆ ಅವರು ಹೋಗಬೇಕಾದಾಗ ನನ್ನ ಮೇಲೆ ಅನುಗ್ರಹವನ್ನು ಮಾಡಿ ಭಗವಂತನ ತತ್ವವನ್ನು ನನಗೆ ಉಪದೇಶವನ್ನು ಮಾಡಿದರು. ಆಗ ಅವರೇನು ಉಪದೇಶವನ್ನು ಮಾಡಿದರು ಅಂತಂದರೆ, ಭಗವಂತನೇ ಎಲ್ಲ ತಾಪತ್ರಯಗಳಿಗೂ ಕೂಡ ನಿರ್ಮೂಲವನ್ನು ಮಾಡುವಂತಹ ಔಷಧ ರೂಪನಾಗಿದ್ದಾನೆ. ಏತತ್ ಸಂಸೂಚಿತಂ ಬ್ರಹ್ಮನ್ ತಾಪತ್ರಯ ಚಿಕಿತ್ಸಿತಂ ಯದೀಶ್ವರೇ ಭಗವತಿ ಕರ್ಮಬ್ರಹ್ಮಣಿ ಭಾವಿತಂ. ನಾವು ಮಾಡುವಂತಹ ಕರ್ಮಗಳನ್ನೆಲ್ಲವನ್ನು ಕೂಡ ಭಗವಂತನಲ್ಲಿ ಸಮರ್ಪಣೆ ಮಾಡಿದರೆ ಆ ಕರ್ಮಗಳೇ ನಮಗೆ ಈ ಸಂಸಾರದ ನಿವಾರಕ ಅಂತ ಆಗುತ್ತದೆ. ಆ ಕರ್ಮಗಳು
ಬಂಧಕವಾಗಿರುತ್ತವೆ. ಹಾಗಿದ್ದರೂ ಕೂಡ ಆ ಕರ್ಮಗಳನ್ನು ನಾವು ಭಗವಂತನಲ್ಲಿ ಸಮರ್ಪಣೆ ಮಾಡಿದರೆ ಅದೇ ಕರ್ಮ ನಮಗೆ ಮೋಚಕವೂ ಆಗುತ್ತದೆ. ಬಂಧಕವಾದಂತಹ ಕರ್ಮವೇ ಭಗವಂತನಲ್ಲಿ ಸಮರ್ಪಣೆ ಮಾಡಿದಾಗ ಮೋಚಕವೂ ಆಗುತ್ತದೆ. ಹಾಗಾಗಿ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಮತ್ತು ಎಲ್ಲ ಕರ್ಮಗಳನ್ನು ಮಾಡಬೇಕಾದಾಗಲೂ ಕೂಡ ಗೃಣಂತಿ ಗುಣನಾಮಾನಿ ಕೃಷ್ಣಸ್ಯಾನು ಸ್ಮರಂತಿ ಚ, ಸದಾಕಾಲ ಭಗವಂತನ ನಾಮಕೀರ್ತನೆಯನ್ನು ಮಾಡುತ್ತಾ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಎಲ್ಲ ಕರ್ಮಗಳನ್ನು ಕೂಡ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವ, ಹೀಗೆ ಭಗವಂತನ ಮೂರ್ತಿಗಳನ್ನು ಸ್ಮರಣೆ ಮಾಡುತ್ತಾ ಆ ಭಗವಂತನ ಎಲ್ಲ ಕಾರ್ಯಗಳನ್ನು ಮಾಡಿ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ಅವರು ನನಗೆ ಉಪದೇಶವನ್ನು ಮಾಡಿ ಭಗವಂತನ ತತ್ವವನ್ನು ನನಗೆ ಉಪದೇಶವನ್ನು ಮಾಡಿದರು. ಮಾಡಿ ಅಲ್ಲಿಂದ ಹೊರಟು ಬಿಟ್ಟಿದ್ದಾರೆ. ಆಗ ಅವರೆಲ್ಲರೂ ಕೂಡ ಹೋದ ಮೇಲೆ ನಾನು ಬಹಳ ಚಿಕ್ಕ ವಯಸ್ಸಿನಲ್ಲಿ ಇದ್ದೆ. ಹಾಗಾಗಿ ನನಗೆ ಬೇರೆ ಗತಿ ಇರಲಿಲ್ಲ. ಹಾಗಾಗಿ ನಾನು ತಾಯಿ ಹತ್ರನೇ ಇದ್ದೆ. ಆದರೆ ದೈವವಶಾತ್ ಒಂದು ಸಲ ಏನಾಯಿತು ಅಂತಂದರೆ, ನನ್ನ ತಾಯಿ ಗೋವುಗಳನ್ನು ಮೇಯಿಸೋದಕ್ಕಾಗಿ ಅಂತ ಹೋಗಿದ್ದಾಳೆ. ಸಾಯಂಕಾಲದ ಸಂದರ್ಭದಲ್ಲಿ ಒಂದು ಸರ್ಪ ಅಂತ ಅನ್ನೋದು ಕಚ್ಚಿ ತಾನು ಮರಣವನ್ನು ಹೊಂದಿದ್ದಾಳೆ. ಆಗ ಮರಣವನ್ನು ಹೊಂದಿದಾಗ ನಾನು ಅಂದುಕೊಂಡೆ, ಅನುಗ್ರಹಂ ಮನ್ಯಮಾನಃ ಪ್ರಾತಿಷ್ಠಂ ದಿಶಮುತ್ತರಾಂ, ಭಗವಂತ ನನ್ನ ಮೇಲೆ ಮಾಡಿದಂತಹ ಅನುಗ್ರಹ ಎಂಬುದಾಗಿ ನಾನು ಭಾವಿಸಿದೆ. ಯಾಕೆಂದರೆ ತಾಯಿ ಇದ್ದರೆ ಅದು ನನಗೆ ಆ ಸಂಬಂಧ ಅಂತನ್ನೋದು ಬಂಧಕವಾಗಿ ಆಗುತ್ತಾ ಇತ್ತು. ಈಗ ತಾಯಿ ಅದು ತಾನು ತೀರಿಕೊಂಡ ಮೇಲೆ ನಾನು ಬೇಕಾದ ಕಡೆಗೆ ನಾನು ಹೋಗಿ ನಾನು ಸಾಧನೆಯನ್ನು ಮಾಡಿಕೊಳ್ಳಬಹುದು, ವನಕ್ಕೆ ಹೋಗಬಹುದು ಎಂಬುದಾಗಿ ಭಾವಿಸಿ ಅದು ಭಗವಂತ ನನ್ನ ಮೇಲೆ ಮಾಡಿದಂತಹ ಅನುಗ್ರಹ ಎಂಬುದಾಗಿ ಭಾವಿಸಿದೆ. ಅಂತಂದರೆ ಭಾಗವತ ಇಂತಹ ಆ ದಿವ್ಯವಾದಂತಹ ಆ ಒಂದು ಮಾರ್ಗದರ್ಶನೆಯನ್ನು ಮಾಡುತ್ತದೆ ನೋಡ್ರಿ. ಅಂತಂದರೆ ಭಗವಂತ ನಮಗೆ ಏನು ಮಾಡಿದರೂ ಕೂಡ ನಮಗೆ ಹಿತವನ್ನೇ ಮಾಡಿದ್ದಾನೆ ಅಂತನ್ನುವಂತಹ ಭಾವನೆ ನಮಗೆ ಇರಬೇಕು. ಈ ತಂದೆ ತಾಯಿಯಂದಿರು ನಮಗೆ ಏನು ಮಾಡಿದರೂ ಕೂಡ ನಮ್ಮ ಹಿತಕ್ಕಾಗಿ ಏನೇ ಮಾಡುತ್ತಾರಾ ಇಲ್ಲ. ಕೂಸು ತಾನು ಫೋನ್ ನೋಡುತ್ತಾ ಇರುತ್ತದೆ, ಹಠವನ್ನು ಮಾಡುತ್ತಾ ಇರ್ತದೆ, ಊಟ ಮಾಡೋದಿಲ್ಲ ಅಂತ. ಆಗ ಫೋನ್ ಕೊಟ್ಟಿರ್ತೀವಿ. ಅದಾದಮೇಲೆ ಊಟ ಆದಮೇಲೆ ಅದು ಹಾಗೇ ನೋಡುತ್ತಾ ಇದ್ದರೆ ಅದರ ಕಣ್ಣು ಹಾಳಾಗುತ್ತದೆ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ, ಆ ಫೋನನ್ನು ಕಸಿದುಕೊಳ್ಳುತ್ತೇವೆ. ಹಾಗೆ ಭಗವಂತ ನಮಗೆ ನಮ್ಮ ಒಂದು ಕರ್ಮಾನುಸಾರವಾಗಿ ಋಣಾನುಬಂಧದಂತೆ ಪರಮಾತ್ಮ ನಮಗೆ ಅನೇಕ ವಿಧವಾದಂತಹ ಬಾಂಧವ್ಯದ ಸಂಬಂಧವನ್ನು ಕೊಟ್ಟಿರುತ್ತಾನೆ. ಆ ಸಂಬಂಧ ಹಾಗೇ ಇತ್ತು ಅಂತಂದರೆ ನಾವು ಸಂಸಾರದಲ್ಲೇನೇ ಆಸಕ್ತರಾಗಿಬಿಡ್ತೀವಿ ಅಂತ ಹೇಳಿಬಿಟ್ಟು ವೈರಾಗ್ಯವನ್ನು ಕೊಡೋದಕ್ಕಾಗಿ ಅಂತ ಪರಮಾತ್ಮ ಆ ಸಂಬಂಧಗಳನ್ನು ದೂರನೂ ಕೂಡ ಮಾಡುತ್ತಾನೆ. ಹಾಗೆ ಪರಮಾತ್ಮ ನಮಗೆ ಏನು ಮಾಡಿದರೂ ಕೂಡ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹವನ್ನೇ ಮಾಡಿದ್ದಾನೆ ಅನ್ನುವಂತಹ ಭಾವನೆಯನ್ನು ಹೊಂದಬೇಕು ಅನ್ನುವಂತಹ ದಿವ್ಯವಾದಂತಹ ಸಂದೇಶವನ್ನು ನಮಗೆ ಭಾಗವತ ಅಂತ ಅನ್ನೋದು ತೋರುತ್ತಾ ಇದೆ. ಹಾಗೆ ನನ್ನ ತಾಯಿ ತೀರಿ ಹೋದ ಮೇಲೆ ನಾನು ಅಲ್ಲಿಂದ ಹೊರಟು ಬಿಟ್ಟೆ. ಅನೇಕ ಪಟ್ಟಣಗಳನ್ನು, ಅನೇಕ ರಾಜ್ಯಗಳನ್ನು, ದೇಶಗಳನ್ನು ದಾಟುತ್ತಾ ನಾನು ಒಂದು ಘೋರವಾದಂತಹ ಅರಣ್ಯಕ್ಕೆ ಬಂದಿದ್ದೇನೆ. ನಿರ್ಮಾನುಷವಾದಂತಹ ಅರಣ್ಯ. ಆ ಅರಣ್ಯಕ್ಕೆ ಬರುವಷ್ಟರಲ್ಲಿ ನನಗೆ ಬಹಳ ಹಸಿವೆ ಆಗಿತ್ತು, ನೀರಡಿಕೆ ಆಗಿತ್ತು. ಅಲ್ಲೇ ಇರುವಂತಹ ಹಣ್ಣು ಹಂಪಲ ತಿಂದೆ. ಅಲ್ಲಿರುವಂತಹ ಸರೋವರದಲ್ಲಿರುವಂತಹ ನೀರನ್ನು ನಾನು ಪಾನ ಮಾಡಿ ಅಲ್ಲಿ ಒಂದು ಅಶ್ವತ್ಥ ವೃಕ್ಷವಿತ್ತು. ಆ ಅಶ್ವತ್ಥ ವೃಕ್ಷದ ಕೆಳಗೆ ಕೂತು ನಾನು ಆ ಸನ್ಯಾಸಿಗಳು ಉಪದೇಶ ಮಾಡಿದಂತೆ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಇದ್ದೆ. ಹಾಗೆ ನಾನು ಪರಮಾತ್ಮನ ಧ್ಯಾಯತಶ್ಚರಣಾಂಭೋಜಂ ಭಾವನಿರ್ವೃತ ಚೇತಸಃ ಉತ್ಕಂಠಾಶ್ರುಕಲಾಕ್ಷಸ್ಯ ಹೃದಯಾಸೀನ್ಮೇ ಶನೈರ್ಹರಿಹಿ. ಹೀಗೆ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಇದ್ದರೆ ನನ್ನ ಕಣ್ಣುಗಳಿಂದಾಗಿ ಆನಂದ ಭಾಷ್ಪಗಳು ಸುರಿಯುತ್ತಾ ಇವೆ. ನನ್ನ ಮೈಯೆಲ್ಲವೂ ಕೂಡ ರೋಮಾಂಚನವಾಗಿದೆ. ಹಾಗೆ ನಿರಂತರವಾಗಿ ಭಗವಂತನ ಧ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಧಾನವಾಗಿ ನನ್ನ ಹೃದಯದಲ್ಲಿ ಪರಮಾತ್ಮ ತಾನು ಅಭಿವ್ಯಕ್ತನಾಗಿದಾಗ ನನ್ನ ಮೈಯೆಲ್ಲವೂ ಕೂಡ ಬಹಳ ಪ್ರೇಮದಿಂದಾಗಿ ಭಕ್ತಿಯಿಂದಾಗಿ ಪುಳಕಿತವಾಗಿದೆ. ಪ್ರೇಮಾತಿಭಾರ ನಿರ್ಭಿನ್ನ ಪುಳಕಾಂಗೋತಿ ನಿರ್ವೃತಃ ಆನಂದ ಸಂಪ್ಲವೇ ಲೀನಃ ನಾಪಶ್ಯಂ ಉಭಯಂ ಮುನೆ. ಆನಂದದ ಸಾಗರದಲ್ಲಿ ಮುಳುಗಿದಂತೆ ನನಗೆ ಆ ಭಾವನೆ ಅಂತ ಅನ್ನೋದು ಬರುತ್ತಾ ಇದೆ. ಪರಮಾತ್ಮ ತನ್ನ ಭಕ್ತರಿಗೆ ಏನು ಮಾಡುತ್ತಾನೆ ಅಂತಂದರೆ ಒಂದು ಬಹಳ ಸುಂದರವಾದಂತಹ ಮಾತನ್ನು ತಿಳಿಸಿಕೊಡುತ್ತಾರೆ. ಅಭೀಷ್ಟಾಷ್ಟಮ ವಾರಾಶೋ ನಿಮಜ್ಜೋನ್ಮಜ್ಜಯನ್ ನಿಜಂ ಆನಂದಾಷ್ಟಮ ಸುದ್ವೀಪೆ ಸಂಸ್ಥಾಪಯಸಿ ಚಾದರಾತ್ ಅಂತ. ಅಂದರೆ ಪರಮಾತ್ಮ ಇದ್ದದ್ದು ಸಪ್ತಸಾಗರಗಳು, ಸಪ್ತದ್ವೀಪಗಳು. ಆದರೆ ಪರಮಾತ್ಮ ತನ್ನ ಭಕ್ತರಿಗಾಗಿ ಅಂತ 8ನೇ ಸಾಗರವನ್ನು, 8ನೇ ದ್ವೀಪವನ್ನು ಕೂಡ ಕೊಡುತ್ತಾನೆ ಅಂತೆ. ಏನ 8ನೇ ಸಾಗರ, 8ನೇ ದ್ವೀಪ ಅಂತಂದರೆ 8ನೇ ಸಾಗರ ಯಾವುದು ಅಂತಂದರೆ ಆ ಆನಂದವೆಂಬಂತಹ 8ನೇ ಸಾಗರ, 8ನೇ ಸಮುದ್ರದಲ್ಲಿ ತಾನು ತನ್ನ ಭಕ್ತರನ್ನು ಮುಳುಗಿಸುತ್ತಾನೆ ಅಂತೆ. ಅಂದರೆ ಅಷ್ಟು ಆನಂದವನ್ನು ಪರಮಾತ್ಮ ತನ್ನ ಭಕ್ತರಿಗೆ ಕೊಡುತ್ತಾನೆ. ಭಕ್ತರಿಗೆ ಅಂತಹ ಅಭೀಷ್ಟಗಳೆಂಬಂತಹ ಆ ಸಾಗರದಲ್ಲಿ ಮುಳುಗಿಸಿ ಅವರನ್ನು ಆನಂದವೆಂಬಂತಹ ದ್ವೀಪದಲ್ಲಿ ಇಡುತ್ತಾನೆ. ಅಂದರೆ ಪರಮಾನಂದವನ್ನು ಅವರಿಗೆ ಉಂಟು ಮಾಡುತ್ತಾನೆ ಎಂಬುದಾಗಿ ನಮಗೆ ಶಾಸ್ತ್ರಗಳು ತಿಳಿಸಿಕೊಡುತ್ತದೆ. ಹಾಗೆ ನಾನು ಆನಂದ ಸಾಗರದಲ್ಲಿ ಮಗ್ನನಾದೆ. ಆಗ ಪರಮಾತ್ಮನನ್ನು ಬಿಟ್ಟು ಬೇರೆ ವಸ್ತುವೇ ನನಗೆ ಕಾಣಿಸಲೇ ಇಲ್ಲ.
ಕೇವಲ ಪರಮಾತ್ಮನಲ್ಲೇನೇ ನಾನು ಆಸಕ್ತನಾಗಿದ್ದೆ. ಆದರೆ ನನಗೆ ಯಾವ ರೂಪವೂ ನನಗೆ ಬಹಳ ಸುಖವನ್ನು ಕೊಡುತ್ತಾ ಇತ್ತು, ಅಂತಹ ಮನೋಹರವಾದಂತಹ ಭಗವಂತನ ರೂಪ ಅಂತನ್ನೋದು ಅದು ಕಣ್ಮರೆಯಾಯಿತು, ನನಗೆ ಕಾಣಿಸಲೇ ಇಲ್ಲ. ಹೃದಯದಲ್ಲಿ ಅಭಿವ್ಯಕ್ತವಾಗಿತ್ತು, ಆದರೆ ಸ್ವಲ್ಪ ಹೊತ್ತು ಆದ ಮೇಲೆ ಆ ರೂಪ ಅಂತನ್ನೋದು ಮತ್ತೆ ಅಂತರ್ಧಾನವನ್ನು ಹೊಂದಿತು, ನನಗೆ ಕಾಣಿಸಲೇ ಇಲ್ಲ. ಆಗ ನಾನು ಬಹಳ ದುಃಖವನ್ನು ಪಟ್ಟೆ. ನಿಧಿಯನ್ನು ಕಳೆದುಕೊಂಡಿರುವಂತಹ ಪುರುಷನು ಯಾವ ರೀತಿಯಾಗಿ ದುಃಖ ಪಡಬೇಕೋ ಹಾಗೆ ನಾನು ದುಃಖವನ್ನು ಪಟ್ಟೆ. ಮತ್ತೆ ಅಂತಹ ಮನೋಹರವಾದಂತಹ ಭಗವಂತನ ರೂಪವನ್ನು ನೋಡಬೇಕು ಅಂತ ಬಹಳ ಪ್ರಯತ್ನಪಟ್ಟೆ. ಮತ್ತೆ ನನ್ನ ಮನಸ್ಸನ್ನು ಧಾರಣೆ ಮಾಡಿದೆ, ಮತ್ತೆ ಧ್ಯಾನವನ್ನು ಮಾಡೋದನ್ನು ಪ್ರಾರಂಭ ಮಾಡಿದೆ. ಎಷ್ಟು ಪ್ರಯತ್ನಪಟ್ಟರೂ ಕೂಡ ಮತ್ತೆ ಪರಮಾತ್ಮ ನನಗೆ ಕಾಣಿಸಲೇ ಇಲ್ಲ. ಆಗ ಬಹಳ ದುಃಖಿತನಾದಾಗ ಆಗ ಆಕಾಶವಾಣಿಯಾಗಿದೆ. ಆಗ ಪರಮಾತ್ಮ ತಾನು ಅದೃಶ್ಯನಾಗಿ ಗಂಭೀರವಾದಂತಹ ವಾಣಿಯಿಂದಾಗಿ ಹೇಳಿದ, ನೀನು ಶೋಕವನ್ನು ಪಡಬೇಡ, ನಾನು ಇನ್ನು ಈ ಜನ್ಮದಲ್ಲಿ ನಿನಗೆ ನನ್ನನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ ಯಾರ ಮನಸ್ಸಿನ ದೋಷಗಳು ಪಾಪಗಳು ಪೂರ್ಣವಾಗಿ ನಿವಾರಣೆ ಆಗಿರೋದಿಲ್ಲವೋ ಅವರಿಗೆ ನಾನು ಕಾಣಿಸೋದಿಲ್ಲ. ಅವಿಪಕ್ವ ಕಷಾಯಾನ ದುರ್ದರ್ಶೋಹಂ ಕುಯೋಗಿನಾಮ್, ಅಂತಹ ಕುಯೋಗಿಗಳಿಗೆ ನಾನು ಕಾಣಿಸೋದಿಲ್ಲ. ಹಾಗಾಗಿ ಇನ್ನು ಮನೋದೋಷಗಳು ಪೂರ್ಣವಾಗಿ ನಿವಾರಣೆ ಆಗಿಲ್ಲ. ಹಾಗಾಗಿ ನೀನು ನಿರಂತರವಾಗಿ ನನ್ನ ಧ್ಯಾನವನ್ನು ಮಾಡು. ಮತ್ತು ಈಗ ಒಂದು ಸಲ ತೋರಿಸಿದ್ದಾನೆಲ್ಲ ಪರಮಾತ್ಮ ಅಂತಂದರೆ, ಒಂದು ಸಲ ನಿನಗೆ ಯಾಕೆ ತೋರಿಸಿದ್ದಾನೆ ನನ್ನ ರೂಪವನ್ನು ಅಂತಂದರೆ, ನನ್ನಲ್ಲಿ ನಿನಗೆ ವಿಶೇಷವಾದಂತಹ ಆಸಕ್ತಿ ಹುಟ್ಟಲಿ, ಭಕ್ತಿ ಹುಟ್ಟಲಿ ಅಂತನ್ನೋದಕ್ಕಾಗಿ ನಾನು ನಿನಗೆ ನನ್ನ ರೂಪವನ್ನು ತೋರಿಸಿದ್ದೇನೆ. ಆದರೆ ಮತ್ತೆ ಈ ಜನ್ಮದಲ್ಲಿ ನಿನಗೆ ನನ್ನ ರೂಪದ ದರ್ಶನ ಅಂತನ್ನೋದು ಆಗೋದಿಲ್ಲ. ಮತ್ತು ನಿನಗೆ ಮುಂದಿನ ಜನ್ಮದಲ್ಲಿ ನಾನು ನಿನಗೆ ನನ್ನ ರೂಪವನ್ನು ತೋರಿಸಿಕೊಡುತ್ತೇನೆ. ಅಷ್ಟರವರೆಗೆ ನೀನು ನಿರಂತರವಾಗಿ ನನ್ನ ಧ್ಯಾನವನ್ನು ಮಾಡು. ಧ್ಯಾನವನ್ನು ಮಾಡಿ ನೀನು ಈ ಪಾಂಚಭೌತಿಕ ದೇಹವನ್ನು ಬಿಟ್ಟುಬಿಡು. ಕಾಲ ಬಂದಾಗ ಆ ಪಾಂಚಭೌತಿಕ ದೇಹವನ್ನು ಪರಿತ್ಯಾಗವನ್ನು ಮಾಡು. ಆಗ ಮತ್ತೆ ನೀನು ನನ್ನ ಭಕ್ತನಾಗಿ ಹುಟ್ಟುತ್ತೀಯಾ ಎಂಬುದಾಗಿ ಪರಮಾತ್ಮ ತಾನು ನನಗೆ ಅನುಗ್ರಹವನ್ನು ಮಾಡಿದ. ಆಗ ಪರಮಾತ್ಮ ತಾನು ನನಗೆ ಹೇಳಿದ, ಮುಂದಿನ ಜನ್ಮದಲ್ಲಿ ಮತಿರ್ಮಯಿ ನಿಬದ್ಧೇಯಂ ನ ವಿಪದ್ಯೇತ ಕರ್ಹಿಚಿತ, ನೀನು ನನ್ನಲ್ಲಿ ಬುದ್ಧಿಯನ್ನು ಇಡುತ್ತೀಯಲ್ಲ, ಸದಾಕಾಲ ನನ್ನ ಧ್ಯಾನವನ್ನು ಮಾಡುತ್ತೀಯಲ್ಲ, ಈ ಬುದ್ಧಿ ಅಂತನ್ನೋದು ನಿನಗೆ ನಶಿಸಿ ಹೋಗೋದಿಲ್ಲ. ಜನ್ಮಾಂತರದಲ್ಲಿಯೂ ಕೂಡ ನಿನಗೆ ನನ್ನಲ್ಲಿ ಏನೇ ಬುದ್ಧಿ ಅಂತನ್ನೋದು ಇರುತ್ತದೆ. ಮತ್ತು ನಿನಗೆ ಪೂರ್ವಜನ್ಮದ ಸ್ಮರಣೆಯೂ ಕೂಡ ಇರುತ್ತದೆ. ಈಗ ನಾರದರು ಮತ್ತೆ ಮುಂದಿನ ಕಲ್ಪದಲ್ಲಿ ಹುಟ್ಟುವವರಿದ್ದಾರೆ ನಾರದರಾಗಿ. ಆಗ ಕಲ್ಪಾಂತರದಲ್ಲಿ ನೀನು ಹುಟ್ಟಿದರೂ ಕೂಡ ಹಿಂದಿನ ಕಲ್ಪದ ಸ್ಮರಣೆಯೂ ಕೂಡ ನಿನಗೆ ಇರುತ್ತದೆ ಎಂಬುದಾಗಿ ಆಶ್ವಾಸನೆಯನ್ನು ಪರಮಾತ್ಮ ಆ ರೀತಿಯಾಗಿ ಅನುಗ್ರಹವನ್ನು ಮಾಡಿದ್ದಾನೆ. ಹಾಗಾಗಿ ಆ ಪರಮಾತ್ಮನ ಅನುಗ್ರಹದಿಂದಾಗಿ ನನಗೆ ಆ ಹಿಂದಿನ ಜನ್ಮದ ಸ್ಮರಣೆ ಅಂತ ಅನ್ನೋದಿದೆ. ನಮಗೆ ಒಂದು 4 ದಿನದ ಹಿಂದೆ ಏನಾಗಿದೆ ಅಂತ ಅನ್ನೋದನ್ನು ನಾವು ಮರೆತು ಬಿಟ್ಟಿರುತ್ತೇವೆ. ಎಕ್ಸಾಮ್ಗಳಿದ್ದಾಗ ಹಿಂದಿನ ದಿನ ರಾತ್ರಿ ಎಲ್ಲ ಕೂತು ಏನು ಪರಿಶ್ರಮ ಪಟ್ಟು ನಾವು ಓದಿರ್ತೀವಿ. ಮತ್ತು ಮುಂದಿನ ದಿನ ಹೋಗಿ ಅಲ್ಲಿ ಬರಿಬೇಕು ಅಂದರೆ ನೆನಪೇ ಆಗೋದಿಲ್ಲ. ನಿನ್ನೆ ನೀವು ಓದಿದ್ದೆ ಅಂತ ನೆನಪಾಗತ್ತಾ, ಆದರೆ ಬರೀಲಿಕ್ಕೆ ನೆನಪಾಗೋದಿಲ್ಲ. ಆದರೆ ನಾರದರಿಗೆ ಅವರಿಗೆ ಹಿಂದಿನ ಕಲ್ಪದ ಸ್ಮರಣೆಯೂ ಕೂಡ ಇದೆ. ಯಾಕೆಂದರೆ ಪರಮಾತ್ಮನ ಅನುಗ್ರಹದಿಂದಾಗಿ ಆ ರೀತಿಯಾಗಿ ನನಗೆ ಹಿಂದಿನ ಜನ್ಮದ ಸ್ಮರಣೆ ಅಂತನ್ನೋದು ಇದೆ ಎಂಬುದಾಗಿ ನಾರದರು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಪರಮಾತ್ಮ ತಾನು ಆಕಾಶದಲ್ಲಿ ಅದೃಶ್ಯನಾಗಿ ಬಂದು ಹೇಳಿದಾಗ ಸರಿ ಅಂತ ನಾನು ಭಗವಂತ ಹೇಳಿದಂತೆ ನಿರಂತರವಾಗಿ ಭಗವಂತನ ನಾಮಗಳ ಸ್ಮರಣೆಯನ್ನು ಮಾಡುತ್ತಾ ಭಗವಂತನ ಗುಣಗಳನ್ನು ಸ್ಮರಿಸುತ್ತಾ ನಾನು ಜೀವನವನ್ನು ಕಳೆದೆ. ನನ್ನ ಅಂತ್ಯಕಾಲ ಅಂತನ್ನೋದು ಯಾವಾಗ ಬರುತ್ತದೆ ಎಂಬುದಾಗಿ ನಾನು ನಿರೀಕ್ಷೆಯನ್ನು ಮಾಡುತ್ತಾ ಇದ್ದೆ. ಇನ್ನು ಕಾಲ ಅಂತನ್ನೋದು ಸಮೀಪಿಸಿದಾಗ ನಾನು ಲಯಚಿಂತನೆಯನ್ನು ಮಾಡುತ್ತಾ ಆ ಪಾಂಚಭೌತಿಕ ದೇಹವನ್ನು ಪರಿತ್ಯಾಗವನ್ನು ಮಾಡಿದೆ. ಭಗವಂತನಲ್ಲೇ ಮನಸ್ಸನ್ನು ಇಟ್ಟು ನಾನು ಪಾಂಚಭೌತಿಕವಾದಂತಹ ದೇಹವನ್ನು ಪರಿತ್ಯಾಗವನ್ನು ಮಾಡಿದೆ. ಅನಂತರದಲ್ಲಿ ಆ ಕಲ್ಪದ ಅಂತ್ಯಕಾಲದಲ್ಲಿ ಭಗವಂತ ಎಲ್ಲವನ್ನೂ ಕೂಡ ಪ್ರಳಯ ಮಾಡಿದ, ಎಲ್ಲವನ್ನೂ ಕೂಡ ತನ್ನ ಉದರದಲ್ಲಿ ಇಟ್ಟುಕೊಂಡ. ನಾನೂ ಕೂಡ ಭಗವಂತನ ಉದರದಲ್ಲಿ ಹೋದೆ. ಮತ್ತೆ ಸೃಷ್ಟಿಯನ್ನು ಮಾಡಬೇಕಾದಾಗ ಪರಮಾತ್ಮ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರಿಂದಾಗಿ ನಾನು ಹುಟ್ಟಿದ್ದೇನೆ. ಆ ಪರಮಾತ್ಮನ ಅನುಗ್ರಹದಿಂದಾಗಿ ನನಗೆ ಪೂರ್ವಜನ್ಮದ ಸ್ಮರಣೆ ಎಲ್ಲವೂ ಕೂಡ ಇದೆ. ಆಗ ಈಗ ನಾನು ನಿರಂತರವಾಗಿ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಇರುತ್ತೇನೆ. ದೇವದತ್ತ ಅನ್ನುವಂತಹ ನನ್ನ ವೀಣೆಯನ್ನು ಸ್ವೀಕಾರ ಮಾಡಿ ಸದಾಕಾಲ ಭಗವಂತನ ಗುಣಗಾನವನ್ನು ಮಾಡುತ್ತಾ 3 ಲೋಕಗಳನ್ನು ಕೂಡ ನಾನು ಸಂಚಾರ ಮಾಡುತ್ತಾ ಇರುತ್ತೇನೆ. ನಾನು ಭಗವಂತನ ಗುಣಗಾನವನ್ನು ಮಾಡುತ್ತಾ ಇದ್ದರೆ, ಭಗವಂತನ ಚರಿತ್ರೆಗಳನ್ನು ವರ್ಣಿಸುತ್ತಾ ಇದ್ದರೆ ಪರಮಾತ್ಮ ಆಹೂತ ಏವಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ, ಕೂಡಲೇ ನಾನು ಭಗವಂತನ ಮಹಿಮೆಯನ್ನು ಕೀರ್ತನೆ ಮಾಡಿದರೆ, ಗುಣಗಾನವನ್ನು ಮಾಡಿದರೆ ಕೂಡಲೇ ಪರಮಾತ್ಮ ತಾನು ನನ್ನ ಹೃದಯದಲ್ಲಿ ಅಭಿವ್ಯಕ್ತನಾಗಿ ನನಗೆ ದರ್ಶನವನ್ನು ಕೊಡುತ್ತಾನೆ. ಯಾವ ರೀತಿಯಾಗಿ ಮಿತ್ರರು ನಾವು ಕರೆದ ಕೂಡಲೇ ಬರುತ್ತಾರೋ ಹಾಗೆ ಆಹೂತಃ ಇವ, ಆಹ್ವಾನ ಕೊಟ್ಟರೆ ಯಾವ ರೀತಿಯಾಗಿ ಕೂಡಲೇ ಬರಬೇಕು ಮಿತ್ರರು ಬಾಂಧವರು, ಹಾಗೆ ಪರಮಾತ್ಮ ನಾನು ಕರೆದ ಕೂಡಲೇ ಬಂದು ನನಗೆ ದರ್ಶನವನ್ನು ಕೊಡುತ್ತಾನೆ. ಹೀಗೆ ಪರಮಾತ್ಮ ನನ್ನ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ
ಹಾಗಾಗಿ ಇದೆಲ್ಲವೂ ಕೂಡ ಯಾಕೆ ಸಾಧ್ಯವಾಯಿತು ಹೇಳ್ರಿ, ನಾನು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದ್ದರಿಂದಾಗಿ. ಭಗವಂತನ ಕಥೆಯನ್ನು ಕೇಳಿದೆ, ಸನ್ಯಾಸಿಗಳು ನನಗೆ ಆ ಕೃಷ್ಣನ ಕಥೆಗಳನ್ನು ಹೇಳಿದರು, ಆಗ ನಾನು ಕೃಷ್ಣನ ಕಥೆಗಳನ್ನು ಕೇಳಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದೆ. ಆ ಭಕ್ತಿಯಿಂದಲೇ ಇದೆಲ್ಲವೂ ಕೂಡ ಸಾಧ್ಯವಾಯಿತು. ಹಾಗಾಗಿ ಅವಶ್ಯವಾಗಿಯೂ ಕೂಡ ನೀವು ಎಲ್ಲ ಜನರಿಗೂ ತಿಳಿಯುವಂತೆ ಸಮಾಧಿ ಭಾಷೆಯಿಂದಾಗಿ ನಿಮ್ಮ ಮಹಿಮೆಯನ್ನು ತಿಳಿಸಿಕೊಡಬೇಕು ಎಂಬುದಾಗಿ ವೇದವ್ಯಾಸ ದೇವರಿಗೆ ನಾರದರು ಪ್ರಾರ್ಥನೆಯನ್ನು ಮಾಡಿ ತಾವು ಸ್ವರ್ಗಲೋಕಕ್ಕೆ ಹೊರಟು ಬಿಟ್ಟಿದ್ದಾರೆ. ಆಗ ವೇದವ್ಯಾಸ ದೇವರು ನಾರದರು ಹೊರಟು ಹೋದ ಮೇಲೆ ಆ ಸರಸ್ವತಿ ತೀರದ ಪಶ್ಚಿಮ ತೀರದಲ್ಲಿರುವಂತಹ, ಸರಸ್ವತಿ ನದಿಯ ಪಶ್ಚಿಮ ತೀರದಲ್ಲಿರುವಂತಹ ಶಮ್ಯಾಪ್ರಾಸ ಅನ್ನುವಂತಹ ಆ ಸ್ಥಳದಲ್ಲಿ ಕುಳಿತುಕೊಂಡು ತಾವು ಆ ಭಾಗವತದ ಸಾತ್ವತ ಸಂಹಿತೆಯನ್ನು ರಚನೆಯನ್ನು ಮಾಡಿದ್ದಾರೆ. ಎಲ್ಲರ ಅನರ್ಥವನ್ನು ಪರಿಹಾರ ಮಾಡುವಂತಹ, ಭಗವಂತನಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಉಂಟು ಮಾಡುವಂತಹ ಈ ಸಾತ್ವತ ಸಂಹಿತೆಯನ್ನು, ಭಾಗವತವನ್ನು ತಾವು ರಚನೆಯನ್ನು ಮಾಡಿದ್ದಾರೆ. ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪದ್ಯತೆ ಪುಂಸಾಂ ಶೋಕಮೋಹ ಭಯಾಪಹ. ಇಂತಹ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡುತ್ತಾ ಇದ್ದರೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೂಡಲೇ ಭಕ್ತಿ ಅಂತನ್ನೋದು ಹುಟ್ಟುತ್ತದೆ. ಎಲ್ಲರ ಶೋಕವನ್ನು ಮೋಹವನ್ನು ಪರಿಹಾರ ಮಾಡುವಂತಹ ಭಕ್ತಿ ಅಂತನ್ನೋದು ಹುಟ್ಟುತ್ತದೆ. ಅಂತಹ ದಿವ್ಯವಾದಂತಹ ಭಾಗವತ ಸಂಹಿತೆಯನ್ನು ಭಗವಾನ್ ವೇದವ್ಯಾಸ ದೇವರು ಉಪದೇಶವನ್ನು ಮಾಡಿದ್ದಾರೆ, ತಾವು ರಚನೆಯನ್ನು ಮಾಡಿದ್ದಾರೆ ಅಂತ ಇಷ್ಟು ಹೇಳಿದ ಮೇಲೆ ಶೌನಕರು ತಾವು ಪ್ರಶ್ನೆಯನ್ನು ಮಾಡಿದ್ದಾರೆ. ಹೌದು, ಭಗವಂತ ತಾನು ಭಾಗವತವನ್ನು ರಚನೆ ಮಾಡಿದ, ಆದರೆ ಶುಕಾಚಾರ್ಯರು ಅದರ ಶ್ರವಣವನ್ನು ಮಾಡಲಿಕ್ಕೆ ಹೇಗೆ ಪ್ರವೃತ್ತರಾದರು? ಯಾಕೆಂದರೆ ಅವರು ಎಲ್ಲಿಯೂ ಕೂಡ ಆಸಕ್ತಿಯನ್ನೇ ತೋರೋದಿಲ್ಲ. ಶುಕಾಚಾರ್ಯರು ಎಲ್ಲ ಕಡೆಗೂ ಉಪೇಕ್ಷೆಯನ್ನೇ ಮಾಡುತ್ತಾರೆ. ಅಂತಹದ್ದು ಅವರು ಭಾಗವತದ ಶ್ರವಣವನ್ನಾದರೂ ಕೂಡ ಹೇಗೆ ಮಾಡಿದರು? ಆತ್ಮಾರಾಮರಾಗಿದ್ದಾರೆ ಅವರು, ಅವರಲ್ಲಿಯೇ ಇರುವಂತಹ ಪರಮಾತ್ಮನಲ್ಲಿಯೇ ಸಂತೋಷವನ್ನು ಹೊಂದುತ್ತಾ ಇರುತ್ತಾರೆ. ಹಾಗಾಗಿ ಅವರು ಭಾಗವತದ ಶ್ರವಣವನ್ನು ಹೇಗೆ ಮಾಡಿದರು ಅಂತ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಹೇಳುತ್ತಾರೆ, ಭಗವಂತನ ಗುಣಗಳೇ ಅಂತಹದ್ದು. ಎಲ್ಲ ಕಡೆಗೂ ಉಪೇಕ್ಷೆಯನ್ನು ಮಾಡುವಂತಹ, ಆಸಕ್ತಿಯನ್ನು ತೊರೆದಂತಹ ಜನರಿಗೂ ಕೂಡ ಭಗವಂತನ ಗುಣಗಳಲ್ಲಿ ಆಸಕ್ತಿ ಅಂತನ್ನೋದು ಬರುತ್ತದೆ. ಅಂತಹ ಗುಣಗಳನ್ನು ಹೊಂದಿದಂತಹವನು ಪರಮಾತ್ಮ. ಇತ್ತಂಭೂತ ಗುಣೋಹರಿಹಿ. ಹಾಗಾಗಿ ಭಗವಂತನ ಗುಣಗಳಲ್ಲಿ ಆಸಕ್ತರಾಗಿ ತಾವು ಈ ಭಾಗವತವನ್ನು ಶ್ರವಣವನ್ನು ಮಾಡಿದ್ದಾರೆ ಎಂಬುದಾಗಿ ಹೇಳಿ, ಇನ್ನು ಆ ಪರೀಕ್ಷಿತನ ಆ ಜನ್ಮಕರ್ಮಾದಿಗಳ ಬಗ್ಗೆ ಹೇಳೋದಕ್ಕಾಗಿ ಆ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಯಾವಾಗ ಯುದ್ಧ ಅಂತನ್ನೋದು ಮುಗಿಯಿತೋ ಆಗ ಕೌರವರೆಲ್ಲರೂ ಕೂಡ ಸತ್ತು ಬಿದ್ದಿದ್ದಾರೆ. ಆ ಭೀಮಸೇನ ದೇವರ ಗದೆಯಿಂದಾಗಿ ತೊಡೆಯನ್ನು ಮುರಿದುಕೊಂಡು ತಾನು ದುರ್ಯೋಧನ ಆ ಯುದ್ಧದ ರಣರಂಗದಲ್ಲಿ ಬಿದ್ದಿದ್ದಾನೆ. ಆಗ ಅಲ್ಲಿಗೆ ಅಶ್ವತ್ಥಾಮಾಚಾರ್ಯರು ಹೋಗಿದ್ದಾರೆ. ಅಶ್ವತ್ಥಾಮಾಚಾರ್ಯರು ಹೋಗಿ ದುರ್ಯೋಧನನಿಗೆ ಹೇಗೆ ಪ್ರಿಯವನ್ನು ಉಂಟು ಮಾಡಬೇಕು ಎಂಬುದಾಗಿ ತಾವು ಆ ದುರ್ಯೋಧನನಿಗೆ ಕೇಳುತ್ತಾ ಇದ್ದಾರೆ. ನಾನು ನಿನಗೆ ಪ್ರಿಯವಾದದ್ದನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ, ನಿನಗೆ ಏನು ಮಾಡಬೇಕು ಎಂಬುದಾಗಿ ಕೇಳಿದಾಗ ದುರ್ಯೋಧನ ತಾನು ಹೇಳುತ್ತಾನೆ, ನನ್ನ ಹೆಂಡತಿಯಲ್ಲಿ ನೀನು ಸಂತಾನವನ್ನು ಪಡಿ, ಮತ್ತು ಪಾಂಡವರ ವಂಶ ಅಂತನ್ನೋದು ನಿರ್ವಂಶವಾಗುವಂತೆ ಎಲ್ಲ ಪಾಂಡವರ ಸಂತಾನವನ್ನು ಎಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಡು ಎಂಬುದಾಗಿ ಅಶ್ವತ್ಥಾಮಾಚಾರ್ಯರಿಗೆ ದುರ್ಯೋಧನ ಹೇಳಿದ್ದಾನೆ. ಸರಿ ಆಯಿತು ಎಂಬುದಾಗಿ ಅಶ್ವತ್ಥಾಮಾಚಾರ್ಯರು ಮಾತನ್ನು ಕೂಡ ಕೊಟ್ಟಿದ್ದಾರೆ. ಕೊಟ್ಟು ತಾವು ವಿಚಾರವನ್ನು ಮಾಡುತ್ತಾ ಇದ್ದಾರೆ. ದುರ್ಯೋಧನ ತಾನು ಹೇಳಿದ, ನಾನು ಎಲ್ಲರನ್ನೂ ಕೂಡ ಸಂಹಾರ ಮಾಡೋದು ಹೇಗೆ ಎಂಬುದಾಗಿ ಕೃಪಾಚಾರ್ಯರು ಹಾಗೂ ಕೃತವರ್ಮ ಅವರ ಜೊತೆಗೆ ಸೇರಿಕೊಂಡು ಅಶ್ವತ್ಥಾಮಾಚಾರ್ಯರು ತಾವು ವಿಚಾರವನ್ನು ಮಾಡುತ್ತಾ ಇದ್ದಾರೆ. ಒಂದು ದಿನ ಹೀಗೆ ಅಲ್ಲಿರುವಂತಹ ಒಂದು ಗಿಡದ ಕೆಳಗೆ ತಾವು ಮಳಿಗೆ ವಿಚಾರವನ್ನು ಮಾಡುತ್ತಾ ಇದ್ದಾರೆ. ಆಗ ಒಂದು ಘಟನೆ ನಡೆಯಿತು. ಆ ಗಿಡದ ಮೇಲೆ ಒಂದು ಗೂಬೆ ಬಂದಿದೆ. ಆ ಗೂಬೆ ಬಂದು ಅಲ್ಲಿರುವಂತಹ ಅನೇಕ ಪಕ್ಷಿಗಳನ್ನು ಸಂಹಾರ ಮಾಡಿಬಿಟ್ಟಿದೆ. ಆಗ ಅಶ್ವತ್ಥಾಮಾಚಾರ್ಯರು ಅಂದುಕೊಂಡರು, ನನಗೊಂದು ಚಲೋ ಶಕುನ ಸಿಕ್ಕಿತು. ಈ ಒಂದು ಪಕ್ಷಿ ಅಂತನ್ನೋದು ಯಾವ ರೀತಿಯಾಗಿ ಎಲ್ಲ ಪಕ್ಷಿಗಳನ್ನು ಸಂಹಾರ ಮಾಡಿಬಿಡುತ್ತೋ ಹಾಗೆ ನಾನೊಬ್ಬನೇ ಎಲ್ಲ ಪಾಂಡವರ ಸಂತಾನವನ್ನು ಎಲ್ಲರನ್ನೂ ಕೂಡ ನಾಶ ಮಾಡಿಬಿಡುತ್ತೇನೆ ಎಂಬುದಾಗಿ ತಾವು ಸಿದ್ಧರಾಗಿ ಕೃಪಾಚಾರ್ಯರನ್ನು ಕೃತವರ್ಮನನ್ನು ಕರೆದುಕೊಂಡು ಪಾಂಡವರ ಶಿಬಿರಕ್ಕೆ ಹೋಗಿದ್ದಾರೆ. ರಾತ್ರಿಯ ಕಾಲದಲ್ಲಿ ಪಾಂಡವರ ಶಿಬಿರಕ್ಕೆ ಹೋಗಿದ್ದಾರೆ. ಪಾಂಡವರೆಲ್ಲರೂ ಕೂಡ ಯುದ್ಧವಾಗಿತ್ತು, ಹಾಗಾಗಿ ಶಿಬಿರದಲ್ಲಿ ಮಲಗೋದು ಬೇಡ ಅಂತ ಅವರು ಬೇರೆ ಕಡೆಗೆ ಮಲಗಿದ್ದರು. ಇಲ್ಲಿ ಪಾಂಡವರ ಮಕ್ಕಳು ಹಾಗೂ ದೃಷ್ಟದ್ಯುಮ್ನ ಮೊದಲಾದವರೆಲ್ಲರೂ ಕೂಡ ಇದ್ದರು. ಅವರು ಹೋಗಿ ಅಶ್ವತ್ಥಾಮಾಚಾರ್ಯರು ಸಂಹಾರ ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೆ. ಆದರೆ ಆ ಶಿಬಿರದ ಹೊರಗೆ ರುದ್ರದೇವರು ಆ ಶಿಬಿರವನ್ನು ಕಾಯುತ್ತಾ ಇರುತ್ತಾರೆ. ಅವರು ಬಹಳ ಘೋರವಾದಂತಹ ಯುದ್ಧವನ್ನು ಆಡುತ್ತಾರೆ. ಯುದ್ಧವನ್ನಾಡಿದರೂ ಕೂಡ ಅಶ್ವತ್ಥಾಮಾಚಾರ್ಯರು ರುದ್ರದೇವರೇ, ಅಲ್ಲಿಯೂ ಕೂಡ ರುದ್ರದೇವರೇ. ಅಶ್ವತ್ಥಾಮಾಚಾರ್ಯರಿಗೆ ರುದ್ರದೇವರನ್ನು ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ತಮ್ಮ ಮನಸ್ಸಿನಲ್ಲೇನೇ ಒಂದು ಯಜ್ಞವನ್ನು ಮಾಡಿ ರುದ್ರದೇವರಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಆಗ ರುದ್ರದೇವರು ಪ್ರಸನ್ನರಾಗಿ ಇದು ಭಗವಂತನ ಸಂಕಲ್ಪ ಅಂತ ತಿಳಿದು ಅಶ್ವತ್ಥಾಮಾಚಾರ್ಯರನ್ನು ಒಳಗೆ ಬಿಟ್ಟಿದ್ದಾರೆ.
ಅಶ್ವತ್ಥಾಮಾಚಾರ್ಯರು ತಾವು ಶಿಬಿರದ ಒಳಗೆ ಹೋಗಿದ್ದಾರೆ. ಹೊರಗೆ ಕೃಪಾಚಾರ್ಯರನ್ನು ಕೃತವರ್ಮನನ್ನು ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಹೇಳುತ್ತಾರೆ, ನೋಡು, ನಾನು ಒಳಗೆ ಹೋಗಿ ಎಲ್ಲರನ್ನೂ ಸಂಹಾರ ಮಾಡುತ್ತೇನೆ. ಯಾರಾದರೂ ತಪ್ಪಿಸಿಕೊಂಡು ಹೊರಗೆ ಬಂದರೆ ಅವರನ್ನು ನೀವು ಸಂಹಾರ ಮಾಡಿಬಿಡ್ರಿ ಎಂಬುದಾಗಿ ಹೇಳಿ ಒಳಗೆ ಹೋಗಿ ಪಾಂಡವರ ಮಕ್ಕಳೆಲ್ಲರೂ ಕೂಡ ಮಲಗಿದ್ದರು, ಅವರನ್ನೆಲ್ಲರನ್ನೂ ಕೂಡ ಸಂಹಾರ ಮಾಡಿಬಿಟ್ಟಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಅಷ್ಟರಲ್ಲಿ ಯಾವನೋ ಒಬ್ಬನು ತಪ್ಪಿಸಿಕೊಂಡು ಹೇಗೋ ತಪ್ಪಿಸಿಕೊಂಡು ಆ ವಾರ್ತೆಯನ್ನು ಪಾಂಡವರಿಗೆ ಮುಟ್ಟಿಸಿದ್ದಾನೆ. ದ್ರೌಪದಿ ದೇವಿಗೆ ಆ ವಾರ್ತೆ ಅಂತನ್ನೋದು ತಿಳಿದಿದೆ. ಬಹಳ ರೋಧಿಸುತ್ತಾ ಇದ್ದಾಳೆ. ತನ್ನ ಮಕ್ಕಳನ್ನು ಕಳೆದುಕೊಂಡು ಆ ಪುತ್ರಶೋಕವನ್ನು ಮಾಡುತ್ತಾ ಇದ್ದಾಳೆ. ಆಗ ಬಹಳ ದೀನಲಾಗಿ ತಾನು ಅಳುತ್ತಾ ಇರುವಂತಹ ಸಂದರ್ಭದಲ್ಲಿ ಅರ್ಜುನ ತಾನು ಸಾಂತ್ವನ ಮಾಡುತ್ತಾ ಇದ್ದಾನೆ ದ್ರೌಪದಿಗೆ. ನೀನು ದುಃಖವನ್ನು ಪಡಬೇಡ, ಯಾವ ಅಶ್ವತ್ಥಾಮಾಚಾರ್ಯರು ನಿನ್ನ ಮಕ್ಕಳನ್ನು ಸಂಹಾರ ಮಾಡಿದ್ದಾರೋ ಅವರ ಶಿರಸ್ಸನ್ನು ಛೇದನೆ ಮಾಡಿ ಅವರ ಶಿರಸ್ಸನ್ನು ತೆಗೆದುಕೊಂಡು ಬರುತ್ತೇನೆ. ಆಗ ನೀನು ಬೇಕಾದರೆ ದುಃಖಪಡು. ಆಗ ಅತ್ತು ನೀನು ನಿನ್ನ ಕಣ್ಣೀರಿನಿಂದಲೇ ಸ್ನಾನ ಮಾಡು. ಆಗ ಯಾಕೆ ಅಂತಂದರೆ ಈಗ ಶಿರಸ್ಸನ್ನು ತರುತ್ತೇನೆ ಅಲ್ಲ, ಆಗ ನಿನ್ನ ಸಿಟ್ಟಿನಿಂದಾಗಿ ನಿನ್ನ ಪಾದಗಳಿಂದಾಗಿ ಅವರ ಶಿರಸ್ಸನ್ನು ತುಳಿ. ಆಗ ಶಿರಸ್ಸನ್ನು ತೊಳೆದರೆ, ಶವದ ಶಿರಸ್ಸನ್ನು ತೊಳೆದರೆ ಸ್ನಾನವನ್ನು ಮಾಡಬೇಕಲ್ಲ, ಆಗ ಸ್ನಾನವನ್ನು ನಿನ್ನ ನೇತ್ರಜಲಗಳಿಂದಲೇ ಸ್ನಾನವನ್ನು ಮಾಡು. ಆಗ ಬೇಕಾದರೆ ದುಃಖಪಡು, ಕಣ್ಣೀರನ್ನಿಡು, ಈಗ ಮಾತ್ರ ನೀನು ಶೋಕವನ್ನು ಪಡಬೇಡ ಎಂಬುದಾಗಿ ಅರ್ಜುನ ತಾನು ದ್ರೌಪದಿಯನ್ನು ಸಾಂತ್ವನಗೊಳಿಸಿ ಅಶ್ವತ್ಥಾಮಾಚಾರ್ಯರನ್ನು ತಾನು ಬೆನ್ನು ಹತ್ತಿ ಹೋಗಿದ್ದಾನೆ. ಅವರನ್ನು ಅಟ್ಟಿಸಿಕೊಂಡು ಹೋಗಿದ್ದಾನೆ. ಅಶ್ವತ್ಥಾಮಾಚಾರ್ಯರು ತಮಗೆ ಸಾಮರ್ಥ್ಯವಿದ್ದಷ್ಟು ದೂರಕ್ಕೆ ಹೋಗಿದ್ದಾರೆ. ಇನ್ನು ಅವರಿಗೆ ಓಡಲಿಕ್ಕೆ ಸಾಧ್ಯವಾಗಲಿಲ್ಲ, ಪಲಾಯನವನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಗ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದ್ದಾರೆ. ಆಗ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅರ್ಜುನ ತಾನು ಕೃಷ್ಣನಿಗೆ ಶರಣು ಹೋಗಿದ್ದಾನೆ. ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಶ್ಯಮಾನಾನಾಂ ಅಪವರ್ಗೋಸಿ ಸಂಸ್ಕೃತೆ. ಹೇ, ಸಂಸಾರದಿಂದಾಗಿ ಆ ಸಂಸಾರದ ತಾಪಗಳಿಂದಾಗಿ ದಹಿಸುತ್ತಾ ಇರುವಂತಹ ಜನರಿಗೆಲ್ಲರಿಗೂ ಕೂಡ ನೀನೇ ಶರಣು ಆಗಿದ್ದಿ. ಹಾಗಾಗಿ ಯಾವುದೋ ಬೆಂಕಿ ನನ್ನನ್ನು ಸುಡೋದಕ್ಕಾಗಿ ಅಂತ ಬರುತ್ತಾ ಇದೆ, ಏನು ಬರುತ್ತಾ ಇದೆಯೋ ನನಗೆ ಗೊತ್ತಾಗುತ್ತಾ ಇಲ್ಲ. ಹಾಗಾಗಿ ನೀನೇ ನಮ್ಮನ್ನು ರಕ್ಷಣೆಯನ್ನು ಮಾಡಬೇಕು ಎಂಬುದಾಗಿ ಕೃಷ್ಣನಿಗೆ ಶರಣು ಹೋದಾಗ ಕೃಷ್ಣ ಹೇಳುತ್ತಾನೆ, ಅದು ಬೇರೆ ಏನೂ ಅಲ್ಲ, ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರ. ಹಾಗಾಗಿ ಆ ಬ್ರಹ್ಮಾಸ್ತ್ರವನ್ನು ನಿವಾರಣೆಯನ್ನು ಮಾಡಬೇಕು ಅಂತಂದರೆ ನೀನೂ ಕೂಡ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗವನ್ನು ಮಾಡು ಎಂಬುದಾಗಿ ಹೇಳಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಸಿದ್ದಾರೆ. ಒಂದು ಬ್ರಹ್ಮಾಸ್ತ್ರವೇ ಇಡೀ ಲೋಕವನ್ನು ಸುಡುವಂತಹ ಸಾಮರ್ಥ್ಯವುಳ್ಳದ್ದು. ಅಂತಹದ್ದು 2 ಬ್ರಹ್ಮಾಸ್ತ್ರಗಳ ಘರ್ಷಣೆ ಆಯಿತು ಅಂತಂದರೆ ಎಲ್ಲ ಲೋಕಗಳ ನಾಶವಾಗುತ್ತದೆ ಎಂಬುದಾಗಿ ಎಲ್ಲರೂ ಕೂಡ ಭಯಪಡುತ್ತಾ ಇದ್ದಾರೆ. ಏನು ಪ್ರಳಯ ಕಾಲ ಏನಾದರೂ ಸಮೀಪಿಸಿದೆಯಾ ಏನು ಎಂಬುದಾಗಿ ಎಲ್ಲ ದೇವತೆಗಳೆಲ್ಲರೂ ಕೂಡ ವಿಸ್ಮಯವನ್ನು ಹೊಂದುತ್ತಾ ಇದ್ದಾರೆ. ಆಗ ಕೃಷ್ಣನ ಆಜ್ಞೆಯಂತೆ ಕೃಷ್ಣನ ಅಭಿಪ್ರಾಯವನ್ನು ತಿಳಿದು ಅರ್ಜುನ ತಾನು ತನ್ನ ಬ್ರಹ್ಮಾಸ್ತ್ರವನ್ನು ಕೂಡ ಉಪಸಂಹಾರ ಮಾಡಿಕೊಂಡಿದ್ದಾನೆ. ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರವನ್ನು ಕೂಡ ಅರ್ಜುನನೇ ಉಪಸಂಹಾರವನ್ನು ಮಾಡಿದ. ಯಾಕೆಂದರೆ ಅಶ್ವತ್ಥಾಮಾಚಾರ್ಯರಿಗೆ ಅವರ ಬ್ರಹ್ಮಚರ್ಯವನ್ನು ಕಳೆದುಕೊಂಡು ಹೋಗಿದ್ದರು. ಯಾಕೆಂದರೆ ಹಿಂದೆ ತಾವು ದುರ್ಯೋಧನನಿಗೆ ಮಾತನ್ನು ಕೊಟ್ಟಿದ್ದರು, ನಿನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೆಯುತ್ತೇನೆ ಅಂತ. ತಾವೇನು ಸ್ತ್ರೀ ಸಂಘವನ್ನು ಮಾಡಿಲ್ಲ. ಹಾಗಿದ್ದರೂ ಕೂಡ ಕೇವಲ ಮಾತನ್ನು ಕೊಟ್ಟಿದ್ದರಿಂದಲೇ, ವಚನದಿಂದಲೇ ಬ್ರಹ್ಮಚರ್ಯವನ್ನು ಕಳೆದುಕೊಂಡಿದ್ದರು. ಹಾಗಾಗಿ ಬ್ರಹ್ಮಚರ್ಯವನ್ನು ಕಳೆದುಕೊಂಡಿದ್ದರಿಂದಾಗಿ ಅವರಿಗೆ ಉಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಆಗ ಅರ್ಜುನನೇ 2 ಕೂಡ ಉಪಸಂಹಾರ ಮಾಡಿದ್ದಾನೆ. ಆಗ ಅಶ್ವತ್ಥಾಮಾಚಾರ್ಯರನ್ನು ಹಗ್ಗದಿಂದಾಗಿ ಕಟ್ಟಿ ಅವರನ್ನು ಎಳೆದುಕೊಂಡು ಬರುತ್ತಾ ಇದ್ದಾನೆ. ಎಳೆದುಕೊಂಡು ಬರಬೇಕಾದಾಗ ಕೃಷ್ಣ ತಾನು ಪರೀಕ್ಷೆಯನ್ನು ಮಾಡುತ್ತಾ ಇದ್ದಾನೆ. ಅರ್ಜುನ, ನೀನು ಅಶ್ವತ್ಥಾಮಾಚಾರ್ಯರನ್ನು ಬಿಡಬೇಡ, ಸಂಹಾರ ಮಾಡಿಬಿಡು ಎಂಬುದಾಗಿ ಕೃಷ್ಣ ಹೇಳುತ್ತಾ ಇದ್ದಾನೆ. ಏನು ಮಾಡ್ತಾನೆ ನೋಡೋಣ ಅರ್ಜುನ ಎಂಬುದಾಗಿ ಪರೀಕ್ಷೆಯನ್ನು ಮಾಡೋದಕ್ಕಾಗಿ ಅಂತ ಕೃಷ್ಣ ಆ ರೀತಿಯಾಗಿ ಹೇಳುತ್ತಾ ಇದ್ದಾನೆ. ಆದರೆ ಅರ್ಜುನ ತಾನು ಸಂಹಾರ ಮಾಡಲಿಲ್ಲ, ಶಿಬಿರಕ್ಕೆ ಎಳೆದುಕೊಂಡು ಬಂದಿದ್ದಾನೆ. ಆಗ ಶಿಬಿರಕ್ಕೆ ಎಳೆದುಕೊಂಡು ಬಂದರೆ ದ್ರೌಪದಿ ದೇವಿ ತಾನು ಅಶ್ವತ್ಥಾಮಾಚಾರ್ಯರನ್ನು ನೋಡಿದ ಕೂಡಲೇ ಅತ್ಯಂತ ಎದ್ದು ನಿಂತು ನಮಸ್ಕಾರವನ್ನು ಮಾಡುತ್ತಾ ಇದ್ದಾಳೆ. ಕೃಪಯಾ ನನಾಮ ಅತ್ಯಂತ ಕೃಪೆಯಿಂದಾಗಿ ಅವರ ದೀನವಾದಂತಹ ಪರಿಸ್ಥಿತಿಯನ್ನು ನೋಡಿ ಕೃಪೆಯನ್ನು ಮಾಡುತ್ತಾ ನಮಸ್ಕಾರಗಳನ್ನು ಮಾಡಿದ್ದಾರೆ. ಬ್ರಾಹ್ಮಣ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ನಮಸ್ಕಾರವನ್ನು ಮಾಡಿ ಹೇಳುತ್ತಾಳೆ, ಇವನನ್ನು ಬೇಗನೆ ಮೋಚನೆಯನ್ನು ಮಾಡಿರಿ. ಏನು ಹಗ್ಗದಿಂದಾಗಿ ಕಟ್ಟಿ ಹಾಕಿದ್ದೀರೋ ಆ ಹಗ್ಗದಿಂದಾಗಿ ಬೇಗನೆ ಮೋಚನೆಯನ್ನು ಮಾಡಿರಿ. ಯಾಕಂದರೆ ಬ್ರಾಹ್ಮಣರಿಗೆ ಆ ರೀತಿಯಾಗಿ ಹಿಂಸೆಯನ್ನು ಕೊಡಬಾರದು. ಅದರಲ್ಲಿಯೂ ಕೂಡ ಇವರು ನಿಮ್ಮ ಗುರುಪುತ್ರರಾಗಿದ್ದಾರೆ. ಹಾಗಾಗಿ ಅವರಿಗೆ ಹೇಗೆ ಹಿಂಸೆಯನ್ನು ಕೊಡುತ್ತೀರಿ, ಬೇಗನೆ ಮೋಚನೆಯನ್ನು ಮಾಡಿರಿ. ಮತ್ತು ಇವರನ್ನು ಸಂಹಾರ ಸರ್ವಥಾ ಮಾಡಬೇಡ್ರಿ. ಯಾಕೆಂದರೆ ಪುತ್ರರನ್ನು ಕಳೆದುಕೊಂಡಂತಹ ದುಃಖವೇನಿರುತ್ತದೆ ಅಂತನ್ನೋದು ನನಗೆ ಗೊತ್ತು. ಈ ಅಶ್ವತ್ಥಾಮಾಚಾರ್ಯರ ತಾಯಿ ಕೃಪಿ ತಾನು ಇನ್ನೂ ಜೀವಂತಳಾಗಿ ಇದ್ದಾಳೆ. ಹಾಗಾಗಿ ಈಗಲೇ ತನ್ನ ಗಂಡನಾದಂತಹ ದ್ರೋಣಾಚಾರ್ಯರನ್ನು ಕಳೆದುಕೊಂಡು ದುಃಖಿತಳಾಗಿದ್ದಾಳೆ. ಈಗ ಅಶ್ವತ್ಥಾಮಾಚಾರ್ಯರನ್ನು ಕಳೆದುಕೊಂಡು ದುಃಖವನ್ನು ಪಡೋದು ಬೇಡ ಎಂಬುದಾಗಿ ಅಶ್ವತ್ಥಾಮಾಚಾರ್ಯರನ್ನು ಮೋಚನೆ ಮಾಡಿರಿ ಎಂಬುದಾಗಿ ದ್ರೌಪದಿ ಹೇಳುತ್ತಾ ಇದ್ದಾಳೆ. ಅಂತಂದರೆ ತಾನು ತನ್ನ ಮಕ್ಕಳನ್ನು ಕಳೆದುಕೊಂಡು ದುಃಖಿತಳಾಗಿದ್ದಾಳೆ.
ಅಂತಹ ತನ್ನ ಮಕ್ಕಳ ಸಂಹಾರ ಮಾಡಿದಂತಹ ಯಾವ ಅಶ್ವತ್ಥಾಮಾಚಾರ್ಯರು ಬಂದರೆ ಅವರನ್ನು ಸಂಹಾರ ಮಾಡಿರಿ ಅಂತ ಹೇಳಬೇಕು. ಆದರೆ ದ್ರೌಪದಿ ದೇವಿಯ ನೀತಿ ನೋಡ್ರಿ, ತಾನು ಅಶ್ವತ್ಥಾಮಾಚಾರ್ಯರನ್ನು ಏನೂ ಹಿಂಸಿಸಬೇಡ್ರಿ, ಅವರನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ದ್ರೌಪದಿ ದೇವಿ ಹೇಳುತ್ತಾ ಇದ್ದಾಳೆ. ಆ ದ್ರೌಪದಿ ದೇವಿಯ ಮಾತನ್ನು ಕೇಳಿ ಯುಧಿಷ್ಠಿರ ಮೊದಲಾದಂತಹ ಪಾಂಡವರು ಕೂಡ ಹೇಳುತ್ತಾರೆ, ಹೌದು, ದ್ರೌಪದಿ ದೇವಿ ಹೇಳಿದ್ದು ಸರಿಯಾಗಿದೆ, ಅಶ್ವತ್ಥಾಮಾಚಾರ್ಯರನ್ನು ನಾವು ಸಂಹಾರ ಮಾಡೋದು ಬೇಡ ಎಂಬುದಾಗಿ ಪಾಂಡವರೆಲ್ಲರೂ ಕೂಡ ತಾವು ಹೇಳುತ್ತಾ ಇದ್ದಾರೆ. ಆದರೆ ಭೀಮಸೇನ ದೇವರು ಮಾತ್ರ ಹೇಳುತ್ತಾ ಇದ್ದಾರೆ, ಇಂತಹ ನೀಚರನ್ನು, ಕ್ರೂರರನ್ನು, ಮಲಗಿದಂತಹ ಸಣ್ಣ ಸಣ್ಣ ಶಿಶುಗಳನ್ನು ಕೂಡ ಸಂಹಾರ ಮಾಡುವಂತಹ ಇಂತಹ ನೀಚರನ್ನು ನಾವು ಜೀವಂತರಾಗಿ ಬಿಡಬಾರದು, ನಾವು ಅವಶ್ಯವಾಗಿಯೂ ಕೂಡ ಅಂತಹವರನ್ನು ಸಂಹಾರ ಮಾಡಬೇಕು ಎಂಬುದಾಗಿ ಭೀಮಸೇನ ದೇವರು ಹೇಳುತ್ತಾ ಇದ್ದಾರೆ. ಆಗ ಅರ್ಜುನನಿಗೆ ಗೊತ್ತಾಗುತ್ತಾ ಇಲ್ಲ. ಬೇರೆ ಎಲ್ಲವರು ದ್ರೌಪದಿ ಹಾಗೂ ಪಾಂಡವರು ಅವರೆಲ್ಲರೂ ಕೂಡ ಸಂಹಾರ ಮಾಡಬೇಡ್ರಿ ಅಂತ ಹೇಳುತ್ತಾ ಇದ್ದಾರೆ. ಭೀಮಸೇನ ದೇವರೇನೋ ಸಂಹಾರ ಮಾಡಿರಿ ಅಂತ ಹೇಳುತ್ತಾ ಇದ್ದಾರೆ. ಹಾಗಾಗಿ ಏನು ಮಾಡಬೇಕು ತೋಚದೆ ಅರ್ಜುನ ತಾನು ಶ್ರೀಕೃಷ್ಣನ ಮುಖವನ್ನು ನೋಡಿದ್ದಾನೆ. ಆಗ ಶ್ರೀಕೃಷ್ಣ ತಾನು ಹೇಳುತ್ತಾನೆ, ಹೌದು, ಎರಡೂ ಮಾತನ್ನು ನಾನೇ ಹೇಳಿದ್ದೇನೆ. ಏನು ಹೇಳಿದ್ದೇನೆ? ಬ್ರಹ್ಮಬಂಧುರ್ನ ಹಂತವ್ಯ ಆತತಾಯಿ ವದಾರ್ಹಣಃ, ಬ್ರಾಹ್ಮಣರನ್ನು ಸಂಹಾರ ಮಾಡಬಾರದು ಅಂತಲೂ ನಾನೇ ಹೇಳಿದ್ದೇನೆ. ಇನ್ನು ಯಾರು ಆತತಾಯಿ ಆಗಿರುತ್ತಾರೆ ಅಂತಂದರೆ ಸಣ್ಣ ಮಕ್ಕಳನ್ನು ಸಂಹಾರ ಮಾಡುತ್ತಾರೆ, ವಿಷವ ಪ್ರಯೋಗವನ್ನು ಮಾಡುತ್ತಾರೆ, ಅಗ್ನಿ ಪ್ರಯೋಗವನ್ನು ಮಾಡುತ್ತಾರೆ, ಅಂತಹವರನ್ನು ಸಂಹಾರ ಮಾಡಬೇಕು ಅಂತಲೂ ಕೂಡ ನಾನೇ ಹೇಳಿದ್ದೇನೆ. ಹಾಗಾಗಿ ನನ್ನ ಎರಡೂ ಮಾತನ್ನು ನೀನು ಪರಿಪಾಲನೆ ಮಾಡು ಎಂಬುದಾಗಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಈಗ ಒಂದಾ ಸಂಹಾರ ಮಾಡಬಹುದು ಅಥವಾ ಬಿಡಬಹುದು, ಎರಡೂ ಮಾತನ್ನು ಪರಿಪಾಲನೆ ಮಾಡೋದು ಹೇಗೆ ಅಂತ ಅರ್ಜುನನಿಗೆ ಅರ್ಥವಾಗಿದೆ. ಶ್ರೀಕೃಷ್ಣ ಪರಮಾತ್ಮನ ಅಭಿಪ್ರಾಯ ಅರ್ಥವಾಗಿದೆ. ತಾನು ಅಶ್ವತ್ಥಾಮಾಚಾರ್ಯರ ಹಣೆಯಲ್ಲಿರುವಂತಹ ಮಣಿಯನ್ನು ಕಿತ್ತಿಕೊಂಡು ಆ ಅಶ್ವತ್ಥಾಮಾಚಾರ್ಯರನ್ನು ಹೊರಗೆ ಹಾಕಿದ್ದಾನೆ. ಅಂದರೆ ಬಂಧನಂ ದ್ರವಿಣಾದಾನಂ ಸ್ಥಾನಾನ್ ನಿರ್ಯಾಪನಂ ತಥಾ ಏಷ ಹಿ ಬ್ರಹ್ಮಬಂಧೂನ ವಧೋ ನಾಣ್ಯೋಸ್ತಿ ದೈಹಿಕ ಎಂಬುದಾಗಿ ಹೇಳಿದಂತೆ ಅವರನ್ನು ಬಂಧನವನ್ನು ಮಾಡೋದು, ಹಣವನ್ನು ಸ್ವೀಕಾರ ಮಾಡಿಬಿಡೋದು ಮತ್ತು ಅವರನ್ನು ತಮ್ಮ ಸ್ಥಾನದಿಂದಾಗಿ ಹೊರಗೆ ಕಳಿಸಿಕೊಡೋದು, ಇದೇ ಬ್ರಾಹ್ಮಣರಿಗೆ ಮಾಡುವಂತಹ ವಧ ಹೊರತು ದೈಹಿಕವಾದಂತಹ ಯಾವ ಹಿಂಸೆಯನ್ನು ಕೂಡ ಕೊಡಬಾರದು ಎಂಬುದಾಗಿ ಈ ರೀತಿಯಾಗಿ ನಮಗೆ ಶಾಸ್ತ್ರಗಳು ತಿಳಿಸಿಕೊಡುತ್ತದೆ. ಹಾಗಾಗಿ ಅವರನ್ನು ಆ ಮಣಿಯನ್ನು ಅಪಹಾರ ಮಾಡಿಕೊಂಡು ಅವರನ್ನು ಹೊರಗೆ ಹಾಕಿದ್ದಾರೆ. ಯಾರು? ಅರ್ಜುನನು ಆ ರೀತಿಯಾಗಿ ಹೊರಗೆ ಹಾಕಿದ್ದಾನೆ. ಈ ಎಲ್ಲ ಕಥೆ ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಆದರೆ ಮಹಾಭಾರತದಲ್ಲಿ ಏನು ಬರುತ್ತದೆ ಅಂತಂದರೆ, ಭೀಮಸೇನ ದೇವರು ತಾವು ಅಶ್ವತ್ಥಾಮಾಚಾರ್ಯರನ್ನು ಬೆನ್ನು ಹಟ್ಟಿಸಿಕೊಂಡು ಹೋಗಿದ್ದಾರೆ. ಆಗ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಭೀಮಸೇನ ದೇವರು ತಾವು ಅಸ್ತ್ರವನ್ನು ಪ್ರಯೋಗ ಮಾಡೋದಿಲ್ಲ. ಹಾಗಾಗಿ ಅಸ್ತ್ರಗಳನ್ನು ಪ್ರಯೋಗ ಮಾಡದೆ ಸುಮ್ಮನೆ ಇದ್ದಾರೆ. ಆಗ ಕೃಷ್ಣ ತಾನು ಅರ್ಜುನನಿಗೆ ಹೇಳಿ ತಾನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಸಿದ. ಆಗ ಎರಡೂ ಬ್ರಹ್ಮಾಸ್ತ್ರಗಳು ತಾವು ಪ್ರದರ್ಶನವನ್ನು ಮಾಡಬೇಕು ಅಂತನ್ನುವಂತಹ ಸಂದರ್ಭದಲ್ಲಿ ವೇದವ್ಯಾಸ ದೇವರು ತಾವು ಮಧ್ಯದಲ್ಲಿ ಪ್ರಕಟರಾಗಿ ಎರಡೂ ಬ್ರಹ್ಮಾಸ್ತ್ರಗಳನ್ನು ತಡೆದು ಅವರನ್ನು ಬೈಯುತ್ತಾ ಇದ್ದಾರೆ. ನೀವು ಹೀಗೆ ಲೋಕದ ಕ್ಷಯಕ್ಕಾಗಿ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗವನ್ನು ಮಾಡಬಾರದು, ಲೋಕದ ಕ್ಷೇಮಕ್ಕಾಗಿಯೇ ಪ್ರಯೋಗವನ್ನು ಮಾಡಬೇಕು. ಇಂತಹ ಅಸ್ತ್ರಜ್ಞರಾದಂತಹ ನೀವು ಆ ಬ್ರಹ್ಮಾಸ್ತ್ರಗಳನ್ನು ಲೋಕದ ಕ್ಷಯಕ್ಕಾಗಿ ಪ್ರಯೋಗವನ್ನು ಮಾಡಬಾರದು ಎಂಬುದಾಗಿ ಹೇಳಿ ಆ ಬ್ರಹ್ಮಾಸ್ತ್ರಗಳನ್ನು ತಮ್ಮ ಕೈಗಳಿಂದಾಗಿ ಮಧ್ಯದಲ್ಲಿ ಪ್ರಕಟರಾಗಿ ತಮ್ಮ ಕೈಗಳಿಂದಾಗಿ ನಿವಾರಣೆಯನ್ನು ಮಾಡಿದ್ದಾರೆ. ಆಗ ಭೀಮಸೇನ ದೇವರು ಆ ಅಶ್ವತ್ಥಾಮಾಚಾರ್ಯರನ್ನು ಶಿಬಿರಕ್ಕೆ ಕರೆದುಕೊಂಡು ಬಂದು ಅವರ ಮನೆಯನ್ನು ಅಪಹರಿಸಿ ಅವರನ್ನು ಕಳಿಸಿಕೊಟ್ಟಿದ್ದಾರೆ ಎಂಬುದಾಗಿ ಬರುತ್ತದೆ. ಮತ್ತು ಭಾಗವತಕ್ಕೂ ಮಹಾಭಾರತಕ್ಕೂ ವಿರೋಧ ಬಂತಲ್ಲ, ವಿರೋಧವನ್ನು ಹೇಗೆ ಪರಿಹಾರ ಮಾಡೋದು ಅಂತಂದರೆ ಶ್ರೀಮದಾಚಾರ್ಯರು ಒಂದೇ ಮಾತಿನಲ್ಲಿ ಉತ್ತರವನ್ನು ಕೊಡುತ್ತಾರೆ. ಸ್ವಾಪ್ನೋ ಇಲ್ಲಿ ಭಾಗವತದಲ್ಲಿ ಏನು ಕಥೆಯನ್ನು ಹೇಳಿದ್ದಾರೆ ಇದೆಲ್ಲ ನಿಜವಾಗಿ ನಡೆದದ್ದಲ್ಲ. ಅಶ್ವತ್ಥಾಮಾಚಾರ್ಯರು ತಾವು ಮಲಗಿದಾಗ ಕನಸಿನಲ್ಲಿ ಕಂಡಿದ್ದಾರೆ. ಕನಸಿನಲ್ಲಿ ಕಂಡು ಆ ಕನಸಿನಲ್ಲಿ ಅಶ್ವತ್ಥಾಮಾಚಾರ್ಯರು ಏನು ಕಂಡಿದ್ದಾರೆ ಅನ್ನುವಂತಹ ವಿಷಯವನ್ನೆಲ್ಲವನ್ನು ಕೂಡ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ನಿಜವಾಗಿ ನಡೆದಂತಹ ಘಟನೆ ಭೀಮಸೇನ ದೇವರೇ ತಾವು ಅಶ್ವತ್ಥಾಮಾಚಾರ್ಯರ ಬೆನ್ನು ಹತ್ತಿ ಹೋದದ್ದು. ಮಹಾಭಾರತ ಅದನ್ನು ತಿಳಿಸಿಕೊಡುತ್ತದೆ ಅನ್ನುವಂತಹ ನಿರ್ಣಯವನ್ನು ಶ್ರೀಮದಾಚಾರ್ಯರು ಕೊಡುತ್ತಾರೆ. ನಂತರದಲ್ಲಿ ಆ ಪಾಂಡವರೆಲ್ಲರೂ ಕೂಡ ಪುತ್ರ ಶೋಕದಿಂದಾಗಿ ದುಃಖಿತರಾಗಿ ದ್ರೌಪದಿ ದೇವಿಯಿಂದಾಗಿ ಸಹಿತರಾಗಿ ತಾವು ಗಂಗೆಯ ತೀರಕ್ಕೆ ಹೋಗುತ್ತಾರೆ. ಅಲ್ಲಿಗೆ ಹೋಗಿ ಆ ಪುತ್ರರ ಎಲ್ಲ ಅಂತ್ಯಕ್ರಿಯೆಗಳನ್ನೆಲ್ಲವನ್ನು ಕೂಡ ಮಾಡಿ ಸತ್ತಂತಹ ತಮ್ಮ ಎಲ್ಲ ಬಂಧು ಬಾಂಧವರಿಗೂ ಕೂಡ ತರ್ಪಣಾದಿಗಳನ್ನು ಕೊಡುತ್ತಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ದೇವಿಗೆ ತೋರಿಸುತ್ತಾನೆ, ನೋಡು, ನಿನಗೆ ನಾನು ಮಾತು ಕೊಟ್ಟಿದ್ದೆ ಅಲ್ಲ, ಭೀಮಸೇನ ದೇವರಿಂದಾಗಿ ಹತರಾದಂತಹ ಕೌರವರನ್ನು ನಿನಗೆ ತೋರಿಸುತ್ತೇನೆ ಅಂತ. ನೋಡು, ಇಲ್ಲಿ ಯುದ್ಧರಂಗದಲ್ಲಿ ಯುದ್ಧದ ಭೂಮಿಯಲ್ಲಿ ಅವರೆಲ್ಲರೂ ಕೂಡ ಭೀಮಸೇನ ದೇವರ ಗದಾ ಪ್ರಹಾರದಿಂದಾಗಿ ಎದೆಯನ್ನು ಮುರಿದುಕೊಂಡು ಸತ್ತು ಬಿದ್ದಿದ್ದಾರೆ. ನೋಡು, ಅವರ ದೇಹಗಳನ್ನು ಆಲಿಂಗನವನ್ನು ಮಾಡಿಕೊಂಡು ಅವರ ಹೆಂಡಂದಿರೆಲ್ಲರೂ ಕೂಡ ಅಳುತ್ತಾ ಇದ್ದಾರೆ, ನೋಡು ಎಂಬುದಾಗಿ ದ್ರೌಪದಿ ದೇವಿಗೆ ಶ್ರೀಕೃಷ್ಣ ಪರಮಾತ್ಮ ತಾನು ತೋರಿಸುತ್ತಾನೆ. ಹೀಗೆ ತೋರಿಸಿ ನಂತರದಲ್ಲಿ
ಮತ್ತು ರಾಜ್ಯಕ್ಕೆ ಬಂದು ಅಲ್ಲಿ ಧೃತರಾಷ್ಟ್ರ, ಗಾಂಧಾರಿ ಅವರೆಲ್ಲರೂ ಕೂಡ ಪುತ್ರ ಶೋಕದಿಂದಾಗಿ ಬಹಳ ದುಃಖಪಡುತ್ತಾ ಇರುತ್ತಾರೆ. ಈ ಕಡೆಗೆ ದ್ರೌಪದಿ ಮತ್ತು ಪಾಂಡವರು ಕೂಡ ಪುತ್ರ ಶೋಕದಿಂದಾಗಿ ಸಂತಪ್ತರಾಗಿರುತ್ತಾರೆ. ಆಗ ಪರಮಾತ್ಮ ತಾನು ಅವರೆಲ್ಲರನ್ನೂ ಕೂಡ ಸಾಂತ್ವನಗೊಳಿಸುತ್ತಾನೆ. ಸಾಂತ್ವನಗೊಳಿಸಿ ತಾನು ತನ್ನ ಕಾರ್ಯವನ್ನೆಲ್ಲವನ್ನು ಕೂಡ ಸಾಧಿಸಿದ್ದಾನೆ. ತಾನು ಏನು ಕೌರವರ ಸಂಹಾರವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದ, ಭೂಭಾರ ಹರಣವನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದ, ಆ ಕಾರ್ಯವನ್ನೆಲ್ಲವನ್ನು ಕೂಡ ಮಾಡಿದ್ದಾನೆ. ಒಂದು ಮಾತನ್ನು ಭಾಗವತ ನಮಗೆ ಹೇಳುತ್ತದೆ, ಕಚಸ್ಪರ್ಶ ಹತಾಯುಷಃ. ಈ ಕೌರವರೆಲ್ಲರೂ ಕೂಡ ಯಾವಾಗ ತಾವು ಸತ್ತಿದ್ದರು ಅಂತಂದರೆ, ಅವರ ಆಯುಷ್ಯವೆಲ್ಲವೂ ಕೂಡ ಯಾವಾಗ ಕ್ಷೀಣವಾಯಿತು ಅಂತಂದರೆ, ಯಾವತ್ತು ಅವರು ದ್ರೌಪದಿ ದೇವಿಯ ಕೂದಲನ್ನು ಸ್ಪರ್ಶ ಮಾಡಿದರೋ, ದುಶ್ಯಾಸನ ತಾನೇನು ದ್ರೌಪದಿ ದೇವಿಯ ಕೂದಲನ್ನು ಎಳೆದುಕೊಂಡು ಬಂದನೋ ಅವತ್ತೇ ಅವರ ಆಯುಷ್ಯವೆಲ್ಲವೂ ಕೂಡ ಕ್ಷೀಣವಾಗಿ ಬಿಟ್ಟಿತ್ತಂತೆ. ಆದರೆ ಈ ಯುದ್ಧವಂತನೋದು ಕೇವಲ ನಿಮಿತ್ತವಾಯಿತು. ಆ ಯುದ್ಧದಲ್ಲಿ ಅವರೆಲ್ಲರೂ ಕೂಡ ಮರಣವನ್ನು ಹೊಂದಿದ್ದಾರೆ ಎಂಬುದಾಗಿ ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಒಂದು ಮಾತನ್ನು ಕೇಳುತ್ತೇವೆ, ಯು ಅರ್ನ್ ಯುವರ್ ಟ್ರೋಫೀಸ್ ಇನ್ ಪ್ರಾಕ್ಟೀಸ್, ಯು ಜಸ್ಟ್ ಪಿಕ್ ದೆಮ್ ಅಪ್ ಇನ್ ಟೂರ್ನಮೆಂಟ್ಸ್ ಅಂತ. ಹಾಗೆ ಅವರ ಆಯುಷ್ಯವೆಲ್ಲವೂ ಕೂಡ ಕ್ಷೀಣವಾದದ್ದು ದ್ರೌಪದಿ ದೇವಿಯ ಕೂದಲಿನ ಸ್ಪರ್ಶ ಮಾಡಿದಾಗಲೇ. ಆದರೆ ಯುದ್ಧ ಅಂತ ಅನ್ನೋದು ಕೇವಲ ನಿಮಿತ್ತವಾಗಿದೆ. ಅವರನ್ನೆಲ್ಲರನ್ನು ಕೂಡ ಪರಮಾತ್ಮ ಪಾಂಡವರಿಂದಾಗಿ ಸಂಹಾರ ಮಾಡಿಸಿದ್ದಾನೆ. ಹೀಗೆ ತನ್ನ ಕಾರ್ಯವನ್ನು ಮಾಡಿಸಿ ಅವರಿಂದ ಅಶ್ವಮೇಧ ಯಾಗಾದಿಗಳನ್ನು ಮಾಡಿಸಿದ್ದಾನೆ. ಅಶ್ವಮೇಧ ಯಾಗಗಳನ್ನು ಮಾಡಿಸಿ ತಾನು ದ್ವಾರಕೆಗೆ ಹೊರಡಬೇಕು ಎಂಬುದಾಗಿ ಸಿದ್ಧನಾಗಿ ರಥದಲ್ಲಿ ಕುಳಿತಿದ್ದಾನೆ. ಆಗ ಸರಿಯಾಗಿ ಉತ್ತರಾದೇವಿ ತಾನು ಕೃಷ್ಣನಿಗೆ ಶರಣಾಗತಲಾಗಿ ಬರುತ್ತಾ ಇದ್ದಾಳೆ. ಶ್ರೀಕೃಷ್ಣ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡಬೇಕು, ಬ್ರಹ್ಮಾಸ್ತ್ರವು ನನ್ನನ್ನು ಸುಡೋದಕ್ಕಾಗಿ ಅಂತ ಬರುತ್ತಾ ಇದೆ. ಕಾಮಂ ದಹತು ಮಾಂನಾಥ ಮಾಮೇ ಗರ್ಭೋ ನಿಪಾತ್ಯತಾಂ. ಬೇಕಾದರೆ ನನ್ನನ್ನು ಸುಡಲಿ, ಆದರೆ ನಾನು ಗರ್ಭಿಣಿಯಾಗಿ ಇದ್ದೇನೆ. ಎಲ್ಲ ಪಾಂಡವರ ಸಂತಾನ ಬೀಜವಾದಂತಹ ಗರ್ಭವು ನನ್ನ ಉದರದಲ್ಲಿದೆ. ಆ ಗರ್ಭಕ್ಕೆ ಏನೂ ಆಗದೇ ಇದ್ದಂತೆ ರಕ್ಷಣೆಯನ್ನು ಮಾಡು ಎಂಬುದಾಗಿ ದ್ರೌಪದಿ ಉತ್ತರಾದೇವಿಯು ಶರಣಾಗತಳಾದಾಗ ಆಗ ಕೃಷ್ಣ ಪರಮಾತ್ಮ ತಾನು ವಿಚಾರವನ್ನು ಮಾಡಿದ. ಇದು ಅಶ್ವತ್ಥಾಮಾಚಾರ್ಯರ ಅಸ್ತ್ರವೇ, ಈ ಪಾಂಡವರ ವಂಶವನ್ನು ನಿರ್ಮೂಲನೆ ಮಾಡೋದಕ್ಕಾಗಿ ಅಂತ ಅವರು ಪ್ರಯೋಗವನ್ನು ಮಾಡಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಪರಮಾತ್ಮ ತಾನು ಒಂದು ರೂಪದಿಂದಾಗಿ, ಅಂಗುಷ್ಟ ಪರಿಮಾಣದ ರೂಪದಿಂದಾಗಿ ತಾನು ಪರಮಾತ್ಮ ಉತ್ತರಾದೇವಿಯ ಗರ್ಭದಲ್ಲಿ ಹೋಗಿ ಆ ಶಿಶುವನ್ನು ರಕ್ಷಣೆ ಮಾಡಿದ್ದಾನೆ. ಆ ಗದೆಯನ್ನು ತಿರುಗಿಸುತ್ತಾ ಆ ಬ್ರಹ್ಮಾಸ್ತ್ರದ ಬಾಧೆ ಅಂತನ್ನೋದು ಶಿಶುವಿಗೆ ಆಗದೇ ಇದ್ದಂತೆ ಪರಮಾತ್ಮ ತಾನು ರಕ್ಷಣೆಯನ್ನು ಮಾಡಿದ್ದಾನೆ. ಸ್ವಮಾಯಯ ವೃಣೋದ್ಗರ್ಭಂ ವೈರಾಟ್ಯ ಕುರುತಂತವೇ. ಆಗ ಈ ರೀತಿಯಾಗಿ ಪರಮಾತ್ಮ ಆ ಗರ್ಭವನ್ನು ರಕ್ಷಣೆ ಮಾಡಿದಾಗ ಕುಂತಿದೇವಿಯು ಅನೇಕ ವಿಧವಾಗಿ ಕೃಷ್ಣನ ಸ್ತೋತ್ರವನ್ನು ಮಾಡುತ್ತಾರೆ. ಇಶಾನ್ ಮಹಾಗ್ನೇಹೇ ಪುರುಷಾದದಂಶನಾತ್ ಅಸತ್ಸಭಾಯಾ ವನವಾಸ ಕೃಚ್ಛತಃ ಮೃಧೇ ಮೃಧೇನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರತಷ್ಟಾಸ್ಮ ಹರೇಭಿರಕ್ಷಿತಾ ಎಂಬುದಾಗಿ ಪರಮಾತ್ಮ ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡಿದ್ದೀಯಾ ಎಂಬುದಾಗಿ ಹೇಳಿ ಪ್ರಸಿದ್ಧವಾದಂತಹ ಶ್ಲೋಕ ವಿಪದಸ್ಸಂತು ನಶ್ವತ್ ತತ್ರ ತತ್ರ ಜಗತ್ಪತೆ ಎಂಬುದಾಗಿ ನಮಗೆ ಹೀಗೆ ಆಪತ್ತುಗಳು ಬರುತ್ತಾ ಇರಲಿ. ಆಪತ್ತುಗಳು ಬಂದರೆ ನಿನ್ನ ದರ್ಶನವಾಗುತ್ತದೆ ಅಲ್ಲ. ಹಾಗಾಗಿ ನಮಗೇನಾದರೂ ಐಶ್ವರ್ಯ ಬಂದುಬಿಡ್ತು ಅಂತಂದರೆ ನಿನ್ನನ್ನು ಮರೆಯುವಂತಹ ಸಂಭವವಿದೆ. ಆದರೆ ಆಪತ್ತುಗಳು ಬಂದರೆ ನಿನ್ನ ಸ್ಮರಣೆ ಆಗುತ್ತದೆ. ನಿನ್ನ ಸ್ಮರಣೆ ಆದರೆ ನಮಗೆ ಮತ್ತೆ ನಿನ್ನ ದರ್ಶನವಾದರೆ ಮತ್ತೆ ನಮಗೆ ಸಂಸಾರವೇ ಬರೋದಿಲ್ಲ, ನಮಗೆ ಮೋಕ್ಷವೇ ಸಿಗುತ್ತದೆ. ಹಾಗಾಗಿ ನಮಗೆ ಆಪತ್ತುಗಳೇ ಬರಲಿ ಎಂಬುದಾಗಿಯೂ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಅನೇಕ ವಿಧವಾದಂತಹ ಸ್ತೋತ್ರವನ್ನು ಮಾಡಿದ್ದಾಳೆ. ಹೀಗೆ ಕುಂತಿದೇವಿಯಿಂದಾಗಿ ಸ್ತುತನಾದಂತಹ ಪರಮಾತ್ಮ ತಾನು ಇನ್ನು ಹೊರಡಬೇಕು ಅಂತ ಅಂದುಕೊಂಡಿದ್ದಾನೆ. ಆದರೆ ಅಷ್ಟರಲ್ಲಿ ತಾನು ಯುಧಿಷ್ಠಿರ ತಾನು ಮಾಡಿದಂತಹ ಯುದ್ಧವನ್ನು ಮಾಡಿ ಕೌರವನನ್ನೆಲ್ಲವನ್ನು ಕೂಡ ಏನು ಸಂಹಾರ ಮಾಡಿದ್ದಾನೆ ಅದು ಬಹಳ ತಪ್ಪಾಯಿತು ಎಂಬುದಾಗಿ ತಾನು ಭಾವಿಸುತ್ತಾ ಇದ್ದಾನೆ. ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮ ತಾನು ಪ್ರಬೋಧನೆಯನ್ನು ಮಾಡುತ್ತಾ ಇದ್ದಾನೆ. ನೀನು ಮಾಡಿದ್ದು ಸರಿಯಾದದ್ದೇ. ಯಾಕೆ ಅಂತಂದರೆ ಯಾರು ವಿಷ್ಣುದ್ವಿಟ್ ತದನುಬಂಧಿ ನಿಗ್ರಹ ಪರಮೋಧರ್ಮ, ವಿಷ್ಣುದ್ವೇಷಿಗಳು ಹಾಗೂ ಅವರ ಅನುಬಂಧಿಗಳು ಅಂತೇನಿದ್ದಾರೆ ಅವರ ನಿಗ್ರಹವನ್ನು ಮಾಡೋದು, ಅವರ ಸಂಹಾರವನ್ನು ಮಾಡೋದು ಇದು ಧರ್ಮವೇ ಆಗಿದೆ ಎಂಬುದಾಗಿ ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾ ಇದ್ದಾನೆ. ವೇದವ್ಯಾಸ ದೇವರು ಬಂದು ಹೇಳುತ್ತಾ ಇದ್ದಾರೆ. ಆದರೂ ಕೂಡ ತನಗೆ ಅರ್ಥವಾಗುತ್ತಾ ಇಲ್ಲ, ತಾನು ಸಮಾಧಾನಗೊಳ್ಳುತ್ತಾ ಇಲ್ಲ. ಬಹಳ ಸುಂದರವಾಗಿ ಹೇಳುತ್ತಾರೆ ಇಲ್ಲಿ ಕೃಷ್ಣೇನ ಅದ್ಭುತ ಕರ್ಮಣ ಅಂತ. ಅದ್ಭುತ ಕರ್ಮಣ ಅಂತ ಯಾಕೆ ಹೇಳಿದರು ಅಂತಂದರೆ ಯಾದವಾರ್ಯರು ಬರೆಯುತ್ತಾರೆ. ಅವರಿಗೆ ಪರಮಾತ್ಮ ಏನು ಮಾಡ್ತಾ ಇದ್ದ ಅಂತಂದರೆ ಹೊರಗಿನಿಂದಾಗಿ ಆ ಯುಧಿಷ್ಠಿರನನ್ನು ಸಮಾಧಾನ ಮಾಡುತ್ತಾ ಇದ್ದ, ನೀನು ಮಾಡಿದ್ದು ಸರಿನೇ ಅಂತ. ಆದರೆ ಒಳಗಿನಿಂದಾಗಿ ಪರಮಾತ್ಮ ಮೋಹವನ್ನು ಹುಟ್ಟಿಸುತ್ತಾ ಇದ್ದ, ನೀನು ಮಾಡಿದ್ದು ತಪ್ಪು ಅಂತ ಮೋಹವನ್ನು ಪರಮಾತ್ಮನೇ ಒಳಗಿನಿಂದಾಗಿ ಮೋಹವನ್ನು ಹುಟ್ಟಿಸುತ್ತಾ ಇದ್ದಾನೆ, ಹೊರಗಿನಿಂದಾಗಿ ಬೋಧನೆಯನ್ನು ಮಾಡುತ್ತಾ ಇದ್ದಾನೆ. ಹೀಗೆ ಪರಮಾತ್ಮ ಅದ್ಭುತವಾದಂತಹ ಕರ್ಮವನ್ನು ತೋರುತ್ತಾ ಇದ್ದಾನೆ. ಅಂದರೆ ನಮಗೆ ಅನಿಸುತ್ತದೆ ಅಲ್ಲ ಅವಾಗ ದಾನವನ್ನು ಮಾಡಿಬಿಟ್ಟ ಮೇಲೆ ಯಾಕಾದರೂ ಅಷ್ಟು ದಾನವನ್ನು ಮಾಡಿದ್ದು, ಅಷ್ಟು ಕೊಡಬಾರ್ದಾಗಿತ್ತು ಅಂತ. ಹಾಗೆ ಆ ಯುಧಿಷ್ಠಿರನು ಕೂಡ ಪಶ್ಚಾತ್ತಾಪವನ್ನು ಪಡುತ್ತಾ ಇದ್ದಾನೆ. ಯಾಕೆ ಅಂತಂದರೆ ತನಗೆ ಅಷ್ಟು ಪುಣ್ಯ ಹೊಂದುವಂತಹ ಯೋಗ್ಯತೆ ಇರಲಿಲ್ಲ.
ಆ ಭೂಭಾರ ಹರಣದ ಮುಖ್ಯವಾದಂತಹ ಪುಣ್ಯವೇನಿತ್ತೋ ಅದು ಭೀಮಸೇನ ದೇವರಿಗೆ ಸಿಗಬೇಕಾಗಿತ್ತು. ಹಾಗಾಗಿ ಪರಮಾತ್ಮ ಅವರಿಗೆ ಆ ವಿಧವಾದಂತಹ ಭಾವನೆಯನ್ನು ಕೊಟ್ಟಿದ್ದಾನೆ. ಆಗ ನಾವು ಉಪದೇಶವನ್ನು ಮಾಡಿದರೆ ಉಪಯೋಗವಿಲ್ಲ ಎಂಬುದಾಗಿ ತಿಳಿದುಕೊಂಡು ಪರಮಾತ್ಮ ಭೀಷ್ಮರ ಹತ್ತಿರ ಹೋಗಿ ಶರಪಂಜರದ ಮೇಲೆ ಮಲಗಿದಂತಹ ಭೀಷ್ಮರ ಹತ್ತಿರ ಕರೆದುಕೊಂಡು ಹೋಗಿ ಭೀಷ್ಮರಿಂದಾಗಿ ಉಪದೇಶವನ್ನು ಮಾಡಿಸಿದ್ದಾನೆ. ಅದೇ ನಾವು ಇವತ್ತು ಶಾಂತಿ ಪರ್ವ, ಅನುಶಾಸನ ಪರ್ವಗಳು ಎಂಬುದಾಗಿ ಮಹಾಭಾರತದಲ್ಲಿ ನೋಡುತ್ತೇವೆ. ಭೀಷ್ಮರು ಅನೇಕ ಧರ್ಮಗಳನ್ನು ಉಪದೇಶವನ್ನು ಮಾಡಿದ್ದಾರೆ. ಇನ್ನು ತಾವು ಕಾಲವನ್ನು ನಿರೀಕ್ಷೆಯನ್ನು ಮಾಡುತ್ತಾ ಇದ್ದರು. ಸ್ವಚ್ಛಂದ ಮೃತ್ಯುತ್ವ ವರವಿತ್ತು. ಹಾಗಾಗಿ ಉತ್ತರಾಯಣ ಬರಲಿ ಎಂಬುದಾಗಿ ಕಾಯುತ್ತಾ ಇದ್ದರು. ಉತ್ತರಾಯಣ ಕಾಲ ಅಂತ ಅನ್ನೋದು ಬಂದ ಮೇಲೆ ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ. ಈ ಪ್ರಥಮ ಸ್ಕಂದ ಅಂತಂದರೆ ಅನೇಕ ಸ್ತೋತ್ರಗಳು ಬರುತ್ತವೆ. ಕುಂತಿದೇವಿ ಮಾಡಿದಂತಹ ಸ್ತೋತ್ರ, ಬರೀ ಸ್ತೋತ್ರವನ್ನೇ ನಾವು ಒಂದೊಂದು ದಿನ ತಿಳಿಯಬೇಕಾಗುತ್ತದೆ. ಒಂದೊಂದು ದಿನ ಒಂದೊಂದು ಸ್ತೋತ್ರವನ್ನು ತಿಳಿದರೂ ನಮಗೆ ಸರಿ ಹೋಗೋದಿಲ್ಲ. ಕುಂತಿ ಮಾಡಿದಂತಹ ಸ್ತೋತ್ರವಿದೆ, ಭೀಷ್ಮರು ಮಾಡಿದಂತಹ ಸ್ತೋತ್ರ ಇದೆ, ಅರ್ಜುನ ಮಾಡಿದಂತಹ ಸ್ತೋತ್ರವಿದೆ, ಮತ್ತು ಅನೇಕ ಸ್ತ್ರೀಯರು ಮಾಡಿದಂತಹ ಸ್ತೋತ್ರ ಇದೆ. ಹೀಗೆ ಅನೇಕ ಸ್ತೋತ್ರಗಳು ಇವೆ. ಆದರೆ ನಮಗಷ್ಟೆಲ್ಲ ತಿಳಿಯೋದಕ್ಕೆ ಸಮಯ ಅಂತನೋ ಸರಿ ಹೋಗೋದಿಲ್ಲ. ಒಂದೇ ಒಂದು ಮಾತನ್ನು, ಬಹಳ ಸುಂದರವಾದಂತಹ ಮಾತಿದೆ, ಅದನ್ನು ಹೇಳುತ್ತೇನೆ. ಸ್ವನಿಯಮಮಪಹಾಯ ಮತ್ಪ್ರತಿಜ್ಞಾಂ ಋತಮಧಿಕರ್ತುಂ ಅವಪ್ಲುತೋ ರಥಸ್ಥಃ ಧೃತರಥಚರಣೋಭ್ಯಯಾತ್ ಬಲಾಗ್ರೆ ಹರಿರಿವ ಹಂತುಮಿಭಂ ಗತೋತ್ತರೀಯ. ಪರಮಾತ್ಮ ತಾನು ಎಷ್ಟು ಕರುಣಾಪೂರ್ಣ ಅಂತಂದರೆ, ತಾನು ತನ್ನ ಪ್ರತಿಜ್ಞೆಯನ್ನು ಬಿಟ್ಟು ಭಕ್ತರ ಪ್ರತಿಜ್ಞೆಯನ್ನು ಪೂರ್ಣ ಮಾಡೋದಕ್ಕಾಗಿ ಅಂತ ಪರಮಾತ್ಮ ತಾನು ಮುಂದಾಗುತ್ತಾನೆ ಅಂತೆ. ಪರಮಾತ್ಮ ತಾನು ಯುದ್ಧದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದ, ನಾನು ಯಾವ ಆಯುಧವನ್ನು ಕೂಡ ಹಿಡಿಯೋದಿಲ್ಲ ಅಂತಂದು. ಆದರೆ ಭೀಷ್ಮರು ಅದಕ್ಕೆ ಪ್ರತಿಯಾಗಿ ಪ್ರತಿಜ್ಞೆಯನ್ನು ಮಾಡಿದರು, ಹೇಗಾದರೂ ಮಾಡಿ ಕೃಷ್ಣನಿಂದಾಗಿ ನಾನು ಆಯುಧವನ್ನು ಹಿಡಿಸುತ್ತೇನೆ ಅಂತ. ಆಗ ಭೀಷ್ಮರು ಬಹಳ ತೀಕ್ಷ್ಣವಾದಂತಹ ರೀತಿಯಲ್ಲಿ ಅರ್ಜುನ ಜೊತೆಗೆ ಯುದ್ಧವನ್ನು ಮಾಡಬೇಕಾದಾಗ ಶ್ರೀಕೃಷ್ಣ ಪರಮಾತ್ಮ ಬಹಳ ಸಿಟ್ಟಿಗೆ ಬಂದು ತಾನು ಮುರಿದಿರುವಂತಹ ಅಲ್ಲಿ ರಥದ ಚಕ್ರವನ್ನು ತೆಗೆದುಕೊಂಡು ಭೀಷ್ಮರ ಮೇಲೆ ಪ್ರಹಾರವನ್ನು ಮಾಡೋದಕ್ಕಾಗಿ ಅಂತ ಹೋಗುತ್ತಾನೆ. ಆ ಒಂದು ದೃಶ್ಯವನ್ನು ಭೀಷ್ಮರು ಸ್ಮರಣೆ ಮಾಡಿಕೊಂಡು ಹೇಳುತ್ತಾ ಇದ್ದಾರೆ. ನಿನ್ನ ಭಕ್ತನ ಪ್ರತಿಜ್ಞೆಯನ್ನು ಮಾಡೋದಕ್ಕಾಗಿ ನಿನ್ನ ಪ್ರತಿಜ್ಞೆಯನ್ನು ಕೂಡ ಬಿಟ್ಟಿಯಲ್ಲಪ್ಪ ಪರಮಾತ್ಮ ಅಂತ ಈ ರೀತಿಯಾಗಿ ಅನೇಕ ವಿಧವಾಗಿ ಸ್ತೋತ್ರವನ್ನು ಮಾಡಿ ಪರಮಾತ್ಮನಲ್ಲಿಯೇ ಮನಸ್ಸನ್ನಿಟ್ಟು ತಾವು ತಮ್ಮ ದೇಹವನ್ನು ಪರಿತ್ಯಾಗವನ್ನು ಮಾಡಿದ್ದಾರೆ. ಆಗ ಯುಧಿಷ್ಠಿರ ಆ ಪಾಂಡವರಿಂದಾಗಿ ಸಹಿತನಾಗಿ ತಾನು ಅಂತ್ಯಕ್ರಿಯೆಗಳನ್ನೆಲ್ಲವನ್ನು ಕೂಡ ಮಾಡಿ ಅವರ ಒಂದು ಬೋಧನೆಯಿಂದಾಗಿ ಮತ್ತೆ ತಾನು ರಾಜ್ಯವನ್ನು ಪರಿಪಾಲನೆ ಮಾಡೋದರಲ್ಲಿ ತಾನು ಪ್ರವೃತ್ತನಾಗಿದ್ದಾನೆ. ತಾನು ಸಮಾಧಾನವನ್ನು ಪಟ್ಟಿದ್ದಾನೆ, ತಾನು ಮಾಡಿದ್ದು ತಪ್ಪಲ್ಲ ಎಂಬುದಾಗಿ ಸ್ವಲ್ಪ ಸಮಾಧಾನವನ್ನು ಹೊಂದಿ ರಾಜ್ಯವನ್ನು ಪರಿಪಾಲನೆಯನ್ನು ಮಾಡುತ್ತಾ ಇದ್ದಾನೆ. ಹೀಗೆ ರಾಜ್ಯವನ್ನು ಪರಿಪಾಲನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ತಮ್ಮ ಬಂಧು ಜನರಿಗೆ ಸಂತೋಷವನ್ನು ಉಂಟು ಮಾಡೋದಕ್ಕಾಗಿ, ಅದರಲ್ಲಿಯೂ ಕೂಡ ತನ್ನ ತಂಗಿಯಾದಂತಹ ಸುಭದ್ರಾದೇವಿ ಆಕೆಗೆ ಸಂತೋಷವನ್ನು ಉಂಟು ಮಾಡೋದಕ್ಕಾಗಿ ಅಂತ ಕೆಲವು ದಿನ ಅಲ್ಲಿಯೇ ಹಸ್ತಿನಾಪುರದಲ್ಲಿ ಇದ್ದು ತಾನು ಮತ್ತೆ ದ್ವಾರಕೆಗೆ ಹೊರಟಿದ್ದಾನೆ. ಆಗ ಹೋಗುವಂತಹ ಸಂದರ್ಭದಲ್ಲಿ ಪರಮಾತ್ಮನ ವಿರಹವನ್ನು ಅವರು ಯಾರಿಗೂ ಕೂಡ ಸಹನೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಿದ್ದರೂ ಕೂಡ ಪರಮಾತ್ಮ ಅವರೆಲ್ಲರನ್ನೂ ಕೂಡ ಸಮಾಧಾನಗೊಳಿಸಿ ತಾನು ಹೊರಟಿದ್ದಾನೆ. ಸ್ತ್ರೀಯರೆಲ್ಲರೂ ಕೂಡ ಅನೇಕ ರೀತಿಯಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ದಾರೆ. ಪರಮಾತ್ಮ ಅಂತೂ ಆ ಹಸ್ತಿನಾಪುರಿಯನ್ನು ಬಿಟ್ಟು ದ್ವಾರಕಾಪಟ್ಟಣಕ್ಕೆ ಬಂದಿದ್ದಾನೆ. ಬರೋಷ್ಟರಲ್ಲಿ ಸಾಯಂಕಾಲವಾಗಿದೆ. ಸಾಯಂಕಾಲವಾದಾಗ ತಾನು ಬಂದ ಕೂಡಲೇ ಪಾಂಚಜನ್ಯ ಶಂಖದಿಂದಾಗಿ ನಾದವನ್ನು ಮಾಡಿದ್ದಾನೆ. ಆ ಪಾಂಚಜನ್ಯ ಶಂಖದ ಧ್ವನಿಯನ್ನು ಕೇಳಿ ಆ ದ್ವಾರಕೆಯ ಜನರೆಲ್ಲರೂ ಕೂಡ ಬಂದು ಶ್ರೀಕೃಷ್ಣ ಪರಮಾತ್ಮನನ್ನು ಅತ್ಯಂತ ಭವ್ಯವಾದಂತಹ ಸ್ವಾಗತವನ್ನು ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಪರಮಾತ್ಮ ತನ್ನ ಅಂತಃಪುರಕ್ಕೆ ಪ್ರವೇಶವನ್ನು ಮಾಡಿದ್ದಾನೆ. ಅಂತಃಪುರಕ್ಕೆ ಪ್ರವೇಶವನ್ನು ಮಾಡಿದಾಗ ತನ್ನನ್ನು ನೋಡೋದಕ್ಕಾಗಿ ಅಂತ ತನ್ನ ಹೆಂಡಂದಿರೆಲ್ಲರೂ ಕೂಡ ಕಾದು ನಿಂತಿದ್ದರಂತೆ. ಸದಾಕಾಲ ಪರಮಾತ್ಮ ಅವರೆಲ್ಲರ ಜೊತೆಗೂ ಒಂದೊಂದು ರೂಪದಿಂದ ಇದ್ದೇ ಇದ್ದಾನೆ. ಹಾಗಿದ್ದರೂ ಕೂಡ ಪರಮಾತ್ಮನ ಆ ರೂಪವನ್ನು ಮತ್ತೆ ಮತ್ತೆ ಕಾಣಬೇಕು. ಎಷ್ಟು ನೋಡಿದರೂ ಕೂಡ ಹೊಸದಾಗಿ ಪರಮಾತ್ಮನ ಆ ಒಂದು ರೂಪ ಅಂತ ಅನ್ನೋದು ಕಾಣಿಸುತ್ತದೆ. ಹಾಗಾಗಿ ಮತ್ತೆ ನೋಡಬೇಕು ಎಂಬುದಾಗಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಆಗ ತಮ್ಮ ದೃಷ್ಟಿಗಳಿಂದಲೇ ಅವರು ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ ಪರಮಾತ್ಮನನ್ನು. ಹೀಗೆ ಪರಮಾತ್ಮ ತಾನು ಮತ್ತೆ ದ್ವಾರಕಪಟ್ಟಣಕ್ಕೆ ತಾನು ಬಂದಿದ್ದಾನೆ. ಇನ್ನು ಮುಂದೆ ಶೌನಕರು ಕೇಳುತ್ತಾ ಇದ್ದಾರೆ, ಈ ಪರೀಕ್ಷಿದ್ರಾಜನ ಆ ಕಥೆಯನ್ನು ಹೇಳಬೇಕು ಎಂಬುದಾಗಿ ಆ ಪ್ರಶ್ನೆಯನ್ನು ಕೇಳಿದಾಗ ಆ ಪರೀಕ್ಷಿದ್ರಾಜನ ಆ ಕಥೆಯನ್ನೆಲ್ಲವನ್ನು ಕೂಡ ತಿಳಿಸಿಕೊಡುತ್ತಾರೆ. ಆ ಎಲ್ಲ ಕಥೆಯನ್ನು ಮತ್ತೆ ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಅಸ್ಮದ್ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ 2 ಮಾತುಗಳನ್ನು ಸಮರ್ಪಣೆಯನ್ನು ಮಾಡುತ್ತೇನೆ. ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ರಾಮ 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 ರಾಮ